ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಸಹಕಾರಿ ಬಂಧುಗಳಿಗೂ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ಸುಮಾ ಪಾಟೀಲ್ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಸಹಕಾರಿಗಳ ವಿಕಾಸ್ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಡಾಕ್ಟರ್ ಎನ್.ಕೆ. ಸತ್ಯಪಾಲ್ ಶರ್ಮಾ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಾಗೇಶ್ ಕೆ.ಆರ್. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಮಲ್ಲಿಕಾರ್ಜುನ್ ಅಕ್ಕಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅಂತೆಯೇ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ್ ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲ ಗ್ರಾಹಕ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇದೀಗ ಈ ಕಾರ್ಯಕ್ರಮವನ್ನು ಸ್ವಾಗತ ಮತ್ತು ಪರಿಚಯದೊಂದಿಗೆ ಆರಂಭಿಸೋಣ. ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಹುಬ್ಬಳ್ಳಿ ಶಾಖೆಯ ಅಧಿಕಾರಿಯಾದ ಕುಮಾರಿ ಅಶ್ವಿನಿ ಅವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಸಹಕಾರಿಗಳ ವಿಕಾಸ ಕಾರ್ಯಕ್ರಮದ ಒಟ್ಟು 52 ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಇಂದಿನ 44ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಡಾಕ್ಟರ್ ಎನ್.ಕೆ. ಸತ್ಯಪಾಲ್ ಶರ್ಮಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 29/11/1959 ಜನಿಸಿರುತ್ತಾರೆ. ಶ್ರೀಯುತರು ಎಂ.ಕಾಂ ಮತ್ತು MBA ಸ್ನಾತಕೋತ್ತರ ಪದವಿ ಹಾಗೂ ಮೈಸೂರು ಯೂನಿವರ್ಸಿಟಿಯಲ್ಲಿ ಡೆಪಾಸಿಟ್ ಮೊಬಿಲೈಸೇಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಎಂಬ ವಿಷಯದ ಕುರಿತು 1998ರಲ್ಲಿ PhD ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಯುತರು ಪ್ರಸ್ತುತವಾಗಿ ಬೆಂಗಳೂರಿನ ವಿವಿಎನ್ ಪದವಿ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಉಪನ್ಯಾಸಕರಾಗಿ ಬಿಕಾಂ, BBM ಮತ್ತು MBA ತರಗತಿಗಳಿಗೆ 34 ವರ್ಷಗಳ ಉಪನ್ಯಾಸಕರಾಗಿ ಸೇವಾ ಅನುಭವವನ್ನು ಹೊಂದಿರುತ್ತಾರೆ. ಬೋರ್ಡ್ ಆಫ್ ಸ್ಟಡೀಸ್ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ ಹಾಗೂ ವಿವಿಧ ತರಗತಿಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿದ ಅನುಭವವನ್ನು ಪಡೆದಿರುತ್ತಾರೆ. ಶ್ರೀಯುತರು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಸೆಮಿನಾರ್ಗಳನ್ನು ನೀಡಿರುವ ಅನುಭವದ ಜೊತೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ರೀತಿಯ ಸೇವಾ ವಲಯಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಶ್ರೀಯುತರು ಪದವಿ ಮತ್ತು ಕಾನೂನು ಪದವಿಗೆ ಸಂಬಂಧಿಸಿದ ವಿವಿಧ ರೀತಿಯ ಪುಸ್ತಕಗಳನ್ನು ಪ್ರಕಟಿಸಿರುತ್ತಾರೆ ಹಾಗೂ ವಿವಿಧ ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಪಾರ ಜ್ಞಾನವನ್ನು ಪಡೆದಿರುವ ಇಂತಹ ಬಹುಮುಖ ಪ್ರತಿಭೆಯನ್ನು ಸಭೆಗೆ ಪರಿಚಯಿಸಲು ತುಂಬಾ ಸಂತೋಷವೆನಿಸುತ್ತದೆ.
ಶ್ರೀಯುತರನ್ನು ಮತ್ತೊಮ್ಮೆ ಸಭೆಗೆ ಸ್ವಾಗತಿಸುತ್ತೇನೆ. ಹಾಗೇನೆ ನಮ್ಮ ಮನವಿಯ ಮೇರೆಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಾಗೇಶ್ ಕೆಆರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 31/8/1981ರಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪುತ್ತೂರು ಗ್ರಾಮದಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು ಪದವಿ ಪೂರ್ವ ಹಾಗೂ BA ಮತ್ತು B.Ed ಪದವಿ ಶಿಕ್ಷಣವನ್ನು ತುಮಕೂರಿನಲ್ಲಿ ಮುಗಿಸಿರುತ್ತಾರೆ. ಕೃಷಿಕ ಕುಟುಂಬದಿಂದ ಬಂದ ಇವರು ಕೃಷಿ ಕ್ಷೇತ್ರವಲ್ಲದೆ ಇತರೆ ಕ್ಷೇತ್ರದಲ್ಲಿ ತಮ್ಮ ಸೇವೆಯ ಛಾಪನ್ನು ಮೂಡಿಸಿರುತ್ತಾರೆ. ಶ್ರೀಯುತರು ಪ್ರಸ್ತುತವಾಗಿ ತುಮಕೂರಿನಲ್ಲಿ ನೆಲೆಸಿರುತ್ತಾರೆ. ಶ್ರೀಯುತರು ತುಮಕೂರು ನಗರದಲ್ಲಿ ಸಮಾನ ಮನಸ್ಕರೊಡಗೂಡಿ ಶ್ರೀ ಸುವರ್ಣ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ತುಮಕೂರು ಎಂಬ ಸಂಸ್ಥೆಯನ್ನು 2008ರಲ್ಲಿ ಪ್ರಾರಂಭಿಸಿ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಶ್ರೀಯುತರು ಸುವರ್ಣ ಪೌಲ್ಟ್ರಿ ಮತ್ತು ಸುವರ್ಣ ಗ್ರಾನೈಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರು ಹಾಗೂ 2010ರಲ್ಲಿ ಶಾಂತಿನಿಕೇತನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಾರಂಭಿಸಿರುತ್ತಾರೆ. ಈ ಸಂಸ್ಥೆಯಲ್ಲಿ 10ನೇ ತರಗತಿಯವರೆಗಿನ ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಶ್ರೀಯುತರು ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 2021-22ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಮಟ್ಟದ ಸ್ವಚ್ಛ ವಿದ್ಯಾಲಯ ಅವಾರ್ಡ್ ಬಂದಿರುವುದು ಇವರ ಕಾರ್ಯವೈಖರಿಯನ್ನು ಪ್ರತಿಬಿಂಬಿಸುತ್ತದೆ. ಶ್ರೀಯುತರು ತಮ್ಮದೇ ಆದ ಜಮೀನಿನಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಆ ಭಾಗದ ಜನತೆಗೆ ಉತ್ತಮ ಕೃಷಿಕರೆನಿಸಿಕೊಂಡಿರುತ್ತಾರೆ. ಕೃಷಿಯ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಇಂತಹ ಯುವ ಪ್ರತಿಭೆಯನ್ನು ಸಭೆಗೆ ಪರಿಚಯಿಸಲು ತುಂಬಾ ಸಂತೋಷವೆನಿಸುತ್ತದೆ. ಶ್ರೀಯುತರನ್ನು ಮತ್ತೊಮ್ಮೆ ಸಭೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಮಲ್ಲಿಕಾರ್ಜುನ್ ಅಕ್ಕಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮೂಲದವರಾಗಿದ್ದು 1970ರಲ್ಲಿ ಜನಿಸಿರುತ್ತಾರೆ. ಇವರು ಇಂಜಿನಿಯರ್ ಶಿಕ್ಷಣವನ್ನು ಪಡೆದಿರುತ್ತಾರೆ. ಶ್ರೀಯುತರು ಉದ್ಯಮ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಕೊಂಡಿದ್ದು ಇದಲ್ಲದೆ ಗಂಗಾವತಿಯ ಕೊಟ್ಟು ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಗಂಗಾವತಿ ಸೌಹಾರ್ದ ಸಹಕಾರಿ ನಿಯಮಿತ ಗಂಗಾವತಿ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಹಾಗೂ ಕೊಪ್ಪಳ ಚೇಂಬರ್ ಆಫ್ ಕಾಮರ್ಸ್ ನ ನಿರ್ದೇಶಕರಾಗಿ ಮತ್ತು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕಿನ 6ನೇ ಆಡಳಿತ ಮಂಡಳಿಯಿಂದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಸಹಕಾರಿ ರತ್ನ ಪುರಸ್ಕೃತರು ಆದ ಶ್ರೀ ವಿಶ್ವರಾಜ್ ಹಿರೇಮಠವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಏರ್ಮೀಟ್ ವೆಬಿನಾರ್, ಯೂಟ್ಯೂಬ್, ಫೇಸ್ಬುಕ್ ಮೂಲಕ ಪಾಲ್ಗೊಂಡ ಎಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಗಣ್ಯರ ಸ್ವಾಗತ ಮತ್ತು ಪರಿಚಯ ಮಾಡಿಕೊಟ್ಟ ಕುಮಾರಿ ಅಶ್ವಿನಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಂಧನೂರು ಶಾಖೆಯ ವ್ಯವಸ್ಥಾಪಕರಾದ ಶ್ರೀ ಚಿನ್ನನಗೌಡ ಮಾಲಿ ಪಾಟೀಲ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕಿನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ 307ನೇ ದಿನದ ಸರಣಿ ಕಾರ್ಯಕ್ರಮಕ್ಕೆ ಹಾಗೂ ಸಹಕಾರಿಗಳ ವಿಕಾಸ ಕಾರ್ಯಕ್ರಮದ 44ನೇ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯ ಕೇಳುಗರೆ, ತಮಗೆಲ್ಲ ತಿಳಿದಿರುವ ಹಾಗೆ ವಿಕಾಸ್ ಬ್ಯಾಂಕ್ ಇದುವರೆಗೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ಗ್ರಾಹಕರ ಅಗತ್ಯತೆಗಳನ್ನು ಅರಿತು ಅವರಿಗೆ ಅನುಕೂಲಕ್ಕೆ ಅನುಗುಣವಾಗಿ ವಿಶೇಷ ರೀತಿಯಲ್ಲಿ ಸೇವೆಯನ್ನು ನೀಡ್ತಾ ಬಂದಿದೆ. ಹಾಗೆಯೇ ನಮ್ಮ ಬೆಳೆ ಹಬ್ಬದ ಸಂಭ್ರಮ ಆಚರಣೆ ಕೂಡ ಬರೀ ಸಂಭ್ರಮ ಆಚರಣೆಗೆ ಮೀಸಲಾಗದೇನೆ ನಮ್ಮ ಈ ಸಂಭ್ರಮ ಆಚರಣೆ ಸುತ್ತಮುತ್ತಲಿನ ಸಮಾಜಕ್ಕೆ ಏನಾದರೂ ಕೊಡುಗೆ ಆಗಬೇಕು ಮತ್ತು ಸಮಾಜದ ಎಲ್ಲ ವರ್ಗದವರಿಗೂ ತಲುಪಬೇಕನ್ನೋ ಮಹಾ ಉದ್ದೇಶದಿಂದ ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ವರ್ಗಕ್ಕೆ ಮೀಸಲಾಗಿ ವರ್ಷದ 365 ದಿನವೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಪಟ್ಟಿಯ ವಿವರ ಹೇಳೋದಾದರೆ, ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ವಿಕಾಸ್ ಒಗಟೊಗಟು ಎಂಬ ಹೆಸರಿನಲ್ಲಿ ಹೊಸಪೇಟೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಜನಪದ ಸೊಗಡಿನ ನೇರ ಫೋನಿನ್ ಕಾರ್ಯಕ್ರಮ. ಪ್ರತಿ ಸೋಮವಾರ ಸಂಜೆ 6 ಗಂಟೆಗೆ ವಿವಿಧ ಲಿಪಿ ಸಹಯೋಗದೊಂದಿಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ನೇರ ಪ್ರಸಾರವಾಗುವ
ಕನ್ನಡದ ಜನಪ್ರಿಯ ಕಾರ್ಯಕ್ರಮ ಡಾಕ್ಟರ್ ನ ಸೋಮೇಶ್ವರ್ ಅವರ ನೇತೃತ್ವದಲ್ಲಿ ಮೂಡಿಬರುವ ವಿಕಾಸ್ ಬ್ಯಾಂಕ್ ತಟ್ ಅಂತೇಳಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ ಎಲ್ಲ ವರ್ಗದವರಿಗೂ ಭಾಗವಹಿಸುವ ಹಾಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗಲು ಆನ್ಲೈನ್ನಲ್ಲಿ ವಿಕಾಸ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 5 ಗಂಟೆಗೆ ಯುವ ವಿಕಾಸ್ ಹೆಸರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆದು ಯುವ ಪೀಳಿಗೆಗೆ ಕೌಶಲಾಭಿವೃದ್ಧಿ ಹಾಗೂ ಉದ್ಯಮದ ಆರಂಭಕ್ಕೆ ಬೇಕಾದ ಮಾಹಿತಿ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ನೀಡಲಾಗುತ್ತಿದೆ. ಇದರೊಟ್ಟಿಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ಲಭ್ಯವಿರುವ ಉದ್ಯೋಗಾವಕಾಶದ ಕುರಿತು ಮಾಹಿತಿಯನ್ನು ಕೂಡ ನೀಡಲಾಗುತ್ತಿದೆ. ಹಾಗೆಯೇ ಪ್ರತಿ ಗುರುವಾರ ಮಧ್ಯಾಹ್ನ 3:30 ಗಂಟೆಗೆ ಸಹಕಾರದಿಂದ ಬಂದ ನಾವು ಸಹಕಾರಿಗಳ ವಿಕಾಸ್ ಎಂಬ ಹೆಸರಿನಲ್ಲಿ ಸಹಕಾರಿಗಳ ವೃತ್ತಿಪರತೆ ಹಾಗೂ ಕೌಶಲ್ಯ ಅಭಿವೃದ್ಧಿ ಹೆಚ್ಚಿಸುವ ತರಬೇತಿ ಕಾರ್ಯಕ್ರಮವನ್ನು ನೀಡಲಾಗುತ್ತದೆ. ಈ ಸರಣಿಯಲ್ಲಿ 43 ಕಾರ್ಯಕ್ರಮಗಳು ನಡೆದಿದ್ದು ಇದರಲ್ಲಿ ಸಹಕಾರಿಗಳಿಗೆ ಅನ್ವಯಿಸುವ ಕಾಯ್ದೆ, ತೆರಿಗೆ, ವ್ಯಕ್ತಿತ್ವ ಅಭಿವೃದ್ಧಿ, ಮಾರ್ಕೆಟಿಂಗ್ ಹೀಗೆ ಒಂದು ಸಹಕಾರಿ ಸಂಸ್ಥೆ ಯಶಸ್ವಿಯಾಗಿ ನಡೆಸಲು ಅವಶ್ಯವಿರುವ ಎಲ್ಲ ತರಬೇತಿ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನೀಡಲಾಗುತ್ತದೆ. ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ವಿಕಾಸ್ ಹೆಸರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆದು ಮಹಿಳೆಯರಿಗೆ ಲಭ್ಯವಿರುವ ಉದ್ಯೋಗಾವಕಾಶ, ಗುಡಿ ಕೈಗಾರಿಕೆ, ಆರೋಗ್ಯ, ಕೌಶಲ ಅಭಿವೃದ್ಧಿ ಹಾಗೂ ಉದ್ಯಮ ಆರಂಭಕ್ಕೆ ಬೇಕಾದ ಮಾಹಿತಿ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ನೀಡಲಾಗುತ್ತದೆ. ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ವಿಕಾಸ್ ಬೆಳ್ಳಿ ಹಬ್ಬದ ಪ್ರಯುಕ್ತ ತಜ್ಞರಿಂದ ವಿಕಾಸ್ ಉಪನ್ಯಾಸ ಮಾಲೆ ಕಾರ್ಯಕ್ರಮವನ್ನು ನೀಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಇತಿಹಾಸ, ನಮ್ಮ ಸುತ್ತಮುತ್ತಲಿನ ಐತಿಹಾಸಿಕ ಸ್ಥಳಗಳ ಪರಿಚಯ ಮತ್ತು ಅದರ ವೈಶಿಷ್ಟ್ಯತೆ, ಪ್ರಾಣಿ ಪಕ್ಷಿಗಳ ಜೀವನ ಶೈಲಿ, ಮಹನೀಯರು ನಡೆದು ಬಂದ ಜೀವನ ಶೈಲಿ ಈ ರೀತಿಯ ಮಾಹಿತಿಯನ್ನು ಒಳಗೊಂಡ ಉಪನ್ಯಾಸ ಕಾರ್ಯಕ್ರಮಗಳನ್ನು ಪ್ರಸಿದ್ಧ ವಾಗ್ಮಿಗಳಿಂದ ಉಪನ್ಯಾಸ ನೀಡಲಾಗುತ್ತಿದೆ. ಇದರೊಟ್ಟಿಗೆ ಸಹಕಾರಿ ಕ್ಷೇತ್ರ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲ ಮಹನೀಯರನ್ನು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನಾಗಿ ಕರೆದು ಗೌರವ ಸೂಚಿಸುವ ಕೆಲಸ ಮಾಡಲಾಗುತ್ತಿದೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ನಾಗೇಶ್ KR ಅವರು ನಮ್ಮೊಟ್ಟಿಗಿದ್ದಾರೆ. ಈಗಾಗಲೇ ಪರಿಚಯದಲ್ಲಿ ತಿಳಿಸಿದಂತೆ ಶ್ರೀಯುತರು ಪಾವಗಡ ತಾಲೂಕಿನ ಪುತ್ತೂರಿನವರು, ಶ್ರೀಯುತರು ತುಮಕೂರು ನಗರದಲ್ಲಿ ಸಮಾನ ಮನಸ್ಕರೊಡಗೂಡಿ ಶ್ರೀ ಸುವರ್ಣ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಎಂಬ ಹೆಸರು ಸಂಸ್ಥೆಯನ್ನು 2008ರಲ್ಲಿ ಪ್ರಾರಂಭಿಸಿದರು ಮತ್ತು ಈ ಸಂಸ್ಥೆ ಒಂದು ಮಾದರಿ ಸಂಸ್ಥೆಯಾಗಿ ನಡೆಸುವುದರ ಮೂಲಕ ಇಂದು ನಗರದಲ್ಲಿ ಜನಮೆಚ್ಚುಗೆ ಪಾತ್ರವಾಗಿದೆ. ಅವರ ಈ ಸೇವೆಯನ್ನು ಹಾಗೂ ಸಹಕಾರಿ ಕ್ಷೇತ್ರದ ಬೆಳವಣಿಗೆಯಲ್ಲಿ ಅವರ ಪಾತ್ರವನ್ನು ಗುರುತಿಸಿ ಶ್ರೀಯುತರನ್ನು ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಕರೆದು ಗೌರವ ಸೂಚಿಸುವ ಕಾರ್ಯ ಮಾಡಲಾಗ್ತಿದೆ. ಹಾಗೆಯೇ ಇಂದಿನ ಸಹಕಾರಿಗಳ ವಿಕಾಸ ಸರಣಿ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ NK ಸತ್ಯಪಾಲ್ ಶರ್ಮಾ ಅವರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಸುಮಾರು 34 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಬ್ಯಾಂಕಿಂಗ್ ಹಾಗೂ ವಿವಿಧ ರೀತಿಯ ಸೇವಾ ವಲಯಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು, ಉಪನ್ಯಾಸಗಳನ್ನು ನೀಡುತ್ತಾರೆ. ಅಪಾರ ಜ್ಞಾನವನ್ನು ಪಡೆದಿರುವ ಬಹುಮುಖ ಪ್ರತಿಭೆಯುಳ್ಳ ಶ್ರೀಯುತರು ಸಹಕಾರಿ ಸಂಸ್ಥೆಗಳ ವಾರ್ಷಿಕ ಬಜೆಟ್ ಸಿದ್ಧತೆ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಎಲ್ಲ ಸಹಕಾರಿಗಳು ಕಾರ್ಯಕ್ರಮದ ಪ್ರಯೋಜನ ಪಡೆಯಬೇಕೆಂದು ಕೇಳ್ತಾ ಸಂಪನ್ಮೂಲ ವ್ಯಕ್ತಿಗಳನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿರುವ ಶ್ರೀ ಮಲ್ಲಿಕಾರ್ಜುನ ಕೆ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳು ಏರ್ಮೀಟ್, ಯೂಟ್ಯೂಬ್, ಫೇಸ್ಬುಕ್ ಮೂಲಕ ನೇರ ಪ್ರಸಾರವಾಗುತ್ತೆ. ಎಲ್ಲ ವೀಕ್ಷಕರು ನಮ್ಮ ವಿಕಾಸ್ ಬ್ಯಾಂಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ವಿಶೇಷ ಈ ಪ್ರಯತ್ನಕ್ಕೆ ತಾವೆಲ್ಲ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಜೈ ಸಹಕಾರಿ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಚಿನ್ನನಗೌಡ ಮಾಲಿ ಪಾಟೀಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಾಗೇಶ್ KR ಇವರು ಅತಿಥಿ ನುಡಿಗಳನ್ನಾಡುವಂತೆ ಕೋರುತ್ತೇನೆ.
ಸರ್ ಮಾತಾಡಿ ಸರ್. ಕೇಳ್ತಿದ್ಯಾ? ಹಾ ಸರ್, ಕೇಳ್ತಿದೆ. ಇದು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು ಆದಂತಹ ವಿಶ್ವನಾಥ್ ಹಿರೇಮಠ್ ರವರು ಪ್ರಾರಂಭ ಮಾಡಿರುವಂತಹ ವಿಕಾಸ್ ಸೌಹಾರ್ದ ಬ್ಯಾಂಕ್ 25 ವರ್ಷಗಳ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮಗಳ ಸಹಕಾರಿಗಳ ವಿಕಾಸ ಸರಣಿ ಕಾರ್ಯಕ್ರಮ 44ಕ್ಕೆ ನಮ್ಮನ್ನು ಆಹ್ವಾನಿಸಿದಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶ್ವನಾಥ್ ಹಿರೇಮಠ್ ಸರ್ ನಮಗೆ 2008ರಿಂದಲೂ ಗುರ್ತಿದ್ದಾರೆ. 2008ರಲ್ಲಿ ನಮ್ಮ ಸಹಕಾರಿ ರಿಜಿಸ್ಟರ್ ಆದ ಸಂದರ್ಭದಲ್ಲಿ ನಮ್ಮ ವಿಶ್ವನಾಥ್ ಹಿರೇಮಠ್ ಸರ್ ಅವರು ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ನಿಯಮಿತದ ಅಧ್ಯಕ್ಷರಾಗಿದ್ರು. ಅವರನ್ನು ನಾನು ಮೊಟ್ಟ ಮೊದಲ ಬಾರಿಗೆ ತುಮಕೂರಿನಲ್ಲಿ ಸಮಾವೇಶದಲ್ಲಿ ಟಿಜಿಎಂಸಿ ಬ್ಯಾಂಕ್ ಆವರಣದಲ್ಲಿ ಸಮಾವೇಶ ಮಾಡಿದ್ದ ದಿನದಿಂದಲೂ ನನಗೆ ಚಿರಪರಿಚಿತರಾಗಿದ್ದು, ಮಾರ್ಗದರ್ಶನ ನೀಡುತ್ತಿದ್ದು, ಅವರ ಸಲಹೆ ಸೂಚನೆಗಳನ್ನು ನಾವು ಸಹ ಅಳವಡಿಸಿಕೊಂಡು ಸಹಕಾರಿಯನ್ನ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಸೌಹಾರ್ದ ಸಹಕಾರಿಯಲ್ಲಿ 2ನೇ ರಿಜಿಸ್ಟರ್ ಆಗಿರುವಂತಹ ವಿಕಾಸ ಸೌಹಾರ್ದ ಬ್ಯಾಂಕ್, ನನಗೆ ತಿಳಿದ ಮಟ್ಟಿಗೆ ನಮ್ಮ ಸೌಹಾರ್ದ ಸಂಯುಕ್ತ ಸಹಕಾರಿಯಲ್ಲಿ 2ನೇ ರಿಜಿಸ್ಟರ್ ಬ್ಯಾಂಕ್ ಆದಂತಹ ವಿಕಾಸ್ ಸೌಹಾರ್ದ ಬ್ಯಾಂಕ್ 25 ವರ್ಷಗಳನ್ನು ದಾಟಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಈಗ ಪ್ರಸ್ತುತ ಬ್ಯಾಂಕ್ 1050 ಕೋಟಿಗಳಿಗಿಂತ ಹೆಚ್ಚಿನ ದುಡಿಯುವ ಬಂಡವಾಳವನ್ನು ಹೊಂದಿದ್ದು, ವಿವಿಧ ಕಡೆಗಳಲ್ಲಿ ಸುಮಾರು 8 ಶಾಖೆಗಳನ್ನು ಹೊಂದಿದ್ದು, ಸಾವಿರಾರು ಜನಗಳಿಗೆ, ಉದ್ಯಮಿಗಳಿಗೆ, ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಸೌಲಭ್ಯ ಸಹಕಾರವನ್ನು ಮಾಡುತ್ತಾ ಬಂದಿದ್ದು ನಮ್ಮ ವಿಶ್ವನಾಥ್ ಹಿರೇಮಠ್ ರವರ ವಿಶೇಷ ಸಾಧನೆ ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ವಿಶ್ವನಾಥ್ ಹಿರೇಮಠ್ ಸರ್ ಶೈಕ್ಷಣಿಕ ರಂಗದಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರ ಬ್ಯಾಂಕೇ ವಿಕಾಸ ಅಂದ್ರೆ ನಾವ್ ಹೇಳೋ ತರ ಇಲ್ಲ, ವಿಕಾಸ ಅಂದ್ರೆ ಡೆವಲಪ್ಮೆಂಟ್. ಅವರು ಸಂಪೂರ್ಣವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಡೆವಲಪ್ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ, ಅವರು ವಿಶೇಷವಾಗಿ ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮಗಳನ್ನು ನನಗೆ ತಿಳಿದ ಮಟ್ಟಿಗೆ ಯಾರು ಈ ರೀತಿ ವರ್ಷ ಪೂರ್ತಿ 365 ದಿನನೂ ಕಾರ್ಯಕ್ರಮ ಮಾಡಿರೋದು ನಾನು ಕಂಡಿಲ್ಲ. ಈಗ 365 ದಿನನೂ ಭಾನುವಾರದಿಂದ ಶುರು ಮಾಡಿ, ಭಾನುವಾರ ವಿಕಾಸ ಹುಟ್ಟು, ಸೋಮವಾರ ದಟ್ಟಂತ ಹೇಳಿ, ಮಂಗಳವಾರ ರಸಪ್ರಶ್ನೆ, ಬುಧವಾರ ಕೌಶಲ್ಯ ಅಭಿವೃದ್ಧಿ, ಗುರುವಾರ ಸೌಹಾರ್ದ ಸಹಕಾರಿಗಳ ವೃತ್ತಿಪರತೆ, TDS, ಕಾಯ್ದೆ, ತೆರಿಗೆ, ಮಾರ್ಕೆಟಿಂಗ್, ಅಭಿವೃದ್ಧಿ ಇತ್ಯಾದಿ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ನಮಗೆ ತಿಳಿಸ್ತಾ, ನಮ್ಮ ಸಹಕಾರಿಗಳನ್ನು ಈ ಅಧ್ಯಕ್ಷರಾಗಿ ಅವರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರೋದಕ್ಕೆ ನಾವು ಅವರಿಗೆ ಆಭಾರಿಯಾಗಿದ್ದೀವಿ. ಇವರ ಸಹಕಾರಿ ವಿಕಾಸ ಸರಣಿ ಕಾರ್ಯಕ್ರಮ ನಾವು ವಿಚಾರ ನೋಡಿದ್ರೆ ಸಾಕಾಗುತ್ತೆ. ಎಲ್ಲಾ ರೀತಿಯಿಂದ ಯಾವ ರೀತಿಯಿಂದ ನಾವು ಸಹಕಾರಿಗಳನ್ನು ಮುನ್ನಡೆಸಬೇಕು, ಯಾವ ರೀತಿಯಿಂದ ಸಹಕಾರಿಗಳಲ್ಲಿ ಲೋಪದೋಷ ಉಂಟಾದಾಗ ಸರಿಪಡಿಸ್ಕೋಬೇಕು, ನಾವು ಯಾವ ರೀತಿ ಅದನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ಅನ್ನತಕ್ಕಂತ ಸಲಹೆ ಸೂಚನೆಗಳು ಈ ಸಹಕಾರಿಗಳ ವಿಕಾಸ ಒಂದು ಸರಣಿ ಕಾರ್ಯಕ್ರಮವನ್ನು ನಾವು ನೋಡಿದಾಗ ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಸಂಪೂರ್ಣವಾಗಿ ಯಶಸ್ವಿ ಸಹಕಾರಿ ಸಂಸ್ಥೆಯನ್ನ ನಡೆಸಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಶುಕ್ರವಾರ ವಿಶೇಷವಾಗಿ ಮಹಿಳಾ ವಿಕಾಸ ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ. ಶನಿವಾರ ಬೆಳ್ಳಿ ಹಬ್ಬದ ಪ್ರಯುಕ್ತ ಐತಿಹಾಸಿಕ ಮಾಹಿತಿ, ಪರಿಸರ, ಪ್ರಾಣಿ ಪಕ್ಷಿಗಳ ಮಾಹಿತಿ, ವಿಶೇಷವಾಗಿ ಹೊಸಪೇಟೆ ಜಿಲ್ಲೆ ಸುತ್ತಮುತ್ತಲಿನ ವಿಚಾರಗಳನ್ನು ತಿಳಿಸುತ್ತಾ, ವಿದ್ಯಾರ್ಥಿಗಳಿಗೆ, ಉದ್ದಿಮೆದಾರರಿಗೆ, ಕೌಶಲ್ಯ ಅಭಿವೃದ್ಧಿಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ತನ್ನನ್ನು ತಾವು ತೊಡಗಿಸಿಕೊಂಡು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ವಿಶ್ವನಾಥ್ ಹಿರೇಮಠ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಅವರ ಕಾರ್ಯಕಾರಿ ಮಂಡಳಿ ಸದಸ್ಯರಿರ್ಬೋದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಸಿಬ್ಬಂದಿ ವರ್ಗದವರೆಗೂ ಎಲ್ರಿಗೂ ನಮ್ಮನ್ನ ಕರೆಸಿ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸಹಕಾರಿ ವಿಕಾಸ್ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿ, ಇನ್ನೂ ಸುವರ್ಣ ಯುಗಕ್ಕೆ ಹೋಗ್ಲಿ, ಇನ್ನೂ ಹೆಚ್ಚಿನದಾದಂತಹ ಇನ್ನೂ ಲಕ್ಷ ಕೋಟಿನಲ್ಲಿ ಜನಗಳಿಗೆ ಸಹಾಯ ಮಾಡುವಂತ ದೊಡ್ಡ ಬ್ಯಾಂಕ್ ಆಗಿ ಸಹಕಾರ ರಂಗದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳ್ತಾ,
ದೇವರಲ್ಲಿ ಬೇಡ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರಿ. ಅತಿಥಿ ನುಡಿಗಳನ್ನಾಡಿದ ಶ್ರೀ ನಾಗೇಶ್ KR ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರೋಣ. ಯಾರಿಗೆ ಪೇಮೆಂಟ್ ಮಾಡಬೇಕೋ ಅವರ UPI ಐಡಿಯನ್ನ ನೀವು ಆಪ್ನಲ್ಲಿ ವೆರಿಫೈ ಮಾಡಿ. UPI ಐಡಿಗೆ ಲಿಂಕ್ ಆಗಿರೋ ಹೆಸರು ಮತ್ತೆ ನೀವು ಹಣ ಕೊಡೋರ್ ಹೆಸರು 2 ಒಂದೇನಾ ಅಂತ ಪೇಮೆಂಟ್ ಮಾಡೋ ಮುಂಚೆ ಚೆಕ್ ಮಾಡಿ. ಸೇಫ್ ಆಗಿರಿ, UPI ಮಾಡಿ. Issued in public interest by National Payments Corporation of India. ಇದು UPI ಪಿನ್ ಪೇಜ್, ಗೊತ್ತಾಯ್ತಾ? ಪ್ರತಿ UPI ಆಪ್ನಲ್ಲಿ ನೀವು UPI ಪಿನ್ನ ಈ ಪೇಜ್ ನಲ್ಲೇ ಎಂಟರ್ ಮಾಡಬೇಕು. ನೆನ್ಪಿರ್ಲಿ, UPI ಪಿನ್ ಪೇಮೆಂಟ್ ಮಾಡೋದಕ್ಕೋಸ್ಕರ ಇದೆ, ಪೇಮೆಂಟ್ ರಿಸೀವ್ ಮಾಡೋದಕ್ಕಲ್ಲ. ಪಿನ್ ಎಂಟರ್ ಅಂದ್ರೆ ಹಣ ಕಟ್. ಹಾಗೇನೆ QR ಕೋಡ್ ಸ್ಕ್ಯಾನ್ ಮಾಡಿದ್ರಿ, ಪಿನ್ ಎಂಟರ್ ಮಾಡಿದ್ರಿ ಅಂದ್ರೆ ಹಣ ಕಟ್. ಮತ್ತೆ ನಿಮ್ಮ UPI ಪಿನ್ ಬೇರೆ ಯಾರ ಜೊತೆನೂ ಶೇರ್ ಮಾಡಬೇಡಿ. ಯಾವುದೇ ವೆಬ್ಸೈಟ್ ಅಥವಾ ಆನ್ಲೈನ್ ಫಾರ್ಮ್ ನಲ್ಲಿ ಹಾಕ್ಬೇಡಿ. ಸೇಫ್ ಆಗಿರಿ, UPI ಮಾಡಿ. Issued in public interest by National Payments Corporation of India. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಡಾಕ್ಟರ್ NK ಸತ್ಯಪಾಲ್ ಶರ್ಮಾ ಅವರು ಸಹಕಾರ ಸಂಸ್ಥೆಗಳ ವಾರ್ಷಿಕ ಬಜೆಟ್ ಸಿದ್ಧತೆ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸರ್, ಹಲೋ. Hello. Hello. I'm Vikas. I'm Hello. here to introduce our digital banking services. Hello. ಕೇಳಿಸ್ತಾ ಇದೀನಿ ಸರ್? ಕೇಳಿಸ್ತಾ ಇದೆ Please ಸರ್. come. ಓಕೆ. Mobile banking. ಹೌದು. Banking at your fingertips. Fund transfer, Okay. balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card safe app for card security purpose. Block and bar card by yourself. Set transaction limit. Stop being victim. Internet banking. Account view, real-time balance view, Yum passbook, download statement. UPI. Link your account to any UPI payment app. Google Pay, Phone Pay, Paytm. Experience the convenient digital banking channels. For more information, please visit your nearest branch. Hello. ಸರ್, ಮಾತಾಡಿ ಸರ್, ಹೇಳಿ. Good evening, everybody. Hope you can listen my voice. I think I'm audible to everybody.
ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಹಾ ಸರ್, ಕೇಳಿಸ್ಲಿ. ಫೈನ್ ಹಾ ಫೈನ್ ಸರ್. ಫೈನ್. ಓಕೆ ಓಕೆ ಓಕೆ. ಫಸ್ಟ್ ಆಫ್ ಆಲ್, let me compliment all my friends who are part of the Vikas family. I remember good old days, somewhere ಸುಮಾರು 20-25 ವರ್ಷಗಳ ಹಿಂದೆ ನಾವು ಈ ವಿಕಾಸ್ ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಇವತ್ತು ನಾವು ಬೆಳೆದಿದ್ದನ್ನು ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಆ್ಯಕ್ಚುಲಿ ನಾನು ಇದು 2ನೇ ಬಾರಿ ಬರ್ತಾ ಇರೋದು ಆನ್ಲೈನಲ್ಲಿ. ಹೋದ ವರ್ಷ ಕೋವಿಡ್ಕಿಂತ ಮುಂಚೆನೂ ನಾನು ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ರಿಗಾರ್ಡಿಂಗ್ ಎಥಿಕಲ್ ವ್ಯಾಲ್ಯೂಸ್ ಆಫ್ ಎಂಪ್ಲಾಯೀಸ್ ಅಂತ ಹೇಳಿ. ಮತ್ತು ಈ ಸರಿ ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ 1-2 ಸರ್ತಿ ನನ್ನ ಕೈಲೇ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಈ ವಾರ ನಾನು ಸ್ವಲ್ಪ ಬಿಡುವಾಗಿರೋದ್ರಿಂದ I given the 2 dates actually. Today one program, and maybe in 2 or 3 days down the line I'll have one more program. So with all due respect to my friends, contemporaries, and people online, nearly 122 participants are there, I can see on screen. I have been asked to deliver a lecture on the preparation of budget by cooperatives. ಸಹಕಾರಿ ಸಂಘಗಳ ಬಡ್ಜೆಟನ್ನು ಹೇಗೆ ಪ್ರಿಪೇರ್ ಮಾಡಬಹುದು ಎಫೆಕ್ಟಿವ್ ಆಗಿ, ಅದರ ಬಗ್ಗೆ ಮಾತಾಡಿ ಅಂತ ನನಗೆ ಹೇಳಲಾಗಿದೆ. ನನ್ನ ಇಡೀ ಈ ಒಂದು ಸೆರ್ಮನ್ ಭಾಷಣದಲ್ಲಿ ಆದಷ್ಟು ನಾನು ಆ ಕ್ಲಾರಿಟಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಡೈರೆಕ್ಟ್ಲಿ ಕಮಿಂಗ್ ಟು ದ ಸಬ್ಜೆಕ್ಟ್, ಸಹಕಾರಿ ಸಂಸ್ಥೆಗಳು ಬೈ ಡೆಫಿನೇಷನ್ ಒನ್ ಫಾರ್ ಆಲ್ ಫಾರ್ ಒನ್ ಅಂತ ಓದ್ತೀವಿ. ಅಂಡ್ ದ ರೂರಲ್ ಏರಿಯಾಸ್, ಸೆಮಿ ಅರ್ಬನ್ ಏರಿಯಾಸ್ ಅಂತೇನು ಹೇಳ್ತೀವಿ, that is not exactly the metropolitan or cosmopolitans, where we don't have the commercial banks, nationalized banks, or banking in a network ಎಲ್ಲಿ ಸಾಧ್ಯ ಇಲ್ಲವೋ ಬಹುಶಃ ಅಂತಹ ಏರಿಯಾಗಳಿಗೆ, ಸಬರ್ಬನ್ಗಳಿಗೆ ಸಹಕಾರಿ ಬ್ಯಾಂಕ್ಗಳ ಪಾತ್ರ ಬಹಳ ಮುಖ್ಯವಾದದ್ದು. They come to the rescue of smallest needy person, ಅಂದರೆ ಸಮಾಜದಲ್ಲಿ ಇರುವಂತಹ ಅತಿ ಸಣ್ಣ ವ್ಯಾಪಾರ ಮಾಡೋನಿರಬಹುದು, ಕೂಲಿ ಮಾಡೋರಿರಬಹುದು, ಬಹಳ ಕಡಿಮೆ ಅಗತ್ಯಗಳಿಗೆ ತನ್ನ ಜೀವನವನ್ನು ಅಳವಡಿಸಿಕೊಂಡು ಜೀವನ ಮಾಡ್ತಿರಬಹುದು. ಅಂತಹವರಿಗೆ ಹಣಕಾಸಿನ ಸಹಾಯವನ್ನು ನೀಡುವಂತಹ ಬ್ಯಾಂಕ್ಗಳು ಅಂದರೆ ಸಹಕಾರಿ ಬ್ಯಾಂಕ್. When you compare these banks to the very big banks, even their capital, ಬಂಡವಾಳ ಅಂತ ಏನು ಕರಿತೀವಿ, even that capital is also not very huge within the limited resources. ಸಂಪನ್ಮೂಲಗಳಂತೇನು ಹೇಳ್ತೀವಿ, within the limited resources they try to play by giving loans and advances, short-term loans, long-term loans, thereby earned interest and running the show. Our talk is concentrating on the budget. By definition, budget is nothing but a statement of estimates. Statements of revenues and expenditure. So when I talk about budget, I must always keep in mind which is the organization I am going to talk.
We have number of business organization, units, companies, corporate sectors, so on and so forth. During this 1.5 hour or 2 hours of my talk, we are going to devote our time to the topic cooperative banks, their development, their goals, their financial resources, their applications, how they plan. ಮುಖ್ಯವಾಗಿ ಸಂಪನ್ಮೂಲ ಅಂತ ಏನು ಹೇಳ್ತೀವಿ, ಬಂಡವಾಳ ಅಂತ ಏನು ಹೇಳ್ತೀವಿ, ರೈಸಿಂಗ್ ಆಫ್ ಕ್ಯಾಪಿಟಲ್ ಅಂತ ಏನು ಹೇಳ್ತೀವಿ, ಅದು ಯಾವ ಥರ ಮಾಡ್ತಾರೆ ಮತ್ತು ಅದರ ಡಿವಿಷನ್ಸ್ಗಳನ್ನು ಬಡ್ಜೆಟ್ಟಲ್ಲಿ ಯಾವ ರೀತಿ ತೋರಿಸ್ಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಎಂಬುದನ್ನು ನಾವು ಮುಖ್ಯವಾಗಿ ನೋಡ್ತೀವಿ ಇಲ್ಲಿ. ಬಿಕಾಸ್ ದಿ ಇನ್ಸ್ಟಿಟ್ಯೂಷನ್ ಎಕ್ಸ್ಟೆಂಡ್ಸ್ ಇಟ್ಸ್ ಸರ್ವಿಸಸ್ ಟು ದಿ ನೀಡಿ ಆ್ಯಂಡ್ ದ ಕಾಮನ್ ಪರ್ಸನ್. ಸಹಕಾರಿ ಬ್ಯಾಂಕ್ಗಳಿಗೆ ಒಂದು ಅಡ್ವಾಂಟೇಜ್ ಇದೆ, ರೀಚಬಿಲಿಟಿ ಟು ದಿ ನುಕ್ ಅಂಡ್ ಕಾರ್ನರ್ ಆಫ್ ದಿಸ್ ಕಂಟ್ರಿ. ದೇಶದ ಮೂಲೆ ಮೂಲೆಗಳಿಗೆ ರೀಚ್ ಆಗುವಂತಹ ಏನು ಅಡ್ವಾಂಟೇಜ್ ಇದೆಯೋ ಅದು ಬಹುಶಃ ದೊಡ್ಡ ಗಾತ್ರದ ಅಥವಾ ಬಹಳ ಹೆಸರುವಾಸಿಯಾಗಿರತಕ್ಕಂಥ ನ್ಯಾಷನಲೈಸ್ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಹಣಕಾಸಿನ ವ್ಯವಸ್ಥೆ ಸಂಸ್ಥೆಗಳು ಅಂತ ಏನು ಹೇಳ್ತೀವಿ, ಅವುಗಳಿಗೆ ಇಲ್ಲದೇ ಇರುವಂತಹ ಒಂದು ಅಡ್ವಾಂಟೇಜ್ ಈ ಸಹಕಾರಿ ಬ್ಯಾಂಕ್ಗಳಿಗಿದೆ. ದೇ ರೀಚ್ ಟು ದಿ ರೂರಲ್ ಏರಿಯಾಸ್. ದೇ ಎಂಜಾಯ್ ಫ್ಲೆಕ್ಸಿಬಿಲಿಟಿ ಇನ್ ದೇರ್ ಫೈನಾನ್ಷಿಯಲ್ ಆಪರೇಷನ್ಸ್. ಫ್ಲೆಕ್ಸಿಬಿಲಿಟಿ ಅಂದರೆ ಅಡ್ಜಸ್ಟ್ಮೆಂಟ್ಗಳು ಅಂತ ಅರ್ಥ. ಲಿವರೇಜ್ ಅಂತ ಹೇಳ್ತೀವಿ ಕಾಸ್ಟಿಂಗ್ ಅಲ್ಲಿ. ಫ್ಲೆಕ್ಸಿಬಿಲಿಟಿ, ಫಂಡ್ ಮೂವ್ಮೆಂಟು ಹೇಗಿರುತ್ತೆ. ಸೊ ನಾನು ಈಗ ಈ ಸ್ಲೈಡ್ಸ್ ಕಳಿಸಿದೆ. ಇಫ್ ಸಂಬಡಿ ಕ್ಯಾನ್ ಹೆಲ್ಪ್ ಮೀ ಟು ಡಿಸ್ಪ್ಲೇ ದ ಸ್ಲೈಡ್ಸ್ ಆನ್ ಯುವರ್ ಸ್ಕ್ರೀನ್ ಓವರ್ ದೇರ್. ಐ ಆಮ್ ಇನ್ ದ ಥರ್ಡ್ ಸ್ಲೈಡ್. ಯಾರಾದರೂ ಅಲ್ಲಿ ನನಗೆ ಹೇಳಿದರು ಆನ್ಲೈನ್, ಸರ್ ನಿಮಗೆ ಸ್ಲೈಡ್ ನಾವು ಕೋಆಪ್ಟ್ ಮಾಡ್ತೀವಿ ಅಂತ ಹೇಳಿ. ಐ ಥಿಂಕ್ ಸರ್ ಈಗ ಸ್ಟಾರ್ಟ್ ಮಾಡಲ ಸರ್ ಇದು ಮೂರನೇ ಸ್ಲೈಡಿಗೆ ಬಂದ್ಬಿಟ್ರೆ, ಮೂರನೇ ಸ್ಲೈಡು PPTಯಲ್ಲಿ ಮೂರನೇ ಸ್ಲೈಡು ನೀವು ಅಲ್ಲಿ ಡಿಸ್ಪ್ಲೇ ಮಾಡಿದರೆ ಒಳ್ಳೆಯದು. ಬಿಕಾಸ್ ಅದನ್ನ ಎಲ್ಲರೂ ನೋಡಬಹುದು, ಒಂದು ಐಡಿಯಾ ಬರುತ್ತೆ ಅಂತ ಅರ್ಥ, ಇನ್ನೇನಿಲ್ಲ. ಆಮೇಲೆ ಈ ಲೆಕ್ಚರ್ ಕೂಡ ಡಿವಿಯೇಟ್ ಆಗೋದಿಲ್ಲ ಅವಾಗ. ಸ್ಲೈಡಲ್ಲಿ ಕಾನ್ಸಂಟ್ರೇಷನ್ ಇದ್ರೆ ಫೈನ್. ನನ್ನ ಮೊಬೈಲಿಗೂ ಬರ್ತಾ ಇದೆ. ನಾನಿಲ್ಲಿ ನನ್ನ ಸ್ಕ್ರೀನ್ ಮೇಲೆ ನಾನು ಡಿಸ್ಪ್ಲೇ ಮಾಡ್ಕೊಂಡಿದ್ದೀನಿ. ಥರ್ಡ್ ಸ್ಲೈಡ್, ದಿ ಕ್ವಾಂಟಮ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿ. ನೀವು ಎಸ್ ಅಂತ ಹೇಳಿದ್ರೆ ನಾನು ಮುಂದುವರಿಸ್ತಾ ಇರ್ತೀನಿ. ಆಗ್ಬೋದಾ? ಫೈನ್. ದಿ ಕ್ವಾಂಟಮ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಅಂದರೆ ಈ ನಮ್ಮ ಸಹಕಾರಿ ಬ್ಯಾಂಕ್ಗಳ ಗಾತ್ರ ಇಡೀ ದೇಶವನ್ನು ತಗೊಂಡಾಗ ಯಾವ ಒಂದು ಸ್ಟೇಟಲ್ಲಿ ಇದೆ ಅಂತ ಅರ್ಥ. ಪ್ರಿಸೈಸ್ಲಿ ರಿಸರ್ಚ್ ಪ್ರಕಾರ ಹೇಳೋದಾದ್ರೆ ನಿಯರ್ಲಿ 1 lakh ಯೂನಿಟ್ಸ್ ಆರ್ ದೇರ್. 97,792 ಸಹಕಾರಿ ಸಂಸ್ಥೆಗಳು ಇಡೀ ಭಾರತದಲ್ಲಿ ನಾವು ರೆಕಾರ್ಡ್ ಮಾಡಿದ್ದೇವೆ. 36% ಆರ್ ಅರ್ಬನ್ ಏರಿಯಾಸ್, 64% ಆರ್ ಇನ್ ರೂರಲ್ ಏರಿಯಾಸ್. ಆಗ್ಲೇ ಹೇಳಿದೆ ನಾನು, ರೀಚಬಿಲಿಟಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಫೈನಾನ್ಷಿಯಲ್ ರೀಚಬಿಲಿಟಿ, ರಿಸೋರ್ಸ್ ರೀಚಬಿಲಿಟಿ, 64% in rural hub of the nation. Of course, we have SCB, DCC and PAC. All these are established under Cooperative Society Act of India 1904. There is a lot of difference between a commercial branch banking, nationalized bank and the cooperatives. Banking Regulation Act, Reserve Bank of India Act, Companies Act. These are few acts which directly have an accessibility when we mobilize our funds, when we show our financial records to the authorities. Similarly, the cooperative banks
are regulated by Cooperative Act. Next slide, sir. Purpose of cooperative banks. Purpose. See, this is what we see in our country. Cooperative banks are substitute banks for big banks, or in those area where the big banks have not got any representation ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಲ್ಲಿಲ್ಲವೋ ಅಲ್ಲಿ ನಾವು ಸಹಕಾರಿ ಬ್ಯಾಂಕ್ಗಳ ಪಾತ್ರವನ್ನು ಬಹಳ ಮುಖ್ಯವಾಗಿ ನೋಡ್ತಾ ಇದ್ದೀವಿ. ಅದು ಹಣಕಾಸಿನ ಒಂದು ಸಹಾಯ ಇರಬಹುದು, ದಟ್ ಇಸ್ ಅಡ್ವಾನ್ಸ್ ಫೈನಾನ್ಷಿಯಲ್ ಹೆಲ್ಪ್ ಟು ರೂರಲ್ ಏರಿಯಾ, ನೀಡಿ ಅರ್ಬನ್ ಆಸ್ಪಿರೆಂಟ್ಸ್. ಬರೀ ರೂರಲ್ ಅಲ್ಲ, ಅರ್ಬನ್ ಅಲ್ಲಿ ಸಹ. ದ ಮೇನ್ ಪರ್ಪಸ್ ಈಸ್ ಫಂಕ್ಷನಿಂಗ್ ಟು ಅಗ್ರಿಕಲ್ಚರ್. ನಾನು ಸೋರ್ಸಸ್ ಬರ್ತೀನಿ. ಬಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ಎಷ್ಟು ಪರ್ಸೆಂಟೇಜ್ ಆಫ್ ಅವರ್ ಸೋರ್ಸಸ್ ಈಸ್ ಕೆಪ್ಟ್ ಫಾರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಟು ಪ್ರಯಾರಿಟಿ ಸೆಕ್ಟರ್, secondary sector, tertiary sector. Ours is an agricultural economy, mainly nearly 55 to 58%, 55ರಿಂದ 58% ಜನ ವರ್ಕಿಂಗ್ ಕ್ಲಾಸ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅಗ್ರಿಕಲ್ಚರಿನ ಮೇಲೆ, ವ್ಯವಸಾಯ ಅದರ ಮೇಲೆ ಅವಲಂಬಿತವಾಗಿದ್ದಾರೆ. ಸೊ ಯಾವುದೇ ಫೈನಾನ್ಷಿಯಲ್ ಸಂಸ್ಥೆಯ ಟೋಟಲ್ ಅಮೌಂಟ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ದೇ ಮಸ್ಟ್ ಆಲ್ವೇಸ್ ಗಿವ್ ಪ್ರಯಾರಿಟಿ ಟು ದಿ ಅಗ್ರಿಕಲ್ಚರ್. ನಾವು ಬಡ್ಜೆಟ್ ಮಾಡಬೇಕಾದ್ರೆ ಬಹುಶಃ ಈ ಪರ್ಸೆಂಟೇಜನ್ನು ಮನಸ್ಸಲ್ಲಿ ಇಟ್ಕೊಳ್ತೀವಿ, ಲೋನ್ಸ್ ಅಂಡ್ ಅಡ್ವಾನ್ಸಸ್. ಅಫ್ಕೋರ್ಸ್ ಇಟ್ ಮೇ ವೇರಿ, ಅಂದರೆ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಸಹ ನೋಡಿದ್ದೀವಿ ನಾವು. ಯಾವ ಅರ್ಥದಲ್ಲಿ ಅಂದರೆ ಸಿಟೀಸ್, ನಗರಗಳು, ಅಲ್ಲಿ ಏನಾದರೂ ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಅಗ್ರಿಕಲ್ಚರಲ್ ಆಪರೇಷನ್ಸ್ ಕಡಿಮೆ ಇದ್ದರೆ, ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಅಂತಿದ್ರೆ, ಅಲ್ಲಿ ಇಂಡಸ್ಟ್ರೀಸು ಅಗ್ರಿಕಲ್ಚರ್ಗಿಂತ ಸ್ವಲ್ಪ ಮುಂದೆ ಇದ್ದರೆ, ಅಂತಹ ಸಂದರ್ಭದಲ್ಲಿ ಬಡ್ಜೆಟ್ ಮಾಡಬೇಕಾದ್ರೆ, ನಾವು ನಮ್ಮ ರಿಸೋರ್ಸಸ್ನ ಅಲೋಕೇಟ್ ಮಾಡಬೇಕಾದ್ರೆ ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸು ಕೊಡ್ಬೋದು. ಇದರ ಜೊತೆಗೆ ಎವ್ರಿ cooperative unit or banks, financial institutions, they have to implement government policies in rural areas, particularly the credit creation ಅಂತ ಏನು ಹೇಳ್ತೀವಿ, ಅಥವಾ ಗೌರ್ಮೆಂಟಿನ ಎಷ್ಟೋ ಪಾಲಿಸಿಗಳನ್ನು, ಪ್ರೋಗ್ರಾಮ್ಗಳನ್ನು, ಅಂದರೆ ವೇರ್ ಎವರ್ ಮನಿ ಈಸ್ ಇನ್ವಾಲ್ವ್ಡ್, ಎಲ್ಲೆಲ್ಲಿ ಹಣ ಸಹಾಯ ಅಥವಾ ಈ ಹಣದ ಅವಶ್ಯಕತೆ ಇದೆಯೋ, ಸರ್ಕಾರದ ನಿಯಮಾವಳಿ ಇರ್ಬೋದು, ಅವರ ಕಾರ್ಯಕ್ರಮಗಳು ಇರ್ಬೋದು, ಅವುಗಳಿಗೂ ಸಹ ನಾವು ವಿ ಹ್ಯಾವ್ ಟು ಸೆಟ್ ಅಸೈಡ್ ಸರ್ಟನ್ ಪರ್ಸೆಂಟೇಜ್ ಆಫ್ ಅವರ್ ಟೋಟಲ್ ರಿಸೋರ್ಸಸ್ ಬಡ್ಜೆಟ್ ಮಾಡ್ಬೇಕಾದ್ರೆ. ಅವರ್ ಏಮ್ ಈಸ್ ಸಿ ದಟ್ ಅವರ್ ರೆವೆನ್ಯೂಸ್ ಬಿಕಮ್ ಮೋರ್ ರೆವೆನ್ಯೂಸ್, ಅಂದರೆ ನಮ್ಮ ವರಮಾನ ಅಂತ ಏನು ಹೇಳ್ತೀವಲ್ಲ, ರೆವೆನ್ಯೂಸ್, ನಮಗೆ ಬರುವಂತಹ ಒಂದು ಇನ್ಕಮ್ ಅಂತೇನು ತೋರಿಸ್ತೀವಿ. ಎವ್ರಿ ಬ್ಯಾಂಕ್ಸ್ ಮೇನ್ ಏಮ್ ಈಸ್ ಸೇ ಫಂಡ್ ರೈಸಿಂಗ್ ಆ್ಯಂಡ್ ಇಂಟ್ರೆಸ್ಟ್ ಅರ್ನ್ಡ್ ಆ್ಯಂಡ್ ಇನ್ಕಮ್ ಸೋರ್ಸಸ್. ದಿಸ್ ಇನ್ಕಮ್ ಸೋರ್ಸ್ ಯು ಹ್ಯಾವ್ ಟು ಟ್ಯಾಪ್ ಆನ್ ದೋಸ್ ಪಾಲಿಸೀಸ್ ವಿಚ್ ಆರ್ ಕಾಲ್ಡ್ ಪ್ರಯಾರಿಟಿ ಪಾಲಿಸೀಸ್, government supported policies, are those policies which will lift the rural areas as far as financial needs are concerned. ಅಂದರೆ ನಮ್ಮಲ್ಲಿರುವಂತಹ ಟೋಟಲ್ ಕಲೆಕ್ಟೆಡ್ ಮನಿ, ಹಣ, ಅದನ್ನು ನಾವು ಹೇಗೆ ವಿನಿಯೋಗಿಸಬೇಕು ಅಂದರೆ, ಮೊದಲನೇದು ಪ್ರಯಾರಿಟಿ ಸೆಕ್ಟರ್, ಅಗ್ರಿಕಲ್ಚರ್, ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿಗೆ ಸಾಲಗಳನ್ನು ನೀಡುವುದು, ಅಥವಾ ಸರ್ಕಾರದಲ್ಲಿರುವಂತಹ ಕಾರ್ಯಕ್ರಮಗಳನ್ನು ಒತ್ತು ಕೊಟ್ಟು ಅದರ ಬಗ್ಗೆ ಅದಕ್ಕೆ ಬೇಕಾಗುವಂತಹ ಹಣ ಸಹಾಯವನ್ನು ಮಾಡುವುದು, ಅಥವಾ ರೂರಲ್ ಏರಿಯಾಸ್ನಲ್ಲಿ ಪ್ರಯಾರಿಟಿಯಾಗಿ ಏನು ಮಾಡಬೇಕು ಅದಕ್ಕೆ ಹಣದ ಸಹಾಯವನ್ನು ಮಾಡುವುದು. ಕಾರಣ ಇಷ್ಟೇನೆ, ನಮ್ಮ ಇನ್ಕಮು ಕಡಿಮೆ ಆಗಬಾರ್ದು.
when I discuss the income statement, when we prepare budget, actually, unless we have income, ಅಂದರೆ ನಮ್ಮಲ್ಲಿ ಇನ್ಕಮ್ ಸೋರ್ಸ್ ಇದ್ರೆ ಮಾತ್ರ ನಾವು ಅದರ ಅಲೋಕೇಶನ್ಗಳನ್ನು ಬಹಳ ಕಂಫರ್ಟಬಲ್ ಆಗಿ ಮಾಡ್ಬೋದು. ಅತಿಥಿಗಳು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, 1,500 ಕೋಟಿ ವ್ಯವಹಾರವನ್ನ ಇವತ್ತು ನಮ್ಮ ವಿಕಾಸ್ ಕೋಆಪರೇಟಿವ್ ಸೊಸೈಟಿ ಮಾಡಿದೆ ಅಂದರೆ ಬಹಳ ಸಂತೋಷ ಆಗುತ್ತೆ. ಎಷ್ಟೋ ಕಡೆಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಬ್ರಾಂಚ್ಗಳು ಮಾಡೋದಿಲ್ಲ ಇಂತಹ ಕೆಲಸವನ್ನ. ಅಂದ್ರೆ ಇವರ ದೂರದೃಷ್ಟಿ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಯಾರಿಗೆ ಈ ಹಣದ ಸಹಾಯ ಬೇಕಾಗಿದೆಯೋ, ಯಾರು ಈ ಒಂದು ಸಾಲಗಳನ್ನು ತಗೊಂಡು ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೋ, ಬಹುಶಃ ಅವರೇ ನಮ್ಮ ಬೆನ್ನೆಲುಬು. ಬಡ್ಜೆಟಿಂಗ್ ಅಂತ ನಾವು ಕಾನ್ಸೆಪ್ಟ್ ಅನ್ನ ಪಾಠ ಮಾಡೋದ್ಬೇಕಾದ್ರೂ ಅಥವಾ ಅನಲೈಸ್ ಮಾಡಬೇಕಾದ್ರೂ ಕೂಡ ಇಟ್ ಈಸ್ ಸಮಥಿಂಗ್ ಲೈಕ್ ಎ ಬ್ಯಾಲೆನ್ಸ್, ಒಂದು ತಕ್ಕಡಿ ಇದ್ದಂಗೆ. ಬಡ್ಜೆಟಿಂಗ್ ಇಸ್ ನಥಿಂಗ್ ಬಟ್ ದಟ್. ಒಂದು ಕಡೆಗೆ ರಿಸೋರ್ಸಸ್ ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ತೀವಿ, ಇನ್ನೊಂದು ಕಡೆಗೆ ಅವುಗಳನ್ನ ಯಾವ ತರ ಹಂಚಿಕೆ ಮಾಡಿದೀವಿ ಎಂಬುದು ಬಹಳ ಇಂಪಾರ್ಟೆಂಟ್. ಈ ಹಂಚಿಕೆ ಮಾಡಬೇಕಾದ್ರೆ ಮತ್ತೆ ಅದರಲ್ಲಿ ಖರ್ಚು ವೆಚ್ಚ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಅವೆಲ್ಲ ಬರುತ್ತೆ. ಆನಂತರ ಬರೋದೇ ನಮ್ಮ ಲಾಭ ಅಥವಾ ಡಿವಿಡೆಂಡು, ಬ್ಯಾಂಕಿನ ಒಂದು ಯಶಸ್ಸು, ಇವನ್ನೆಲ್ಲ ನೋಡ್ತೀವಿ. ಸೊ ವೆರಿ ಪರ್ಪಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಈಸ್ ಟು ಆಕ್ಟ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಬಿಗ್ ಬ್ಯಾಂಕ್ಸ್, provide advances, that is money, to rural area and needy urban aspirants, concentrate on priority sector, government policies, and replace effectively the money lenders. ಇದು ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಇದು ಒಂದು what do you say, it was a defect of Indian society. ಜಮೀನ್ದಾರಿ ಸಿಸ್ಟಮು, ಮನಿ ಲೆಂಡರ್ಸು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು. ಇವನ್ ಟುಡೇ ವಿ ಫೈಂಡ್ ಲೋಕಲ್ ಅಲ್ಲಿ ಕೈ ಸಾಲ ಅಂತೇನು ಹೇಳ್ತೀವಲ್ಲ, ಆ ಕೈ ಸಾಲದಲ್ಲಿ ನಾವು ಎಷ್ಟು ಬಡ್ಡಿ ಕಟ್ತೀವಿ ಬಹುಶಃ ನಮಗೆ ಗೊತ್ತಿರೋದು. ಅದನ್ನ ಏನಾದರೂ ನೀವು ಲೆಕ್ಕ ಹಾಕ್ಕೊಂಡ್ರೆ ಎಷ್ಟೋ ಸರ್ತಿ ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಇರುತ್ತೆ. ಸೊ ಅಂತಹ ಒಂದು ಏನು ಪ್ರೋಸೆಸ್ ಇತ್ತಲ್ಲ ಸಮಾಜದಲ್ಲಿ, ಎಕಾನಮಿಯಲ್ಲಿ, ಏನು ಎಕ್ಸಿಸ್ಟೆನ್ಸ್ ಆಫ್ ದಟ್ ಬ್ಯಾಡ್ ನಾರ್ಮ್ ವಾಸ್ ದೇರ್. It was to be replaced by particularly the banks, the role of banks, the role of cooperatives, the role of financial institutions. ಅಂದರೆ ಹಣಕಾಸಿನ ವ್ಯವಹಾರವನ್ನ ಮಾಡುವಂತ ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೈಡ್. ಹಾಗಾದ್ರೆ ನಮ್ಮ ಅಬ್ಜೆಕ್ಟಿವ್ಸ್ ಏನು ಅಂತ ಅದನ್ನ ತಿಳ್ಕೊಳ್ಳೋಣ ಸ್ವಲ್ಪ. ನಮ್ಮ ಬೇಸ್ ಲೈನ್, ಸಹಕಾರದ ಬೇಸ್ ಲೈನ್ ಏನಂದ್ರೆ 1 ಫಾರ್ ಆಲ್ ಫಾರ್ ಒನ್. ದಟ್ ಇಸ್ ಅವರ್ ಪ್ರಿನ್ಸಿಪಲ್. ಆಕ್ಟ್ ಅದೇ ಹೇಳುತ್ತೆ, 1904 ಕೋಆಪರೇಟಿವ್ ಆಕ್ಟ್ ಅಲ್ಲಿ ಕೂಡ ಇದನ್ನೇ ಬರೆದಿದ್ದಾರೆ. ಡೆಮೊಕ್ರೆಟಿಕ್ ಆರ್ಗನೈಸೇಷನ್, ಇಟ್ ವರ್ಕ್ಸ್ ಆನ್ ಡೆಮೋಕ್ರಸಿ. ಫೇರ್ ಅಂಡ್ ಈಕ್ವಿಟಬಲ್ ಪ್ರಿನ್ಸಿಪಲ್ ಆಫ್ ಫಂಕ್ಷನಿಂಗ್, ನ್ಯಾಯಸಮ್ಮತವಾದ, ಈಕ್ವಲ್ ಆಗಿ ಸರಿಸಮಾನವಾದ ಹಕ್ಕುಗಳನ್ನ ನಿರ್ಧಾರ ಮಾಡಿ ಅವುಗಳನ್ನ ಯಾವ ತರ ಪಡೆಯಬೇಕು ಎಂಬುದನ್ನ ಹೇಳುವಂತಹ ಒಂದು ವ್ಯವಸ್ಥೆ. ಮೆಂಬರ್ಸ್ ಪಾರ್ಟಿಸಿಪೇಷನ್ ಇಸ್ ದೇರ್. ಕೋಆಪರೇಟಿವ್ಸ್ ಅಲ್ಲಿ ಯಾರು ಮೆಂಬರ್ ಇದ್ದಾರೋ ಅವರು ಅದರಲ್ಲೇ ಪಾರ್ಟಿಸಿಪೇಟ್ ಮಾಡಬಹುದು. ಅಂದ್ರೆ ಇವನ್ ಮ್ಯಾನೇಜ್ಮೆಂಟ್ ನ ಒಂದು ಹಬ್ ಅಲ್ಲಿ ಬಂದು ಸೇರ್ಕೋಬಹುದು. ಬಿಕಾಸ್ ಯಾರಿಗೆ ಅವಶ್ಯಕತೆ ಇದೆಯೋ, ಆಕ್ಚುಲಿ ಕೋಆಪರೇಟಿವ್ಸ್ಗಳನ್ನು ಪ್ರಾರಂಭ ಮಾಡಿದಾಗ ದಿಸ್ ವಾಸ್ ಸ್ಟಾರ್ಟೆಡ್ ವಿತ್ ಎ ನೀಡ್, ಲೈಕ್ ವರ್ಕರ್ಸ್ ಕೋಆಪರೇಟಿವ್ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು. ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ವೆಲ್ಫೇರ್ ಸೊಸೈಟಿ ಎಂಬ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಕೆಲವು ಮೆಂಬರ್ಗಳು ತಮಗೆ ಬೇಕಾಗುವಂತ ಅಗತ್ಯಗಳನ್ನ ಪೂರೈಸಲಿಕ್ಕೆ ತಮ್ಮದೇ ಆದ ಒಂದು ಹಣಕಾಸಿನ ವ್ಯವಸ್ಥೆ ಇರುವಂತ ಒಂದು ಪುಟ್ಟದಾದ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅಫ್ಕೋರ್ಸ್ ಅದನ್ನ ಬೆಳೀತಾ ಏನಾಯ್ತು ಅಂದ್ರೆ, ಇಟ್ ಹಸ್ ಟೇಕನ್ ಎ ಹ್ಯೂಜ್ ರೋಲ್ ಆಸ್ ಕೋಆಪರೇಟಿವ್ಸ್. ಸರ್ವಿಸ್ ಈಸ್ ಫಸ್ಟ್, ದೆನ್ ಎನಿಥಿಂಗ್ ಎಲ್ಸ್.
ಈಗ ನೀವು ಯಾವುದೋ ಕಮರ್ಷಿಯಲ್ ಕಂಪನಿಯ ಬಡ್ಜೆಟ್ ನೋಡಿದಾಗ ಅಲ್ಲಿ ನಮ್ಮ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಿರುವ ಬಡ್ಜೆಟ್ ಥರ ಐಟಮ್ಸ್ಗಳು ಇರೋದಿಲ್ಲ. ಅಲ್ಲಿ ಹಿಡನ್ ಅಜೆಂಡಾ ಬಡ್ಜೆಟ್ಗಳು, ಹಿಡನ್ ಕಾಸ್ಟ್ ಐಟಮ್ಗಳು ಕೂಡ ಇರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ವೆನ್ ವಿ ಲುಕ್ ಇನ್ ಟು ದಿ ಬಡ್ಜೆಟ್ಸ್ ಆಫ್ cooperative banks, cooperative societies, cooperative units, their main aim is service. Whatever profit we are earning, whatever things after all our expenses is there, that goes to the members. Feeling of oneness. ಬಹುಶಃ ಇದನ್ನು ಮರ್ತರೆ ಕೋಆಪರೇಟಿವ್ಸ್ ಫೇಲ್ ಆಗ್ಬಿಡುತ್ತೆ. ಒನ್ ಫಾರ್ ಆಲ್ ಫಾರ್ ಒನ್, ಡೆಮೊಕ್ರೆಟಿಕ್ ಆರ್ಗನೈಸೇಷನ್, fair and equitable principle of functioning, ಸಹಭಾಗಿತ್ವ ಮೆಂಬರ್ಗಳಿಂದ ಓನರ್ಶಿಪ್ ಅಲ್ಲೂ ಸಹ ಬಂದು ದೇ ಕ್ಯಾನ್ ಪ್ಲೇ. ಸಮಾಜದ ಬಗ್ಗೆ ಇರುವಂತ ಕಳಕಳಿ, ಕನ್ಸರ್ನ್ ಫಾರ್ ದ ಸೊಸೈಟಿ, ಸೇವೆ ಮೊದಲು, ಆನಂತರ ಬೇರೆ ಎಲ್ಲಾ ರೀತಿಯ ಚಟುವಟಿಕೆಗಳು. ಅಫ್ಕೋರ್ಸ್ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನ ಕೋಆಪರೇಟಿವ್ಸ್ಗಳು ನಮಗೆ ಡೆಫಿನೆಟ್ಲಿ ಸಾರಿ ಹೇಳುತ್ತವೆ. 10 top banks because of their financial strength, because of their financial planning. Next slide, 6ನೇ ಸ್ಲೈಡ್ ಅಲ್ಲಿ ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ. ಜಸ್ಟ್ ರೆಫರೆನ್ಸ್ಗೆ ಹೇಳ್ತಾ ಇದ್ದೀನಿ ನಾನು. ನಮ್ಮ ಈ ಭಾಗದಲ್ಲಿ, ಬಳ್ಳಾರಿ ಡಿಸ್ಟ್ರಿಕ್ಟ್ ಭಾಗದಲ್ಲಿ ವಿಕಾಸ್ ಕೋಆಪರೇಟಿವ್ ಸೊಸೈಟಿ ನಂಬರ್ 1 ಅಂತ ಹೇಳ್ಬೋದು. ಅಗೇನ್ ನಮ್ಮ ಅತಿಥಿಗಳು ಹೇಳಿದ್ರು 2ನೇ ರಿಜಿಸ್ಟರ್ಡ್ ಬ್ಯಾಂಕ್ ಅಂತ ಹೇಳಿದ್ರು ನಮ್ಮನ್ನು. ನಾನು ಹೇಳ್ತೀನಿ ಮೊದಲನೇ ಟಾಪ್ ಬ್ಯಾಂಕ್ ಇದು ನಮ್ಮ ಬಳ್ಳಾರಿ ಜಿಲ್ಲೆಗೆ ಅಂತ, ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್. ಅಫ್ಕೋರ್ಸ್ ಬಹಳ ಪಾಪ್ಯುಲರ್ ಬ್ಯಾಂಕ್ ಶಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್, ಮಧು ಮುಂಬೈ, ಅಬುದಿಯಾ ಕೋಆಪರೇಟಿವ್ ಬ್ಯಾಂಕ್, ಸುಮಾರು 111 ಬ್ರಾಂಚಸ್, 193 ಬ್ರಾಂಚಸ್. ಬ್ರೀಫ್ ಹಿಸ್ಟ್ರಿ, ಅದನ್ನೇನು ಬಹಳ ಸೀರಿಯಸ್ ಆಗಿ ಏನು ನಾನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಭಾರತ್ ಕೋಆಪರೇಟಿವ್ ಬ್ಯಾಂಕ್. ಇದ್ರ ಜೊತೆಗೇನೆ ನಮಗೆ ಇಲ್ಲಿ ನೋಡ್ಬೇಕು, ಸ್ಲೈಡ್ 9ನೇ ಸ್ಲೈಡ್ ಸರ್, 9th ಸ್ಲೈಡ್. ಫ್ಲಾಪ್ ಬ್ಯಾಂಕ್ಸ್. ಫ್ಲಾಪ್ ಅಂದ್ರೆ ಗೊತ್ತಲ್ಲ, ಯಶಸ್ಸು ಕಾಣದಂತ ಬ್ಯಾಂಕ್ಗಳು. 3 ವರ್ಷದ ಹಿಂದೆ ಈ ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ 2022 ವೆರಿ ರೀಸೆಂಟ್ಲಿ ಡ್ಯೂ ಟು ಹ್ಯೂಜ್ NPAs. ನೋಡಿ, ನಮ್ಮ ಬಡ್ಜೆಟಿಂಗು ಸರಿಯಾಗಿಲ್ಲದೆ ಇದ್ರೆ, ನಮ್ಮ ಡಿಸ್ಟ್ರಿಬ್ಯೂಷನ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಪ್ರಾಪರ್ ಆಗಿ ಇಲ್ಲದೆ ಇದ್ರೆ, ಫಂಡ್ ರೈಸಿಂಗ್ ಅಪ್ ಟು ಡೇಟ್ ಇಲ್ಲದೆ ಇದ್ರೆ, ಕಲೆಕ್ಷನ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಫೆಕ್ಟಿವ್ ಆಗಿ ಇಲ್ಲದೆ ಇದ್ದರೆ NPAಗಳು ಜಾಸ್ತಿ ಆಗುತ್ತೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಿ. ಬ್ಯಾಂಕರಿಗೆ ಯಾರಪ್ಪ ಅಸೆಟ್ಟು? ಕಸ್ಟಮರು, ಅಕೌಂಟ್ ಹೋಲ್ಡರೇ ಅಸೆಟ್. ಪರ್ಟಿಕ್ಯುಲರ್ ಯಾರು ಸಾಲ ತಗೊಂಡಿರ್ತಾನಲ್ಲ ಅವನ್ನ ನಾವು ಸಾಲಗಾರ ಅಂತ ಏನು ಹೇಳ್ತೀವಿ, ಆದ್ರೆ ಅವನೇ ನಮಗೆ ಅಸೆಟ್ಟು. ಯಾಕಂದ್ರೆ ಅವನು ಇಂಟ್ರೆಸ್ಟ್ ಕಟ್ಟಿದ್ರೇನೆ ನಮ್ಮ ವ್ಯವಹಾರಗಳು ಮುಂದುವರಿಯುತ್ತವೆ ಅಂತ ಅರ್ಥ. ಡ್ಯೂ ಟು ಕೋವಿಡ್ ಅನ್ಬೋದು, ಡ್ಯೂ ಟು ರಾಂಗ್ ಪಾಲಿಸೀಸ್ ಅನ್ಬೋದು, ಡ್ಯೂ ಟು ರಾಂಗ್ ಅಲೋಕೇಶನ್ಸ್ ಅಂತಿರ್ಬೋದು, ಡ್ಯೂ ಟು ರಾಂಗ್ ಪ್ರಿಪರೇಷನ್ ಆಫ್ ಬಡ್ಜೆಟ್ಸ್ ಅಂತಿರ್ಬೋದು, ಡ್ಯೂ ಟು ವೆಸ್ಟೆಡ್ ಇಂಟ್ರೆಸ್ಟ್ ಅಂತಿರ್ಬೋದು. ಕಾರಣ ಏನೇ ಇದ್ರೂ ನಾವು ಕೊಟ್ಟಿರ್ತಕ್ಕಂಥ ಸಾಲ ಮರುಪಾವತಿ ಆಗದೇ ಇದ್ದರೆ ಬಹುಶಃ ನಾವು ಎಲ್ಲೋ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಸಮರ್ಥರೇನೋ ಅಂತ ಅನ್ಸ್ಬಿಡುತ್ತೆ. ಬಹಳ ದೊಡ್ಡ ಬ್ಯಾಂಕ್ ಇದು ಕೋಆಪರೇಟಿವ್ಸ್ ಅಲ್ಲಿ. ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಬಹಳ ಒಳ್ಳೆ ಹೆಸರಿತ್ತು. ಯಾತಕ್ಕೆ ಫೇಲ್ ಆಗ್ತಾವೆ ಬ್ಯಾಂಕ್ಗಳು, ಪರ್ಟಿಕ್ಯುಲರ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್? ರಾಂಗ್ ಬಡ್ಜೆಟಿಂಗ್, ಪರ್ಸನಲ್ ಅಲೋಕೇಶನ್ ಆಫ್ ಫಂಡ್ಸ್, ವೆಸ್ಟೆಡ್ ಇಂಟ್ರೆಸ್ಟ್ ಆಫ್ ಪೀಪಲ್ ಹೂ ಆರ್ ಅಟ್ ದ ಮ್ಯಾನೇಜ್ಮೆಂಟ್. ನನ್ನ ಸ್ನೇಹಿತರು ವಿಶ್ವನಾಥ್ ಹಿರೇಮಠ ಅವರು, ನಾನು ಅವ್ರನ್ನ ನನ್ನ ಬಾಲ್ಯದಿಂದನೂ ಬಲ್ಲೆ. ಎಷ್ಟು ಅಚ್ಚುಕಟ್ಟಾಗಿ ಬ್ಯಾಂಕ್ನ ನಡೆಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವತ್ತು ಆ ಭಾಗದ ಜನರಿಗೆ ಅವರು ಒಂದು ಮಾದರಿ ಆಗಿದ್ದಾರೆ. ಏನ್ ಬೇಕಾದ್ರೂ ನಾವು ರನ್ ಮಾಡ್ಬೋದು. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ರನ್ ಮಾಡಬೇಕಾದ್ರೆ ಒಂದು ವರ್ಟಿಕಲ್ ಲೈನ್ ಇರ್ಬೇಕು ಲೈಫಲ್ಲಿ. ಇದು ಬೇರೆಯವರ ಹಣ, ಇದು ನನ್ನ ಹಣ ಅಲ್ಲ. ಇದರ ಉಪಯೋಗ ನಾನು ಹೇಗೆ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು ಅಂಬೋದು ಬಹಳ ಕ್ಲಿಯರ್ ಆಗಿದ್ರ ಮನಸ್ಸಿನಲ್ಲಿ 25 ವರ್ಷ ಏನೋ
ಇನ್ನೂ 200 ವರ್ಷ ಬದುಕುತ್ತೆ ಸಂಸ್ಥೆ. ಈ NPA ಆಗಬಾರ್ದು. ರಾಂಗ್ ಬಡ್ಜೆಟಿಂಗ್ ಆದಾಗ NPA ಖಂಡಿತ ಆಗುತ್ತೆ. ಏನು ರಾಂಗ್ ಬಡ್ಜೆಟಿಂಗ್ ಅಂದ್ರೆ ಏನು? ಸಾಲಗಳನ್ನ ಕೊಡಬೇಕಾದ್ರೆ, ಸಾಲಗಳನ್ನ ಸ್ಯಾಂಕ್ಷನ್ ಮಾಡಬೇಕಾದ್ರೆ ನೀವೇನು ಕ್ರಮ ತಗೊಳ್ತಿರೋ, ಏನು ಪ್ರೊಸೀಜರನ್ನು ಫಾಲೋ ಮಾಡ್ತಿರೋ, ಮತ್ತು ಆ ಮರುಪಾವತಿಯಲ್ಲಿ ಇರುವಂತಹ ಒಂದು ಸಿಸ್ಟಮನ್ನು ಏನು ಫಾಲೋ ಮಾಡ್ತಿರೋ, ಅಲ್ಲಿ ಬ್ಯಾಂಕ್ ಏನಾದರೂ ವೀಕ್ ಆಗಿಬಿಟ್ರೆ, ಬ್ಯಾಂಕಿನ ಮ್ಯಾನೇಜ್ಮೆಂಟ್ ವೀಕ್ ಆಗಿಬಿಟ್ರೆ, ಕಾಂಪ್ರಮೈಸಿಂಗ್ ಆಗಿಬಿಟ್ರೆ, ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಆಗಿಬಿಟ್ರೆ, ಆವಾಗ ಅದು NPA ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೋ ಸರ್ತಿ NPAಗಳು ಯಾರಲ್ಲಾಗುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಆಡಳಿತ ಮಂಡಳಿನೇ ಕಾರಣ. ಡೈರೆಕ್ಟರ್ಸು ನೋಡಿ, ಎಲ್ಲ ಯಾವ್ದಾರ ಕೋಆಪರೇಟಿವ್ ಬ್ಯಾಂಕ್ ಈಗ ಹಿನ್ನಡೆ ಇದೆ, ಹಣಕಾಸಿನ ತೊಂದರೆ ಇದೆ ಅಂತ ಏನಾದರೂ ತಿಳಿದು ಬಂದರೆ ಅದರ ಕಾರಣ ಮುಖ್ಯವಾಗಿ ಏನಿರುತ್ತೆ ಅಂದರೆ ಅಲ್ಲಿ ಮ್ಯಾನೇಜ್ ಮಾಡೋರು ಇನ್ಎಫಿಷಿಯೆಂಟ್ ಆಗಿದ್ದಾರೆ ಎಂಬುದೇ ಎದ್ದು ಕಾಣುತ್ತೆ. ಇನ್ಎಫಿಷಿಯೆಂಟ್ ಅಂದ್ರೆ ಏನು? ಬ್ಯಾಂಕಿನ ಒಂದು ಸಂಪನ್ಮೂಲ, ಬ್ಯಾಂಕಿನ ಒಂದು ಬಂಡವಾಳ, ಬ್ಯಾಂಕಿನ ಒಂದು ಹಣವನ್ನ ತಮ್ಮ ಸ್ವಂತಕ್ಕೆ ಬಳಸುವಂತಹ ವಿಚಾರ. ವೆರಿ ಬ್ಯಾಡ್, ಮಾಡಬಾರ್ದು. ಪೂರ್ ರಿಕವರೀಸ್ ಅಂಡ್ ಮಿಸ್ಮ್ಯಾನೇಜ್ಮೆಂಟ್. ಇದಕ್ಕೆ ಲಿಂಕ್ ಇದೆ ಸರ್. ಬಡ್ಜೆಟ್ ಮಾತಾಡಬೇಕಾಗಿತ್ತಲ್ಲ ಅನ್ನೋದಾದ್ರೆ ಇದೆಲ್ಲವುದನ್ನ ಒಂದು ಕಡೆ ಲಿಂಕ್ ತಗೊಂಬಂದು ಫೈನಲಿ ಬಡ್ಜೆಟ್ಗೆ ಬರ್ತೀನಿ ನಾನು. ಎಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅಂದ್ರೆ, ಅನ್ಲೆಸ್ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಮನಿ, ಸೊ ಇಫ್ ದಟ್ ಈಸ್ ನಾಟ್ ಕರೆಕ್ಟ್ಲಿ ಲುಕ್ಡ್ ಇನ್ ಟು, ಅಂದ್ರೆ ಪ್ರಾರಂಭಿಕ ಅಥವಾ ಫೌಂಡೇಶನ್ ಅಂತ ಹೇಳ್ತೀವಲ್ಲ, ಬುನಾದಿ, ಪರ್ಟಿಕ್ಯುಲರ್ಲಿ ಬ್ಯಾಂಕ್ಗಳಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್, ರಿಕವರಿ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಫಿಷಿಯೆಂಟ್ ಆಗಿದ್ದು ಬಿಟ್ರೆ, ಎಸ್, ದೇ ಆರ್ ಬೆಸ್ಟ್ ಬ್ಯಾಂಕ್. ಇಂಟೆನ್ಷನಲ್ ಇಗ್ನೋರೆನ್ಸ್ ಟು ಪ್ಲಾನ್ ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ಸ್, ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಒಂದು 5-6 ಗಂಟೆ ಬೇಕಾದ್ರೂ ಮಾತಾಡ್ಬೋದು ಈ ವಿಚಾರದ ಬಗ್ಗೆ. ಇಂಟೆನ್ಷನಲ್ ಇಗ್ನೋರೆನ್ಸ್, ಕಣ್ಣಿಗೆ ಕಂಡ್ರು ಕೂಡ ನಾನು ನೋಡಲಿಲ್ಲ, ಕೇಳಿಸ್ಕೊಂಡ್ರು ನಾನು ಕೇಳಿಲ್ಲ ಎಂಬ ಒಂದು ಮನೋಭಾವನೆಯಿಂದ ತನ್ನ ಸ್ವಂತಕ್ಕೇನಾದರೂ ಬಳಸಿದರೆ ಬ್ಯಾಂಕಿನ ಸಂಪನ್ಮೂಲಗಳನ್ನು, ಹಣವನ್ನು, ನ್ಯಾಚುರಲಿ NPA ಆಗುತ್ತೆ, ಬ್ಯಾಂಕ್ ಫ್ಲಾಪ್ ಆಗುತ್ತೆ. ಮತ್ತು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇನ್ ಹ್ಯೂಜ್ ಮನಿ ಸ್ವಿಂಡ್ಲಿಂಗ್ ಪ್ರೋಸೆಸ್, ಇದು ಬಹಳ ಮುಖ್ಯವಾದ ಕಾರಣ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಪೊಲಿಟಿಕಲ್ ಪೀಪಲ್ ಎಂಟರ್ ಆದ್ರಂದ್ರೆ ಒಂದು ಅರ್ಥದಲ್ಲಿ ಎಲ್ಲೋ ಒಂದು ಕಡೆಗೆ ಗ್ರಹಾಚಾರ ತಪ್ಪಿತು, ಗ್ರಹಾಚಾರ ವಕ್ರಿಸಿತು, ಶನಿ ಮಹಾತ್ಮ ಬಂದ ಅಂತಾನೆ ತಿಳ್ಕೋಬೇಕು. ಇಫ್ ಯು ಹ್ಯಾವ್ ಯುವರ್ ಓನ್ ಪಾಲಿಸೀಸ್ ವಿಚ್ ಆರ್ ನಾಟ್ ಇಂಟರಪ್ಟೆಡ್ ಬೈ ಪೊಲಿಟಿಕಲ್ ವೆಸ್ಟೆಡ್ ಪೀಪಲ್, ಯು ಕ್ಯಾನ್ ರನ್ ಯುವರ್ ಆರ್ಗನೈಸೇಷನ್ ಆನ್ ಎ ವೇ. ನಿಷ್ಪಕ್ಷಪಾತವಾಗಿ ನಿರ್ಣಯಗಳನ್ನು ತಗೊಂಡು ಯಾವುದೇ ರೀತಿಯ ಮುಲಾಜಿಗೆ ಒಳಗಾಗದೆ ಫೈನಾನ್ಷಿಯಲ್ ಮ್ಯಾಟರ್ಗಳನ್ನು ಡೀಲ್ ಮಾಡಿದಾಗ ಖಂಡಿತ ಆ ಬ್ಯಾಂಕಿಗೆ, ಆ ಒಂದು ಸಂಸ್ಥೆಗೆ ಜಯ ಇದೆ. ನಾಟ್ ಹ್ಯಾವಿಂಗ್ ಆನೆಸ್ಟ್ ಇನ್ವಾಲ್ವ್ಮೆಂಟ್ ಟು ಬಿಲ್ಡ್ ದ ಬ್ಯಾಂಕ್, ಇದು ನಮ್ಮ ಮ್ಯಾನೇಜ್ಮೆಂಟ್ ಸ್ಟಾಫಿಗೆ ಬರುತ್ತೆ, ವರ್ಕರ್ಸಿಗೆ ಸಂಬಂಧಪಡುತ್ತೆ. ನಮ್ಮ ಇನ್ವಾಲ್ವ್ಮೆಂಟ್ 100% ಇದ್ರೇ ನಮ್ಮ ಆರ್ಗನೈಸೇಷನ್ ಬೆಳೆಯುತ್ತೆ. ಫೈನ್, ಬಂದ್ಬಿಡೋಣ ಬಡ್ಜೆಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. The Ministry of Cooperative was created in 2019 to recognize and regulate the cooperatives. The union budget has allocated nearly 900 crores to Ministry of Cooperatives. Separate budget allocation ಇರುತ್ತೆ ಸರ್ಕಾರದಿಂದ. ಕೆಲವೊಮ್ಮೆ ಈ NPA ಅಂತ ಮಾತಾಡಿದ ಮೇಲೆ ಆ NPA ಇಂದ ಹೊರ ಬರಲಿಕ್ಕೆ ಎಷ್ಟು ಸರ್ತಿ ಈ ಒಂದು ಬಡ್ಜೆಟ್ ಅಲೋಕೇಶನ್ ಹಣ ಸಹಾಯ ಮಾಡುತ್ತೆ, ಅಥವಾ ಸರ್ಕಾರದ ಪಾಲಿಸಿಗಳನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾರೆ. ಫಂಡ್ ರೈಸಿಂಗ್ ಅಂತ ಏನು ಐಟಮ್ ಇದೆಯಲ್ಲ, ಫಂಡ್ ರೈಸಿಂಗ್, ರಿಸೋರ್ಸ್, ಈವನ್ ಗೌರ್ಮೆಂಟ್ ವಿಲ್ ಕಮ್ ಫಾರ್ವರ್ಡ್ ಟು ಅಲೋಕೇಟ್ ಸರ್ಟನ್ ಮನಿ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಕೋಆಪರೇಟಿವ್ಸ್ ಫಾರ್ ದೇರ್ ಫೈನಾನ್ಷಿಯಲ್ ಪರ್ಪಸಸ್, ಫೈನಾನ್ಷಿಯಲ್ ಆಕ್ಟಿವಿಟೀಸ್.
A separate Ministry of Cooperatives is there. Their aim is to allocate, monitor, and regulate what is being granted, whether that is being spent or not, how it is being spent. When you look into the accounting books, when you look into the records, when you look into the contracts which are made with the lenders, borrowers rather, how they are utilizing it, all that will definitely sum up. ಅಂದರೆ ಸಾಲಗಳನ್ನು ಯಾರಿಗೆ ಕೊಟ್ಟಿದ್ದೀವಿ, ಯಾವ ಆಧಾರದ ಮೇಲೆ ಕೊಟ್ಟಿದ್ದೀವಿ, ಯಾವ ಅಲೊಕೇಶನ್ ಆಗಿದೆ, ಸೆಕ್ಯೂರಿಟಿ ಏನು ತಗೊಂಡಿದ್ದೀವಿ, ರಿಟರ್ನ್ ಯಾವ ಇದರಲ್ಲಿ ಮಾಡ್ತಾ ಇದ್ದಾರೆ, NPAಗೆ ಯಾವುದೇ ರೀತಿಯ ಒಂದು ಅಟ್ರಾಕ್ಷನ್ ಇರಬಾರ್ದು ಬ್ಯಾಂಕಿಗೆ. NPA ಅಟ್ರಾಕ್ಷನ್ ಅಂದರೆ ಈ ಕಲೆಕ್ಷನ್ ಕಡಿಮೆ ಆದಂತಲ್ಲ, ಅದ್ರ ಮೇಲೆ ಕ್ರಮ ತಗೊಳ್ತಾ ಇದ್ರೆ NPA ಕಡೆಗೆ ಹೋಗ್ತೀವಿ, ಒಲವು ಅಂತ NPA. So the ministry has allocated in their budget, present one, that is 900 crores. What is the objective of a budget? Why we need budget? Remember, budget is a route map. What is route map? Suppose you go to some other country and you have to reach on some place. ನಮ್ಮ ದೇಶ ಅಲ್ಲ, ಬೇರೆ ಹೊರ ದೇಶಕ್ಕೆ ಹೋಗ್ತೀರಾ, ಯಾವುದೋ ಒಂದು ಸ್ಥಳ ನೋಡ್ಲಿಕ್ಕೆ ಹೋಗ್ಬೇಕು. ಆ ಸ್ಥಳಕ್ಕೆ ನಾವು ಹೇಗೆ ರೀಚ್ ಆಗಬೇಕು ಎಂಬುದಕ್ಕೆ ಗೈಡನ್ನು ತಗೊಳ್ತೀವಿ, ಅಥವಾ ರೂಟ್ ಮ್ಯಾಪ್ ಅಂತ ತಗೊಳ್ತೀವಿ, GPS ಅಂತ ಏನು ಹೇಳ್ತೀವಿ, ಇವತ್ತು ಏನು ಮಾಡ್ತೀವಿ ಲೊಕೇಶನು. ಬಡ್ಜೆಟ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ, ಬ್ಯಾಂಕ್ಗಳಿಗೆ ಅಥವಾ ಸಂಸ್ಥೆಗಳಿಗೆ ಒಂದು ರೂಟ್ ಮ್ಯಾಪ್ ಇದ್ದಂಗೆ. ಈಕ್ವಲೆಂಟ್ ಟರ್ಮ್ ಕನ್ನಡದಲ್ಲಿ ಹೇಳೋದಾದ್ರೆ ಒಂಥರ ದಿಕ್ಸೂಚಿ, ದಾರಿದೀಪ, ಇದನ್ನ ಹಿಂಗೆ ಹೋಗಪ್ಪ ಅಂತ ಹೇಳುವಂಥ ಒಂದು ರೀತಿ ಇದೆಯಲ್ಲ. ಪ್ರೀಡಿಟರ್ಮೈನ್ಡ್ ಕಾನ್ಫಿಡೆನ್ಸ್ ಟು ಫೇಸ್ ದಿ ಕ್ರಿಟಿಕಲ್ ಸಿಚುವೇಶನ್ಸ್ ವಿಚ್ ಮೇ ಅರೈಸ್ ಇನ್ ಫ್ಯೂಚರ್. ಪ್ರೀಡಿಟರ್ಮೈನ್ಡ್ ಕಾನ್ಫಿಡೆನ್ಸ್, ಪೂರ್ವ ನಿರ್ಧಾರಿತ ಧೈರ್ಯ ಮನಸ್ಸಲ್ಲಿದೆ, ಹಣಕಾಸಿನ ಬಗ್ಗೆ ಇರುವಂಥ ಧೈರ್ಯ. The very first object is setting up physical targets and levels of expenditure compatible to these targets. FISCAL. ಯಾವುದು ಹಣಕಾಸಿನ ಬಗ್ಗೆ ಸಂಬಂಧ ಇದೆಯೋ ಅದನ್ನು ನಾವು ಫಿಸಿಕಲ್ ಅಂತ ಹೇಳ್ತೀವಿ. PHYSICL ಫಿಸಿಕಲ್ ಅಂದರೆ ದೈಹಿಕ, FISCAL ಅಂದರೆ ಹಣದ ಬಾಬತ್ತು. ಸೆಟ್ಟಿಂಗ್ ಅಪ್ ಫಿಸಿಕಲ್ ಟಾರ್ಗೆಟ್ಸ್, predetermined limits, and of course levels of expenditures. ಇಷ್ಟು ಹಣ ಬಂದರೆ ಯಾವುದಕ್ಕೆ ಖರ್ಚು ಮಾಡ್ತೀನಿ, ಇಷ್ಟು ಫಂಡ್ ರೈಸಿಂಗ್ ಆದರೆ ಹೇಗೆ ಅಲೋಕೇಟ್ ಮಾಡ್ಕೊಳ್ತೀನಿ. ಒಂದು ಸಂಸಾರದ ಸಂಬಳ ಮತ್ತು ಅದರ ಒಂದು ಡಿವಿಷನ್ ಅನ್ನು ನೋಡಿದಾಗ ಕೂಡ ಬಹುಶಃ ಅದೇ ಎಕನಾಮಿಕ್ ಪ್ರಿನ್ಸಿಪಲ್ಸ್ನ, ಅರ್ಥಶಾಸ್ತ್ರದ ನಿಯಮವನ್ನು ನಾವು ಬಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೂ ಅದನ್ನೇ ಫಾಲೋ ಮಾಡ್ತೀವಿ. Physical targets, levels of expenditure compatible to these targets. Formulating expenditure policies. ಖರ್ಚಿನ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು ಬಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ. ಈ ಹಣವನ್ನ ಯಾವುದಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ, ಅದಕ್ಕೆ ವಿನಿಯೋಗ ಆಗ್ತಾ ಇದೆಯಾ, ಬೇರೆದಕ್ಕೆ ವಿನಿಯೋಗ ಆಗ್ತಾ ಇದೆಯಾ. ಬೇರೆದಕ್ಕೆ ಆಗ್ತಾ ಇದ್ರೆ ಪ್ರಶ್ನೆ ಹಾಕೋಬೇಕು, ಯಾಕಾಯಿತು. ಡಿವಿಯೇಷನ್ ಇರಬಾರ್ದು. ಡಿವಿಯೇಷನ್ ಆಫ್ ಫಂಡ್ಸ್ ಇದ್ದಾಗ ಪರ್ಪಸ್ಸು ಡಿವಿಯೇಟ್ ಆಗುತ್ತೆ. ಪರ್ಪಸ್ ಡಿವಿಯೇಟ್ ಆದಾಗ ಫೇಲ್ಯೂರ್ಸ್ ಆಗ್ಬಹುದು. ಫೇಲ್ಯೂರ್ಸ್ ಬಂದಾಗ NPA ಆಗುತ್ತೆ. NPA ಆದರೆ ಬರ್ಡನ್ ಆಗುತ್ತೆ. ಫಾರ್ಮುಲೇಟಿಂಗ್ ಎಕ್ಸ್ಪೆಂಡಿಚರ್ ಪಾಲಿಸೀಸ್. ಇಟ್ ಇಸ್ ನಾಟ್ ಈಸಿ. ನಾವು ಅನ್ಕೊಂಡಷ್ಟು ಥಿಯರಿಟಿಕಲಿ ಈಸಿ ಅಲ್ಲ ಅದು. ಎಷ್ಟೋ ಸರ್ತಿ ಮ್ಯಾನೇಜರ್ಗಳಿಗೆ ಕೇಳಿ ನೋಡಿ, ಬ್ಯಾಂಕ್ ಮ್ಯಾನೇಜರ್ಗಳಿಗೆ, ಬ್ರಾಂಚ್ ಮ್ಯಾನೇಜರ್ಗಳಿಗೆ, ವೆನ್ ದೇ ಅಲೋಕೇಟ್ ದಿ ಫಂಡ್ಸ್ ಫಾರ್ ಡಿಫರೆಂಟ್ ಪರ್ಪಸಸ್. ಮೇಲೆ ಹೇಳಿದೆ ಪ್ರಯಾರಿಟಿ ಅಂತ ಒಂದು ಓದಿದ್ವಿ, ಅಗ್ರಿಕಲ್ಚರ್ ಇಸ್ ಎ ಪ್ರಯಾರಿಟಿ ಅಂತ ಹೇಳಿ. ಪ್ರಯಾರಿಟಿ ಅಂದ್ರೆ ಯಾವ ಡಿಗ್ರಿಯ ಪ್ರಯಾರಿಟಿ? ಎಲ್ಲ ಹಣವನ್ನು ಅವರಿಗೆ ಕೊಡೋದಾ ಅಂತಾನು? ನಾವು ಅದನ್ನ ಡಿವೈಡ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದಿ ಪಾಲಿಸೀಸ್. ನೋಡಿ, 3ನೇ ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ ನಾನು, ಅಲೋಕೇಟಿಂಗ್ ರಿಸೋರ್ಸಸ್ ಇನ್ ಕನ್ಫರ್ಮಿಟಿ ವಿತ್ ಬೋತ್ ಪಾಲಿಸೀಸ್ ಅಂಡ್ ಫಿಸಿಕಲ್ ಟಾರ್ಗೆಟ್ಸ್
ಸ್ಪೆಲ್ಲಿಂಗ್ ಎರರ್ ಇದೆ ಅಲ್ಲಿ, ಟಾರ್ಗೆಟ್ಸ್ ಬರಬೇಕದು. ಅಲೋಕೇಟಿಂಗ್ ರಿಸೋರ್ಸಸ್ ಇನ್ ಕನ್ಫರ್ಮಿಟಿ ವಿತ್ ಬೋತ್ ಪಾಲಿಸೀಸ್ ಅಂಡ್ ಫಿಸಿಕಲ್ ಟಾರ್ಗೆಟ್ಸ್. ಸ್ಲೈಡ್ 10ನೇ ಸ್ಲೈಡ್ ಸರ್, ಅಬ್ಜೆಕ್ಟಿವ್ಸ್ ಆಫ್ ಬಜೆಟ್. 11ನೇ ಸ್ಲೈಡ್. ಅಲೋಕೇಟಿಂಗ್ ರಿಸೋರ್ಸಸ್, ಸಂಪನ್ಮೂಲಗಳನ್ನು ಯಾವ ಥರ ವಿಂಗಡಣೆ ಮಾಡ್ತೀನಿ, ಯಾವ ಆಧಾರದ ಮೇಲೆ ಹಣವನ್ನು ಬೇರೆ ರೀತಿ ಇದಕ್ಕೆಲ್ಲ ಹಂಚ್ತೀನಿ. ಅಫ್ಕೋರ್ಸ್ ಪಾಲಿಸಿಗಳ ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದೀನಿ, ಅದನ್ನ ಫಿಸಿಕಲ್ ಟಾರ್ಗೆಟ್ಸ್ಗಳ ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದೀನಿ. ಅದನ್ನ ಫೈನಾನ್ಸ್ ಅಲ್ಲಿ ಒಂದು ವರ್ಡ್ ಇದೆ, ಲಿವರೇಜ್ ಅಂತ ಹೇಳಿ. ಲಿವರೇಜ್ ಈಸ್ ದಿ ಫ್ಲೆಕ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಡಿಸಿಷನ್ಸ್ ವೆನ್ ದೇರ್ ಆರ್ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಅಂತ. ವೆನ್ ದೇರ್ ಆರ್ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್, ಹಣದ ಮುಗ್ಗಟ್ಟು ಬಂದಾಗ ಯಾವ ರೀತಿಯ ಹಣದ ವಿನಿಯೋಗ ಮಾಡ್ತೀರಾ. ವೆನ್ ಯು ಹ್ಯಾವ್ ಲೆಸ್ ಮನಿ, ಯು ಹ್ಯಾವ್ ಟು ಥಿಂಕ್ ಟ್ವೈಸ್ ಟು ಸ್ಪೆಂಡ್ ಇಟ್. When you have less money, you have to think twice before you spend it. So when you allocate your resources in conformity with the policy's physical targets, you keep in mind the very purpose and objective of a financial budget for the bank. ಯು ಕ್ಯಾನ್ ಅನಲೈಸ್. ಒಂದು ಲಿಸ್ಟ್ ಮಾಡ್ತೀವಿ, ಒಂದು 10 ಲಿಸ್ಟ್ ಮಾಡ್ತೀವಿ. ರಿಸೋರ್ಸ್ಗಳನ್ನು ನಾವು ಅಲೋಕೇಟ್ ಮಾಡುವಂಥ ಒಂದು 10 ಏರಿಯಾಗಳನ್ನು ಐಡೆಂಟಿಫೈ ಮಾಡ್ತೀವಿ. ಈ 10 ಐಟಮ್ಗಳೇನಿದೆಯಲ್ಲೋ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಅಂತ ಹೇಳಿದಾಗ ಯಾವುದೇ ಪ್ರೆಷರ್ ಅಲ್ಲ. ಇದು ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕ್ ಆಡಳಿತ ಮಂಡಳಿಯ ಇಂಡಿಪೆಂಡೆಂಟ್ ಡಿಸಿಷನ್. ಇದು ಅಲೋಕೇಶನ್ ಆಫ್ ರಿಸೋರ್ಸಸ್ ಇನ್ ಕನ್ಫರ್ಮಿಟಿ ವಿತ್ ಪಾಲಿಸೀಸ್ ಅಂಡ್ ಫಿಸಿಕಲ್ ಟಾರ್ಗೆಟ್ಸ್. This is the money we have. This is how you are going to distribute this in the form of various loans, advances or earning sources. ನಾನು ಬರೀ ಲೋನ್ಸ್ ಅಡ್ವಾನ್ಸಸ್ ಅಂತ ಹೇಳ್ತಾ ಇದ್ದೀನಿ. ಇವನ್ ಎಕ್ಸ್ಪ್ಯಾನ್ಷನ್, ಓಪನಿಂಗ್ ಆಫ್ ಎ ಬ್ರಾಂಚ್, ಇನ್ಕ್ರೀಸ್ ಆಫ್ ದ ಸ್ಟಾಫ್, ಇನ್ಕ್ರೀಸ್ ಎಸ್ಟಾಬ್ಲಿಷ್ಮೆಂಟ್, advertisement, all these things also amount, because these things will give you the return. May not be immediate, but in long run your advertisement will pay you definitely. ಇವತ್ತು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು ಖರ್ಚಾಗಿರೋಂಥ ಹಣ ಬಹುಶಃ ಇವತ್ತು ನಮಗೆ ಬೆನಿಫಿಟ್ ಆಗದೇ ಇರಬಹುದು, ಆದರೆ ಡೌನ್ ದ ಲೈನ್ 5 ವರ್ಷ 10 ವರ್ಷ ಆ ಗುಡ್ ವಿಲ್ ಅಂತ ಏನು ಹೇಳ್ತೀವಲ್ಲ, ಗುಡ್ ವಿಲ್, ದಿ ಕಾನ್ಫಿಡೆನ್ಸ್ ಕ್ರಿಯೇಟೆಡ್ ಇನ್ ದ ಮೈಂಡ್ ಆಫ್ ದ ಡೆಪಾಸಿಟ್ ಹೋಲ್ಡರ್ ದಟ್ Vikas Bank is safe to keep my money. The confidence, honesty, confidence created in the minds of deposit holder that my money will be safe here anta barbekadre, your allocation of total resources must be such that it will give you better and better and better gains, labha. How is it possible? Address the operational efficiency and performance issues. 1,500 ಕೋಟಿ ವ್ಯವಹಾರಕ್ಕೆ ಇವತ್ತು ಹೋಗಲಿಕ್ಕೆ ಸಾಧ್ಯ ಹೇಗಾಯಿತು ಎಂಬುದು ನಡೆದು ಬಂದ ದಾರಿನೇ ಹೇಳಬೇಕು ನಿಮಗೆ. It is not bed of roses. It is not a cakewalk. It is definitely a challenging thing what these people who are at the helm of the affairs, ಅಂದ್ರೆ ಬ್ಯಾಂಕನ್ನು ಯಾರು ಆಡಳಿತ ಮಂಡಳಿ ಯಾರು ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಟಾಪ್ ಲೆವೆಲಲ್ಲಿ, ಅವರಿಗೆ ಕೇಳಿ ನೋಡಿ, 1,500 ಕೋಟಿಯನ್ನು ರೀಚ್ ಮಾಡಬೇಕಾದ್ರೆ ನೀವು ನಡೆದು ಬಂದ ದಾರಿ ಬಹಳ ಸರಾಗವಾದ ದಾರಿ ಅಲ್ಲ, ಹೂವು ಪುಷ್ಪಗಳನ್ನು ಹಾಕಿದ ದಾರಿ ಅಲ್ಲ, ಕಲ್ಲು ಮುಳ್ಳುಗಳು ಅಲ್ಲಿ ಇತ್ತು. ಅಂದ್ರೆ ಚಾಲೆಂಜಸ್ ವರ್ ದೇರ್. ಅಡ್ರೆಸ್ ಯುವರ್ ಆಪರೇಷನಲ್ ಎಫಿಷಿಯನ್ಸಿ. ನನ್ನ ಸಾಮರ್ಥ್ಯ ಏನು, ನಾನೇನು ಮಾಡಬಲ್ಲೆ, ಕಂಪೇರ್ ದಿಸ್ ಟು ಮೈ ಪರ್ಫಾರ್ಮೆನ್ಸ್. ಎಷ್ಟಪ್ಪ ಊಟ ಮಾಡ್ಬೇಕು ನಾನು, ಎಷ್ಟು ಜೀರ್ಣ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಮಾಡ್ಬೇಕು.
ರುಚಿಯಾಗಿದೆ, ಫ್ರೀಯಾಗಿ ಸಿಗ್ತಾ ಇದೆ ಅಂತೇಳಿ ತುಂಬ ತಿಂದರೆ ಅಜೀರ್ಣ ಆಗ್ಬಿಡುತ್ತೆ. ಸೇಮ್ ಪ್ರಿನ್ಸಿಪಲ್ ಫೈನಾನ್ಸಲ್ಲಿ. ಹಣವನ್ನು ವಿನಿಯೋಗ ಮಾಡಬೇಕು, ಸದುಪಯೋಗ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು. ಅಂದರೆ ನಮ್ಮ ಆಪರೇಷನಲ್ ಎಫಿಷಿಯನ್ಸಿ ಏನಿದೆ, ನಮ್ಮ ಪರ್ಫಾರ್ಮೆನ್ಸ್ ಇಶ್ಯೂಸ್ ಏನು, ಅದ್ರ ಕಡೆ ಗಮನ ಇರಬೇಕು. ಬಡ್ಜೆಟನ್ನು ತಯಾರು ಮಾಡಬೇಕು. ಪ್ರೊವೈಡಿಂಗ್ ಆಕ್ಷನ್ ಪ್ಲಾನ್, ಎಸ್ಟಿಮೇಷನ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಥಿಯೋರಿಟಿಕಲ್ ಇರಬಾರ್ದು, ಬಹಳ practicability of the financial results is more important for the success of the banks. Practicability ಅಂತ ಹೇಳಿದಾಗ how my money is kept into circulation and how it is earning an income for me. Action plan ಇರಬೇಕು. This is how I am going to plan. ಕ್ರಾಪ್ ಲೋನ್ ಕೊಡ್ತೀನಿ, ಲೋನ್ಸ್ ಫಾರ್ ವರ್ಕರ್ಸ್, ಕಾರ್ಮಿಕರಿಗೆ ಲೋನ್ ಕೊಡ್ತೀನಿ, ಅನ್ಎಂಪ್ಲಾಯ್ಮೆಂಟನ್ನು ಸಾಲ್ವ್ ಮಾಡಲಿಕ್ಕೆ ಲೋನನ್ನು ಕೊಡ್ತಾ ಇದ್ದೀನಿ, ಒಬ್ಬನಿಗೆ ಒಂದು ಟ್ಯಾಕ್ಸಿ ಪರ್ಚೇಸ್ ಮಾಡಲಿಕ್ಕೆ ಲೋನ್ ಕೊಡ್ತೀನಿ, ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಲೋನ್ ಕೊಡ್ತೀನಿ. ಅಂದರೆ ಇವುಗಳನ್ನು ಅವನು ಮಾಡಿದಾಗ ಅವನ ಜೀವನೋಪಾಯ ಒಂದೇ ಅಲ್ಲ, ನಾನು ಅವನ ಜೊತೆ ಬೆಳೀತಾ ಇದ್ದೀನಿ ಎಂಬುದನ್ನು ಮರಿಬಾರ್ದು. ಆಕ್ಷನ್ ಪ್ಲಾನ್ ಆಫ್ ಆಲ್ ಎಸ್ಟಿಮೇಷನ್ಸ್, ಬೋತ್ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಎರಡರದು. ಗೈಡಿಂಗ್ ದಿ ಮ್ಯಾನೇಜ್ಮೆಂಟ್ ಇನ್ ಫೋರ್ಕಾಸ್ಟಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. Budget is the document which guides you where you stand, where you want to go. Budget is the document which will tell you where you stand, where you want to go. What is your strength? SWOT analysis, SWOT analysis. Management allo ottinovad. What are my strength? As per my strength, how I am going to look into. What are my weakness? What are my challenges? Management should be in a position to define its strength, look into its weakness from the point of view of decision making. Particularly financial decision. It is not a simple decision, financial decisions. Decisions going wrong, you will be in problem antarth. So next slide, 12th. In budget, we have balanced budget, surplus budget, and deficit budget. Balanced budget is equal budget. All my resources are equal to my application. ನನ್ನ ಸಂಪನ್ಮೂಲಗಳು ಮತ್ತು ಅದನ್ನು ವಿನಿಯೋಗ ಮಾಡುವಂತಹ ಎಲ್ಲ ಏರಿಯಾಗಳು ಸಮಾನವಾಗಿವೆ, ಬ್ಯಾಲೆನ್ಸ್ಡ್ ಆಗಿದೆ, ನೀದರ್ ಮೋರ್ ನಾರ್ ಲೆಸ್. ರಿಸ್ಕ್ ಫ್ರೀ ಬಡ್ಜೆಟ್ ಅಂತೀವಿ ಅದನ್ನು. ಎಷ್ಟಿದೆಯಪ್ಪ ಅಷ್ಟೇ ಕೆಲಸ, ನಾನು ಏನು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ₹100 ಪ್ರಕಾರ ಈಕ್ವಲ್ ಟು 100 ರೂಪೀಸ್ ಅಸೆಟ್, 100 ರೂಪೀಸ್ ಲಯಬಿಲಿಟಿ ಅಂತ ಅನ್ಕೊಂಡ್ರೆ ಬ್ಯಾಲೆನ್ಸ್ಡ್ ಬಡ್ಜೆಟ್ ಅಂತ ಕರೀದು. ಬ್ಯಾಲೆನ್ಸ್ ಬಡ್ಜೆಟ್ ಒಳ್ಳೇದಾ? ನೋ. ಸೇಫ್ ಇರಬಹುದು ಅಷ್ಟೇ. ಆಲ್ ಸೇಫ್ ಮೆಷರ್ಸ್ ಡಸ್ ನಾಟ್ ಲೀಡ್ ಯು ಟು ಪ್ರೋಗ್ರೆಸ್. ಟು ಲೀಡ್ ಫಾರ್ ಪ್ರೋಗ್ರೆಸ್ ಯು ಹ್ಯಾವ್ ಟು ಟೇಕ್ ಚಾಲೆಂಜಸ್. When you take challenges, they may not be safe ways also. ಅದು ಬ್ಯಾಲೆನ್ಸ್ ಬಡ್ಜೆಟ್ಟಿನ ತಿರುಳು ಅಂತ ಹೇಳ್ಬೋದು. ಸೇಫ್ ಇದೆ, ತೊಂದರೆ ಇಲ್ಲ. ಗ್ರೋತ್ ಇದೆಯಾ? ಇಲ್ಲ. ಗ್ರೋತ್ ಆಗ್ಬೇಕಂದ್ರೆ ಚಾಲೆಂಜಸ್ ತಗೋಬೇಕು. ಚಾಲೆಂಜಸ್ ಅಂತ ಹೇಳಿದಾಗ ಸೇಫ್ಟಿಯಿಂದ ಸ್ವಲ್ಪ ಈ ಕಡೆ ಆಚೆ ಬರಬೇಕು. ಅಫ್ಕೋರ್ಸ್ ಮೂರನೇದು ಮತ್ತು ಎರಡನೇದು ಸರ್ಪ್ಲಸ್ ಬಡ್ಜೆಟ್, ಡೆಫಿಸಿಟ್ ಬಡ್ಜೆಟ್ ಆರ್ ವೆರಿ ಕಾಮನ್. ನಾರ್ಮಲಿ ಸರ್ಪ್ಲಸ್ ಬಡ್ಜೆಟ್ ಇರೋದಿಲ್ಲ, ಇದ್ದರೆ ಬಹಳ ಸಂತೋಷ. ಅಲ್ಲಿ ಗ್ರೋತ್ ಕುಂಠಿತವಾಗಿದೆ ಅಂತಾನೆ ಹೇಳ್ತೀವಿ ಸರ್ಪ್ಲಸ್ ಬಡ್ಜೆಟ್ ಪ್ರತಿ ಸರಿ. ಡೆಫಿಸಿಟ್ ಇದ್ದಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತದು. ಒಬ್ಬ ಎಕಾನಮಿಸ್ಟ್ ಹೇಳಿದ್ದಾನೆ, ಡೆಫಿಸಿಟ್ ಬಡ್ಜೆಟ್ಸ್ ಆರ್ ಸೈನ್ ಆಫ್ ಪ್ರೋಗ್ರೆಸ್ ಅಂತ. ಡೆಫಿಸಿಟ್ ಬಡ್ಜೆಟ್ಸ್ ಆರ್ ಸೈನ್ ಆಫ್ ಪ್ರೋಗ್ರೆಸ್.
ಭಾಳ ಹಿಂದೆ ಭಾಳ ಒಂಥರ ಫೈನಾನ್ಷಿಯಲಿ ಸೇಫ್ ಇಗರ ವ್ಯಕ್ತಿಗಳು ಹೇಳೋರು ಸಾಲ ಮಾಡಬಾರ್ದಪ್ಪ ಅನ್ನೋರು. ಆ ಕಾಲ ಹೊರಟೋಯ್ತು. ಅಟ್ ಪ್ರೆಸೆಂಟ್ ಮನೋಭಾವನೆ ಯಾವ ಥರ ಆಗಿದೆ ಅಂದರೆ ಸಾಲ ಮಾಡಬೇಕು, ಆದರೆ ಸಾಲವನ್ನು ತೀರಿಸುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಾಲವನ್ನು ತೀರಿಸಬೇಕು. ನೀನು ಸಾಲ ತೀರಿಸ್ದಂಗೆಲ್ಲ ನೀನು ಗ್ರೋ ಆಗ್ತೀಯಾ ಅಂತ ಅರ್ಥ. ಮನೆ ಮೇಲೆ ಸಾಲ ತಗೊಂಡಿರ್ತೀರಾ, EMI ಕಟ್ತೀರಾ, EMI ಎಲ್ಲ ಮುಗಿದ ಮೇಲೆ ಆರ್ ಯು ನಾಟ್ ದ ಓನರ್ ಆಫ್ ದ ಹೌಸ್? ಹ್ಯಾವ್ ಯು ನಾಟ್ ಅರ್ನ್ ದಟ್ ಅಸೆಟ್? ಸಾಲನೇ ತಗೊಳ್ಳದೆ ಇದ್ದು ಅಯ್ಯೋ ನಂಗೇನು ಪರವಾಗಿಲ್ಲಪ್ಪ ಅಂತಿದ್ರೆ ಪ್ರಾಬಬಲಿ ವುಡಂಟ್ ಹ್ಯಾವ್ ಬಿಲ್ಟ್ ದಟ್ ಹೌಸ್ ಅಲ್ವಾ? ಸೊ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಂಬುದು ಇದೆಯಲ್ಲ, ಅದನ್ನ ನೆಗೆಟಿವ್ ಆಗಿ ನೋಡೋದಕ್ಕಿಂತ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಂಡಾಗ ಡೆಫಿಸಿಟ್ ಸೈನ್ ಇದ್ರೆ ಗ್ರೋತ್ಗೆ ಚಾನ್ಸಸ್ ಇದೆ, ನಾನು ಅಚೀವ್ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅದಕ್ಕೆ ಸರ್ಕಾರದ ಬಡ್ಜೆಟ್ಸ್ಗಳೆಲ್ಲ ಡೆಫಿಸಿಟ್ ಬಡ್ಜೆಟ್ಸೇ. ಟೋಟಲ್ ಇನ್ಕಮ್, ಟೋಟಲ್ ಎಕ್ಸ್ಪೆಂಡಿಚರ್, ಇನ್ಕಮ್ಮು 80 ಲಕ್ಷ ಅಂತ 80 ಲಕ್ಷ ಕೋಟಿ ಅಂತ ತೋರಿಸಿದ್ರೆ ಎಕ್ಸ್ಪೆಂಡಿಚರ್ 1 ಲಕ್ಷ ಕೋಟಿ ಅಂತ ತೋರಿಸಿರ್ತಾರೆ. ಕಾರಣ ಏನಂದ್ರೆ 20 ಲಕ್ಷ ಕೋಟಿಯನ್ನು ಹೇಗೆ ಅರ್ನ್ ಮಾಡ್ತೀವಿ ನಾವು ಎಂಬುದನ್ನು ಬಹಳ ಮುಖ್ಯವಾಗಿ ನಾವು ಟರ್ನ್ ಔಟ್ ಮಾಡ್ಕೊಳ್ತೀವಿ. ಸೊ ಸಿಂಪಲ್ ಬ್ಯಾಲೆನ್ಸ್ ಬಡ್ಜೆಟ್ ಈಸ್ ಈಕ್ವಲ್ ಬಡ್ಜೆಟ್ ವೇರ್ ದ ರಿಸ್ಕ್ ಈಸ್ ಸಿಂಪ್ಲಿ ಈಕ್ವೇಟೆಡ್ ಟು ಯುವರ್ ರಿಸೋರ್ಸಸ್. ಸರ್ಪ್ಲಸ್ ರೇರ್ ಬಡ್ಜೆಟ್ where you are on the income side, revenue side is more, progress is already done. Of course, there will be a stagnation for the improvement and development. Deficit budget, challenging budget, which gives you all sorts of avenues, ದಾರಿಗಳನ್ನು ಮಾಡಿಕೊಡುತ್ತೆ, ಪ್ರೋಗ್ರೆಸ್ಸಿಗೆ ಹೋಗುವಂಥ ಹಾದಿಯನ್ನು ತೋರಿಸುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಸ್ಲೈಡ್ ನಂಬರ್ 13. ಪ್ರಾಕ್ಟಿಕಲ್ಗೆ ಬಂದುಬಿಡೋಣ. ನಾನಿಲ್ಲಿ ಫಿಗರ್ಸ್ಗಳನ್ನು ಬರೀದಿದ್ರು ಕೂಡ ನಾನು ಅಕೌಂಟ್ ಹೆಡ್ಗಳನ್ನು ಬರ್ಕೊಂಡಿದ್ದೀನಿ. ಫಿಗರ್ಸ್ಗಳನ್ನು ನಾವು ಅಸ್ಯೂಮ್ ಮಾಡ್ಕೋಬಹುದು. ಸ್ವರೂಪವನ್ನು ನಾವು ಮನಸ್ಸಲ್ಲಿ ತೆಗೆದುಕೊಂಡಾಗ ದ ಇಮೇಜ್ ಇನ್ ಅವರ್ ಮೈಂಡ್ ವೆನ್ ವಿ ಟಾಕ್ ಆಫ್ ಬಡ್ಜೆಟ್, ವಿ ಹ್ಯಾವ್ ರೆವೆನ್ಯೂಸ್, ವಿ ಹ್ಯಾವ್ ಎಸ್ಟಿಮೇಟ್ಸ್, expenditure. Revenues is your incomes. How you earn money is revenue. Business organization adre you earn money out of say sales. What sales? Production, products. What is that bank is doing? Sales anta bardralli. Remember, bank has also got products. What are its products? All your loans and advances, different types of loans. Name anything. Like very popular scheme by nationalized banks, Kamadenu scheme, child education scheme, recurring deposit scheme. You are going to sell them. ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾನು ನೋಡಿದೆ, ಇವಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಈಗ ಮಧ್ಯದಲ್ಲಿ ಒಂದೆರಡು ಆ್ಯಡ್ ಹಾಕಿದ್ರಿ. ಆನ್ಲೈನ್ ಪೇಮೆಂಟ್ ಮಾಡಬಹುದು, UPI ಪೇಮೆಂಟ್ಸ್ಗಳನ್ನು ಮಾಡಬಹುದು, ಯಾವ ಥರ ಮಾಡಬೇಕು ಎಂಬುದನ್ನು ಒಂದು ಆ್ಯಡ್ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಪ್ರಾಡಕ್ಟನ್ನು ಮಾರಾಟ ಮಾಡಬೇಕಾದ್ರೂ ಜಾಹೀರಾತನ್ನು ಕೊಡಬೇಕಾದ್ರೂ ನಾವು ನಮ್ಮ ಉತ್ಪನ್ನಗಳು ಚೆನ್ನಾಗಿ ಮಾರಾಟ ಆಗಲಿ ಎಂಬ ಉದ್ದೇಶದಿಂದನೇ ಅದನ್ನೇ ಇನ್ವರ್ಟೆಡ್ ಕಾಮಾದಲ್ಲಿ ಸೇಲ್ಸ್ ಅಂತ ಕರೆಯೋದು. ಯಾವುದೇ ಆರ್ಗನೈಸೇಷನ್ಗೆ ರೆವಿನ್ಯೂಸಿನ 80 to 90% ಭಾಗ ಅದು ಮಾಡುವಂಥ ಕೆಲಸದಿಂದ ಬರಬೇಕು ಸೇಲ್ಸ್ ಅಂತಂದರೆ. ಪ್ರಾಡಕ್ಟ್ ಅಂದ ತಕ್ಷಣ ಅದು ಕಮರ್ಷಿಯಲ್ ಆರ್ಗನೈಸೇಷನ್ಗೆ ಪ್ರಾಡಕ್ಟ್ ಅರ್ಥ ಆಗುತ್ತೆ. ಬ್ಯಾಂಕಲ್ಲಿ ಏನು ಸರ್ ಪ್ರಾಡಕ್ಟ್ ಅಂತೀರಾ ಅಂತಂದರೆ, ಬ್ಯಾಂಕ್ಗೆ ಡಿಫ್ರೆಂಟ್ ಹೆಡ್ಸ್ ಆಫ್ ಅಕೌಂಟ್ಸು, ಡಿಫ್ರೆಂಟ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ಸು ಗಿವನ್ ಫಾರ್ ಡಿಫ್ರೆಂಟ್ ಪರ್ಪಸಸ್ಸು ಪ್ರಾಡಕ್ಟ್ ಅಂತ ಕರೆಯೋದು. ಅದನ್ನು ಮಾರಾಟ ಮಾಡೋದಾದ್ರೆ ಅದನ್ನ ಪಾಪ್ಯುಲರ್ ಮಾಡಿ ಕಸ್ಟಮರ್ಸ್ಗೆ, ಅಕೌಂಟ್ ಹೋಲ್ಡರ್ಸ್ಗೆ ತಿಳಿ ಹೇಳಿ ಅದರಿಂದ ನಾವು ಹಣವನ್ನು ಅರ್ನ್ ಮಾಡ್ಕೊಳ್ತೀವಿ. ರೆವೆನ್ಯೂಸ್. ಸೇಲ್ಸ್, ಫಂಡ್ ರೈಸಿಂಗ್. ಪ್ರಾರಂಭದಲ್ಲಿ ಕ್ಯಾಪಿಟಲ್ ರೈಸಿಂಗ್ ಅನ್ಬೋದು. ಇದನ್ನ ಕ್ಯಾಪಿಟಲ್ ಇಶ್ಯೂ ಮಾಡ್ತೀವಿ, ಶೇರ್ಸ್ಗಳನ್ನು ಇಶ್ಯೂ ಮಾಡ್ತೀವಿ.
ರೈಟ್ ಇಶ್ಯೂ ಅಂತ ಕರಿತೀವಿ ಕಾಮರ್ಸಲ್ಲಿ. ಇನ್ನೂ ಸಿಂಪ್ಲಿಫೈ ಮಾಡೋದಾದ್ರೆ ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್, ಅನ್ಕಾಲ್ಡ್ ಕ್ಯಾಪಿಟಲ್ ಎಂಬ ಒಂದು ಭಾಗನೂ ಇರುತ್ತೆ. ಅನ್ಕಾಲ್ಡ್ ಕ್ಯಾಪಿಟಲ್. ಆಥರೈಸ್ಡ್ ಅಂದ್ರೆ ನಾನು ಕಾನೂನಿನ ಪ್ರಕಾರ ಎಷ್ಟು ಹಣವನ್ನ ನಾನು ಪಬ್ಲಿಕ್ ಇಂದ ತೆಗೆದುಕೊಳ್ಳಬಹುದು, ಶೇರ್ಸ್ಗಳ ಮೂಲಕ ನಾನು ಕ್ರೋಢೀಕರಿಸಬಹುದು, ಅದು ಲಿಮಿಟ್. ಆ ಲಿಮಿಟ್ ಆಗ್ಬಿಟ್ರೆ ಆಮೇಲೆ ಇಲ್ಲ ಅಂತ ಅರ್ಥ. ಆಥರೈಸ್ಡ್ ಫಂಡ್ ರೈಸಿಂಗ್ ಅಲ್ಲಿ. ಇಶ್ಯೂಡ್ certain percentage of authorized capital, sometimes 50%, 60% of authorized capital, fundraising. So, ಏನಾದ್ರು ಪ್ರಶ್ನೆ ಇದೆಯಾ? ಡಿಸ್ಟರ್ಬೆನ್ಸ್ ಇದೆ ಒಂಚೂರು. ಎನಿ ಕ್ವಶನ್? ಹಲೋ, ಓಕೆ. ಈಸ್ ದೇರ್ ಎನಿ ಡಿಸ್ಟರ್ಬೆನ್ಸ್ ಸರ್? ಹಲೋ 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 ಡಿಸ್ಟರ್ಬೆನ್ಸ್ ಇಲ್ಲ ಸರ್, ಏನಿಲ್ಲ ಸರ್. ಇಲ್ಲ. ಹಾ ಹಾ ಹಾ. ಇಲ್ಲ, ಕ್ಲಿಯರ್ ಇದೆ ಯಾಕಂದ್ರೆ ಸರ್, ಕ್ಲಿಯರ್ ಇದೆ. ಇದು ಒಂಥರ ಕ್ಲಾಸ್ ರೂಮ್ ಆಗ್ಬಾರ್ದು. ಇಲ್ಲ ಇಲ್ಲ ಸರ್. ಇಂಟ್ರಾಕ್ಷನ್ ಇದ್ರೆ, ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲಾಂದ್ರೆ ನಾನು ಸುಮಾರು 350 ಕಿಲೋಮೀಟರ್ ದೂರದಲ್ಲಿ ಕೂತ್ಕೊಂಡಿದ್ದೀನಿ, ಎಲ್ಲವೂ ಸರಿಯಾಗಿದೆ ಅಂತ ಅನ್ಕೊಂಡು ನಾನು ಮಾತಾಡ್ತಾನೆ ಇರ್ತೀನಿ ಅನ್ಕೊಳ್ಳಿ. ಹಂಗಲ್ಲ. ಇಫ್ ಎನಿಬಡಿ ವಾಂಟ್ಸ್ ನಿಮ್ದು ಆದ್ಮೇಲೆ ಲಾಸ್ಟ್ ಕ್ವಶನ್ಸ್ ಇರ್ತದೆ. ಆಗ್ಬೋದು. ಸೊ ಐ ಆಮ್ ರೀಚಿಂಗ್, ಮೈ ವಾಯ್ಸ್ ಇಸ್ ರೀಚಿಂಗ್ ಅಲ್ವಾ? ಸಾಕು. ಸರಿ ಕೇಳಿಸ್ತಾ ಇದೆ ಸರ್. ಓಕೆ, ಫೈನ್. ಸೊ ರೆವೆನ್ಯೂಸ್, ಸೇಲ್ಸ್, ಫಂಡ್ ರೈಸಿಂಗ್, and very important item when you prepare budget for banks, that is cooperatives, interest earned ಅಲ್ವಾ? ಲೋನ್ಸ್ ಅಂಡ್ ಅಡ್ವಾನ್ಸ್ ಕೊಟ್ಟಾಗ ನಮಗೆ ಮುಖ್ಯವಾಗಿ ಮೇಜರ್ ಅರ್ನಿಂಗ್ ಇದು ಬ್ಯಾಂಕ್ಗಳಿಗೆ, ಇಂಟ್ರೆಸ್ಟ್ ಅರ್ನ್ಡ್. ಈ ಇಂಟ್ರೆಸ್ಟ್ ಬಂದಾಗ ಮಾತ್ರ ನಮಗೆ ನಮ್ಮ ರಿಸೋರ್ಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಫಂಡ್ ರೈಸಿಂಗ್, ನಾನು ಹೇಳಿದೆ ಆಥರೈಸ್ಡ್ ಕ್ಯಾಪಿಟಲು, ಅದನ್ನ ರೈಸ್ ಮಾಡಿ ಅದನ್ನ ತಗೊಂಡು ಅದು ಪ್ರಾರಂಭಿಕ ಹಂತದಲ್ಲಿ ಆಗ್ಬೋದು. ಮತ್ತೆ ಬೆಳಿಬೇಕಂದ್ರೆ ಇದು ನಮ್ಮ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇಂದಾನೇ ಬೆಳೆಯೋದು. ಒಂದು ಬ್ಯಾಂಕ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬೆಳಿಬೇಕಂದ್ರೆ ಅದು ತನ್ನ ಆಕ್ಟಿವಿಟೀಸ್ಗಳನ್ನ ಹೆಚ್ಚಾಗಿ ತನ್ನ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡುವಂಥದ್ದು, ಅಂದ್ರೆ ಲೋನ್ಸ್ ಕೊಡೋದಾಗ್ಬೋದು, ಅದರ ಮೇಲೆ ಬರುವಂತ ಇಂಟ್ರೆಸ್ಟ್ ಇರ್ಬೋದು. ಸೊ ಸೇಲ್ಸ್, ಫಂಡ್ ರೈಸಿಂಗ್, ಇಂಟ್ರೆಸ್ಟ್ ಅರ್ನ್ಡ್ ಅಂಡ್ ಆಲ್ ಅದರ್ ಮಿಸಲೇನಿಯಸ್ ರಿಸಿಟ್ಸ್. ಮಿಸ್ಲೇನಿಯಸ್ ರಿಸಿಟ್ಸ್, ಚಿಕ್ಕ ಪುಟ್ಟ ಅಕೌಂಟ್ಗಳ, ಈ RD ಅಕೌಂಟ್ ಒಂದೊಂದು ಸ್ಮಾಲೆಸ್ಟ್ ಅಕೌಂಟು, ಪಿಗ್ಮಿ ಅಕೌಂಟ್ ಅಂತ ಒಂದು ಅಕೌಂಟು. ದೀಸ್ ಆರ್ ಆಲ್ ದಿ ಏರಿಯಾಸ್ ವೇರ್ ಯು ಕ್ಯಾನ್ ಗೆಟ್. ಇವಾಗ ಈ ಗೋಲ್ಡ್ ಬಾಂಡ್ ಅಂತ ಹೇಳಿ, ಗೋಲ್ಡ್ ಕಾಯಿನ್ ಬಾಂಡ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಥರದ ಒಂದು ಸರ್ಟಿಫಿಕೇಟ್ಸ್ಗಳನ್ನು ಕೊಡೋದು ಪರ್ಟಿಕ್ಯುಲರ್ ಪೀರಿಯಡ್ಗಳಿಗೆ. ಸೊ ಅವುಗಳು ನಮಗೆ ಏನು ಅರ್ನ್ ಮಾಡಿಕೊಡುತ್ತೆ, ದಟ್ ಈಸ್ ಫಂಡ್ ರೈಸಿಂಗ್ ಅಲ್ಲಿ. ದೇ ಆಲ್ ಕಮ್ ಅಂಡರ್ ರೆವಿನ್ಯೂ. ಕೋಆಪರೇಟಿವ್ ಸೊಸೈಟಿಗೆ, ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಈ 4 ಅಥವಾ 5 ಮೇಜರ್ ಹೆಡ್ಡಿಂಗ್ಗಳೇ ಇವು. ಯಾವುದು? ರೆವಿನ್ಯೂಸ್, ಸೇಲ್ಸು, ಫಂಡ್ ರೈಸಿಂಗು, ಇಂಟ್ರೆಸ್ಟ್ ಅರ್ನ್ಡ್ ಮತ್ತು ಅದರ್ ರೆಸಿಟ್ಸ್. ದ ಟೋಟಲ್ ಆಫ್ ಆಲ್ ದಿಸ್ ಥಿಂಗ್ಸ್ ಈಸ್ ಅವರ್ ಟೋಟಲ್ ರೆವಿನ್ಯೂ. ಟೋಟಲ್ ರೆವಿನ್ಯೂ ಒಂದ್ ಕಡೆ ಇಟ್ಕೊಳ್ಳೋಣ. ಅಕೌಂಟೆನ್ಸಿ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಇದ್ರೆ ನಾವು ಟೋಟಲ್ ಮಾಡಿಬಿಟ್ಟು ಒಂದ್ ಕಡೆ ಕ್ರೆಡಿಟ್ ಟೋಟಲ್ಸ್ಗಳನ್ನ ಹಾಗೆ ಇಟ್ಟು ಅದರಲ್ಲಿ ನಾವು ನಮ್ಮ ಎಕ್ಸ್ಪೆಂಡಿಚರ್ಗಳನ್ನು ಕಳಿತೀವಿ ಅಂತ. ಈಗ ಬಡ್ಜೆಟ್ ಮಾಡಬೇಕಾದ್ರೆ ಯಾವ ಥರ ನೋಡ್ತೀವಿ ಅಂತ. ಬಡ್ಜೆಟ್ ಮಾಡ್ಬೇಕಾದ್ರೆ ನಾನು ಆದ್ರೆ ಒಂದು ವರ್ಡ್ ಯೂಸ್ ಮಾಡಿದೆ, ಎಸ್ಟಿಮೇಟ್ಸ್ ಅಂತ ಹೇಳಿ. ಸೇಲ್ಸ್ 2021 ಅಲ್ಲಿ ನಮ್ಮ ಸೇಲ್ಸ್ ಏನಿತ್ತು, ಎಷ್ಟಿತ್ತು? 2022 ಅಲ್ಲಿ, 23 ಅಲ್ಲಿ, 24 ಅಲ್ಲಿ ನಮ್ಮ ಸೇಲ್ಸು ಎಷ್ಟು ಆಗಬೇಕು ಪರ್ಸೆಂಟೇಜ್ ವೈಸ್? ಗ್ರೋತ್ ಅಂತ ಹೇಳ್ತೀವಿ ಅದನ್ನು. 5% growth every year, more than 5% growth every year. ಈ ಗ್ರೋತ್ ಅನ್ನ ನಾನು ಮೊದಲೇ ರಿಜಿಸ್ಟರ್ ಮಾಡ್ತೀನಿ ಬಡ್ಜೆಟ್ ಮಾಡಬೇಕಾದ್ರೆ. ಮುಂಗಡ ಪತ್ರ ಅಂತ ಹೇಳೋದು ಬಡ್ಜೆಟ್ನ ಕನ್ನಡದಲ್ಲಿ. ಮೊದಲೇ ಪೂರ್ವ ನಿರ್ಧಾರಿತವಾಗಿ ಎಲ್ಲವುದನ್ನ ಡಿಸೈಡ್ ಮಾಡುವಂತ ಒಂದು ಹಣಕಾಸಿನ ಪತ್ರ. 2022ರಲ್ಲಿ ಟಾರ್ಗೆಟ್ ಏನು, 23ರಲ್ಲಿ ಟಾರ್ಗೆಟ್ ಏನು, 24ರಲ್ಲಿ ಟಾರ್ಗೆಟ್ ಏನು, ಹಾಗೆ ಈ ಟಾರ್ಗೆಟ್ ಬೆಳೀತಾ ಹೋಗಬೇಕೇ ಹೊರತು ಕುಂಠಿತವಾಗಬಾರದು.
ಆ ಟಾರ್ಗೆಟ್ ಅಚೀವ್ ಮಾಡಿದ್ದೀನಿಲ್ಲ ಎಂಬುದನ್ನು ಬಹುಶಃ ನಮ್ಮ ಮೀಟಿಂಗ್ಗಳಲ್ಲಿ ಪರ್ಫಾರ್ಮೆನ್ಸ್ ಅನಾಲಿಸಿಸಲ್ಲಿ ನಾವು ಅದನ್ನು ಪ್ರಶ್ನೆ ಹಾಕ್ಕೊಳ್ತೀವಿ. ಸೊ ಬಡ್ಜೆಟ್ ಪ್ರಿಪೇರ್ ಮಾಡುವ ಉದ್ದೇಶನೇ ಅದು. ಹೋದ ವರ್ಷ ಇಷ್ಟಿತ್ತು, ಈ ವರ್ಷ ಇಷ್ಟ ಆಗಬೇಕು, ಮುಂದಿನ ವರ್ಷ ಈ ಬೆಳವಣಿಗೆ ಆಗಬೇಕು, ಇಷ್ಟು ಗ್ರೋತ್ ಆಗಬೇಕು. ಕೆಲವರು ಹೇಳ್ತಾರೆ ಬಡ್ಜೆಟ್ ಈಸ್ ನಥಿಂಗ್ ಬಟ್ ಎ ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಲೇಯಿಂಗ್ ಅಂತ, LAYING. ಯಶಸ್ಸಿನ ಬುನಾದಿ ಅದು ಬಡ್ಜೆಟ್. ಇಟ್ಸ್ ಎ ಗೈಡ್ಲೈನ್. ಸೊ ಯಾವುದೇ ಒಂದು ಕಾನ್ಸೆಪ್ಟ್ನ ನಾನು ಇಟ್ಕೊಂಡಾಗ, ಬಡ್ಜೆಟ್ ಪ್ರಿಪೇರ್ ಮಾಡಿದಾಗ, ನಾನು 5 ವರ್ಷ 6 ವರ್ಷ ಅಥವಾ 10 ವರ್ಷದ ಒಂದು ಫಿಗರ್ಗಳನ್ನು ನೋಡಿದಾಗ ಆ ಗ್ರೋತ್ ರೇಟನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಫಿಗರ್ಗಳನ್ನು ನಿರ್ಧಾರ ಮಾಡ್ತಾ ಹೋಗ್ತೀನಿ. ಮತ್ತು ಎಸ್ಟಿಮೇಟಿನ ಜೊತೆಗೆ ಇನ್ನೊಂದು ಕಾಲಮ್ ಹಾಕೋತೀನಿ, ಆಕ್ಚುವಲ್ಸ್ ಅಂತ ಅರ್ಥ. ಬಡ್ಜೆಟ್ ಪ್ರಿಪರೇಷನ್ಸ್ ಎಕ್ಸ್ಪರ್ಟ್ಸ್ನ ಕೇಳಿದರೆ ಅವ್ರೇನು ಮಾಡ್ತಾರೆ, ಹಿಂದಿನ ವರ್ಷದ ಒಂದು ಫಿಗರ್ ಹಾಕಿರ್ತಾರೆ, ಈ ವರ್ಷದ ಗ್ರೋತ್ ರೇಟಿಗೆ ಕನ್ವರ್ಟ್ ಮಾಡಿರ್ತಾರೆ ಒಂದು ಫಿಗರನ್ನು, ಮೂರನೇ ಫಿಗರಲ್ಲಿ ಆಕ್ಚುವಲ್, ಈ ವರ್ಷದ ಆಕ್ಚುಲ್ ಅನ್ನು ಹಾಕಿರ್ತಾರೆ. ಈ 3 ಫಿಗರ್ಗಳನ್ನು ಕಂಪೇರ್ ಮಾಡ್ತೀವಿ ನಾವು. ಎಲ್ಲವುದು ಅನ್ಕೊಂಡಂತ ಆದರೆ ನಾವೇನು ಬಡ್ಜೆಟ್ ಹಾಕಿರ್ತೀವೋ ಅದು 3ನೇ ಕಾಲಮಲ್ಲಿ ಬರ್ತಿರ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಬಂದರೆ ಬಹಳ ಒಳ್ಳೆಯದು. ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್ ಪ್ರಪೋಸ್ಡ್, ಕರೆಂಟ್ ಇಯರ್ ಕಲೆಕ್ಟೆಡ್. ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್ ಪ್ರಪೋಸ್ಡ್, ಕರೆಂಟ್ ಇಯರ್ ಆಕ್ಚುವಲ್ಸ್ ಅಥವಾ ಕರೆಂಟ್ ಇಯರ್ ಕಲೆಕ್ಟೆಡ್. ಸೇಲ್ಸ್ ಅಂತ ಹೇಳಿದಾಗ ಪ್ರೀವಿಯಸ್ ಇಯರ್ ಸೇಲ್ಸ್ ಎಷ್ಟು, ಕರೆಂಟ್ ಇಯರ್ ಸೇಲ್ಸ್ ಎಷ್ಟಾಗಿದೆ, ಎಸ್ಟಿಮೇಟ್ ಏನು ಮಾಡಿದ್ದೀವಿ, ಕಲೆಕ್ಷನ್ ಎಷ್ಟಾಗಿದೆ, ವ್ಯತ್ಯಾಸ ಇದೆಯಾ, ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಆ ಕೆಲಸವನ್ನೇ ಬಡ್ಜೆಟ್ ಮಾಡೋದು. ಫಂಡ್ ರೈಸಿಂಗ್ ವೆರಿ ಇಂಪಾರ್ಟೆಂಟ್. ಈ ಫಂಡ್ ರೈಸಿಂಗ್ ಎಂಬುದು ನಮಗೆ ಬೂಸ್ಟಿನ ಕೆಲಸ ಮಾಡುತ್ತೆ. ಎಲ್ಲ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಕಾರಣ ಅಫ್ಕೋರ್ಸ್ ಟಾನಿಕ್ ತಗೋಬೇಕು, ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ತಗೋಬೇಕು. ಈ ಬಾಂಡ್ಸು, ಗೋಲ್ಡ್ ಬಾಂಡ್ಸು, ಸ್ಕೀಮ್ಸ್, ನ್ಯೂ ಸ್ಕೀಮ್ಸು, ಪಾಪ್ಯುಲರ್ ಸ್ಕೀಮ್ಸ್, ಶಾರ್ಟ್ ಟರ್ಮ್ ಲೋನ್ಸ್, they act as vitamin tablets for any financial institutions because they give you very fast returns. Very fast returns. ನೋಡಿ, LIC ತನ್ನ 3% ಕ್ಯಾಪಿಟಲನ್ನು ಅದರಲ್ಲಿ ಮತ್ತೆ 1% ಶೇರ್ ಹೋಲ್ಡರ್ಸ್ಗೆ, ಅಂದರೆ ತನ್ನ ಪಾಲಿಸಿ ಹೋಲ್ಡರ್ಸ್ಗೆ ತನ್ನ ಶೇರ್ಸ್ಗಳನ್ನು ಡಿಕ್ಲೇರ್ ಮಾಡಿತು. ಪ್ರತಿ ಶೇರಿನ ಮೇಲೆ 45ರಿಂದ 50 ರೂಪಾಯಿಯನ್ನು ಕಡಿಮೆ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ತು. ವಿತಿನ್ 24 ಅವರ್ಸು 99.99ವರೆಗೆ ಸಬ್ಸ್ಕ್ರೈಬ್ ಆಯ್ತು ಅವ್ರದ್ದು ಫಂಡ್ ರೈಸಿಂಗ್. ಎಷ್ಟು ಪರ್ಸೆಂಟೇಜು? ನಾಟ್ ಈವನ್ 5%. ಅದು ಅಲ್ಲ, ಆ ಪಾಪ್ಯುಲಾರಿಟಿ ಹಂಗಿದೆ, ಆ ಸೇಫ್ಟಿ ಹಂಗಿದೆ, ಆ ಲಿಕ್ವಿಡಿಟಿ ಹಂಗಿದೆ, ಆ ಸೆಕ್ಯೂರಿಟಿ ಹಂಗಿದೆ. ಸೊ ವೆನ್ ಯು ಫ್ಲೋಟ್ ದ ಕ್ಯಾಪಿಟಲ್, ದ ನೇಮ್ ಆಫ್ ದ ಆರ್ಗನೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಬಿಗಿನಿಂಗ್. When you raise the fund in subsequent years, your performance is very important. So as I told you, you have previous year, you have current year estimates and current year collections. ಆ ಇಂಟ್ರೆಸ್ಟ್ಗೂ ಅದನ್ನೇ ಅಪ್ಲೈ ಮಾಡ್ತೀವಿ, ಮೆಸಲೇನಿಯಸ್ ರಿಸೀಟ್ಸ್ಗೂ ಅದನ್ನೇ ಹೇಳ್ತೀವಿ. ಅವುಗಳನ್ನು ಟೋಟಲ್ ಮಾಡಿದಾಗ ಇದು ಟೋಟಲ್ ರೆವೆನ್ಯೂ, ನನ್ನ ಟೋಟಲ್ ಕಲೆಕ್ಷನ್ ಅಂತ ಅರ್ಥ. ಕಮಿಂಗ್ ಟು ಮೈ ಎಕ್ಸ್ಪೆನ್ಸಸ್. What are my expenses? Major expenses ಏನಪ್ಪ? See, banks must be run in a building, banks must be run in a place. One place ಇಲ್ಲದೆ ಇದ್ರು ಕೂಡ, you have to pay rent, you have to pay lease charges, you have to pay contract money. ಮೇಜರ್ ಅದು ಎಕ್ಸ್ಪೆಂಡಿಚರ್. ಅದಕ್ಕೆ ಸ್ಟಾಫ್ ಸ್ಯಾಲರೀಸ್ ಕೊಡಬೇಕು ಸ್ಟಾಫಿಗೆ. ಆ್ಯಂಡ್ ಸ್ಯಾಲ್ರೀಸ್ ಕೂಡ ಯಾವ ಮಟ್ಟದಲ್ಲಿ ಇರಬೇಕು? ಕಾಂಪಿಟೇಟಿವ್ ಸ್ಯಾಲ್ರೀಸ್ ಇರಬೇಕು, ಇಲ್ಲಾಂದ್ರೆ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಹಾಗೇನು ರನ್ ಮಾಡೋಕ್ಕಾಗಲ್ಲ ಬ್ಯಾಂಕು. ಯು ಕೆನಾಟ್ ರನ್ ಎ ಬ್ಯಾಂಕ್ ಅಂಡರ್ ಅಂಬ್ರೆಲಾ. ಯು ಹ್ಯಾವ್ ಟು ಹ್ಯಾವ್ ಎ ವೆರಿ ಪಾಪ್ಯುಲರ್ ಪ್ಲೇಸ್, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕೊಡುವಂಥ ಜಾಗ. ಸೊ ಕೆಲಸ ಮಾಡುವಂತಹ ಕರ್ಮಚಾರಿಗಳು, ಕಾರ್ಮಿಕರು, ವರ್ಕರ್ಸ್ ಅಂತೇನು ಹೇಳ್ತೀವಿ, ಅವ್ರಿಗೆ ಕೊಡುವಂಥ ಸಂಬಳ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್,
ನಾವು ಅರ್ನ್ ಮಾಡಿರುವಂಥ ಪ್ರಾಫಿಟ್ನ ಮೇಲೆ, ನಾವು ಮಾಡ್ತಿರುವಂಥ ಕೆಲಸದ ಮೇಲೆ ತೆರಿಗೆ, ಟ್ಯಾಕ್ಸೇಷನ್, ಸರ್ಕಾರದಿಂದ ಹಾಕಲ್ಪಟ್ಟ ತೆರಿಗೆ ಬಹಳ ಇಂಪಾರ್ಟೆಂಟ್ ಮೇಜರ್ ಎಕ್ಸ್ಪೆಂಡಿಚರ್ ಅದು. ಫೀಸ್ ಅಂಡ್ ಚಾರ್ಜಸ್ ಎರಡು ಕಡೆನೂ ನೋಡ್ತೀವಿ. ನಾನು ಫೀಸ್ ಅಂಡ್ ಚಾರ್ಜಸ್ ಇನ್ಕಮ್ ಕಡೆನೂ ಬರುತ್ತೆ. ಮಿಸ್ಲೇನಿಯಸ್ ಅಂತ ಏನು ಮೇಲೆ ತಗೊಂಡ್ರಲ್ಲ, ಅಲ್ಲಿ ಇದನ್ನು ತಗೊಂಡಾಗ ಮಿಸ್ಲೇನಿಯಸ್ ರಿಸಿಟ್ಸ್ ಅಂದ್ರೆ ಫೀಸ್ ಅಂಡ್ ಚಾರ್ಜಸ್, ಅಲ್ಲಿ ಬ್ಯಾಂಕ್ ಚಾರ್ಜಸ್ ಅಂತ ಬಂದಾಗ ಬ್ಯಾಂಕಿಗೆ ಅದು ಇನ್ಕಮ್ ಆಗ್ಬಿಡುತ್ತೆ. ಏನಾದರೂ ಡಿಸ್ಪ್ಯೂಟ್ ಇದ್ದು, ಏನಾದರೂ ಲೀಗಲ್ ಮ್ಯಾಟರ್ಸ್ ಇದ್ದರೆ ಮತ್ತೆ ಅಲ್ಲಿ ಫೀಸ್ ಪೇ ಮಾಡುವಂಥ ಲೀಗಲ್ ಚಾರ್ಜಸ್ಗಳು ಇದ್ದಾಗ ಅದು ಎಕ್ಸ್ಪೆಂಡಿಚರ್ ಆಗುತ್ತೆ. ಎರಡೂ ಆಗ್ಬೋದು. ಇದು ಇನ್ಕಮು ಸಹ ಆಗುತ್ತೆ ಮತ್ತು ಎಕ್ಸ್ಪೆನ್ಸ್ ಆಗುತ್ತೆ. ಇನ್ಶೂರೆನ್ಸಸ್, ಬ್ಯಾಂಕ್ ಟೇಕ್ಸ್ ಇನ್ಶೂರೆನ್ಸ್ ಆನ್ ಸೋ ಮೆನಿ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಯುವರ್ ಲಾಕರ್ಸ್, ಸೇಫ್ ಲಾಕರ್ಸ್, bank again takes insurance on that. Bank takes insurance on its building. Bank takes insurance on theft and robbery. Bank takes insurance on its employees. Bank takes insurance on its customers. Bank takes insurance on bank property. Everything is an expenditure there. Again, you estimate it previous year, then estimation of current year and actuals. In most of the cases, these are few areas where the money will flow out of the bank's resources where you have to adjust. Particularly the fees, license fees, the cess paid, taxes, service charges, service sector. These things are increasing day by day. Of course, advertisement, very important tool nowadays, advertisement. Management ದೃಷ್ಟಿಯಿಂದ, unless you advertise, you are not identified in the society, you are not recognized in the society. Because ನಿಮ್ಮ ಥರನೇ ಬೇರೆ ಬ್ಯಾಂಕ್ಗಳಿದೆ, ಅವರ ಕಾಂಪಿಟೇಷನ್ ಇದೆ, ಅವರ ಪ್ರಾಡಕ್ಟ್ಸ್ಗಳಿವೆ, ಅಲ್ಲಿ ಆ ಜನ ಅಟ್ರಾಕ್ಟ್ ಆಗ್ತಾರೆ, ಕಸ್ಟಮರ್ಸ್ ಅಲ್ಲೂ ಹೋಗ್ತಾರೆ, ಅಕೌಂಟ್ ಹೋಲ್ಡರ್ಸ್ ಅಲ್ಲೂ ಹೋಗ್ತಾರೆ. ಸೊ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಆನ್ ಅಡ್ವರ್ಟೈಸ್ಮೆಂಟ್. ಈಗಿನ ಸೋಫಿಸ್ಟಿಕೇಟೆಡ್ ಕಾಲದಲ್ಲಿ ಅಡ್ವರ್ಟೈಸ್ಮೆಂಟ್ ಈಸ್ ಎ ವೆರಿ ಹ್ಯೂಜ್ ಎಕ್ಸ್ಪೆಂಡಿಚರ್, ವೆರಿ ಹ್ಯೂಜ್ ಎಕ್ಸ್ಪೆಂಡಿಚರ್. ಬಹುಶಃ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ನ ಯಾವುದೇ ಒಂದೇ ವರ್ಷದಲ್ಲಿ ತೋರಿಸೋದಿದೆಯಲ್ಲ, ಅದು ರಾಂಗ್. ಅದು ಬಜೆಟ್ ರೂಲ್ ಪ್ರಕಾರ. ಸಪೋಸ್ ಯು ಸ್ಪೆಂಡ್ ಇನ್ ಎ ಪರ್ಟಿಕ್ಯುಲರ್ ಇಯರ್ 2022 ಅಡ್ವರ್ಟೈಸ್ಮೆಂಟ್ ಬಿಲ್ ಇಸ್ 50 lakhs ಅಂದರೆ, ಆ 50 lakhsನ 2022 ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತೋರಿಸಬಾರ್ದು. ಇಟ್ ಶುಡ್ ಬಿ ಡೆಫರ್ಡ್ ಫಾರ್ ಅನದರ್ 5 years 10 years. ಒಂದೊಂದು ವರ್ಷ 10 ಲಕ್ಷ ತೋರಿಸ್ಕೊಂಡು ಹೋಗ್ಬೇಕು ಬರುವ 5 ವರ್ಷಗಳಲ್ಲಿ. ಯಾಕಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಇಂದ ಬರುವ ಲಾಭ ಒಮ್ಮೆಗಲೇ ಬರಲ್ಲ. ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡಿರೋನು ಇವತ್ತೇ ಬ್ಯಾಂಕಿಗೆ ಬಂದು ಅಕೌಂಟ್ ಓಪನ್ ಮಾಡಲ್ಲ, ಇವತ್ತೇ ಬ್ಯಾಂಕಿನ ಎಲ್ಲಾ ವ್ಯವಸ್ಥೆಗಳನ್ನು ತಿಳ್ಕೊಳ್ಳಲ್ಲ. ಅವನಿಗೆ ಬ್ಯಾಂಕಿನ ಅಗತ್ಯ ಬಿದ್ದಾಗ ಬರ್ತಾನೆ ಅವನು. 6 ತಿಂಗಳಾದ್ಮೇಲೆ ಬರ್ಬೋದು, ವರ್ಷ ಆದ್ಮೇಲೆ ಬರ್ಬೋದು, ನೀಡಿದ್ದಾಗ ಬರ್ಬೋದು. ಅಂದರೆ ಅಮೌಂಟ್ ಸ್ಪೆಂಟ್ ಆನ್ ದಿಸ್ ಟೈಪ್ ಆಫ್ expenditure will not give you immediate benefit. So when you prepare budget, you defer this expenditure, equate it in the equal installments for 5 years and 10 years, assuming that the benefit derived out of advertisement is not at once but in different installments ಅಂತ ಅರ್ಥ. ಜಾಹೀರಾತಿನ ಮೇಲೆ ಖರ್ಚು ಮಾಡುವಂತಹ ಮೊತ್ತ ನಿಮಗೆ ಆ ವರ್ಷದಲ್ಲೇ ಲಾಭವನ್ನ ಕೊಡುವುದಿಲ್ಲ. ಇವತ್ತು ಜಾಹೀರಾತು ನೋಡಿರುವಂತ ವ್ಯಕ್ತಿ ನಿಮ್ಮ ಉತ್ಪನ್ನಗಳನ್ನ, ನಿಮ್ಮ ಪ್ರಾಡಕ್ಟ್ ಅನ್ನ, ನಿಮ್ಮ ಸೇವೆಗಳನ್ನ ಬಹುಶಃ ಇವತ್ತೇ ಬಂದು ಎನ್ಕ್ಯಾಶ್ ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ತಗೊಳ್ಳದೇ ಇರಬಹುದು. ಅದಕ್ಕೆ ಕೆಲವರು ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಇಸ್ ಎ ವೇಸ್ಟ್. ನಾನು ಒಪ್ಪಲ್ಲ. ಅಡ್ವರ್ಟೈಸ್ಮೆಂಟ್ ಇಸ್ ನೆವರ್ ಎ ವೇಸ್ಟ್. ಅಡ್ವರ್ಟೈಸ್ಮೆಂಟ್ ವೇಸ್ಟ್ ಅಂತ ಆಗಿದ್ರೆ ಬಹುಶಃ ನಾವು ಇಷ್ಟು ಮಾರ್ಕೆಟಿಂಗ್ ಅಲ್ಲಿ ಡೆವಲಪ್ ಆಗ್ತಾ ಇರಲಿಲ್ಲ. ಇವತ್ತು ಅಡ್ವರ್ಟೈಸ್ಮೆಂಟ್ ಇಂದನೇ ಬಹುಶಃ ನಾವು ನಮ್ಮ ಮನೆಯಲ್ಲಿ ಕುತ್ಕೊಂಡು ಇಂಟರ್ನೆಟ್ ಸಿಸ್ಟಮ್ ಆಗಲಿ, ಪ್ರೆಸ್ ದ ಬಟನ್ ಅಂಡ್ ಗೆಟ್ ದ ಥಿಂಗ್ಸ್ ಆಗಲಿ, ಆ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋದಾಗ್ಲಿ, ಅದು ಅಡ್ವರ್ಟೈಸ್ಮೆಂಟ್ಗಳಿಂದನೇ ಸಾಧ್ಯ ಆಯಿತು ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಪ್ರಶ್ನೆ ಏನಂದ್ರೆ, ಬ್ಯಾಂಕ್ಗಳು ಅಡ್ವರ್ಟೈಸ್ಮೆಂಟ್ ಯಾವ ಮಟ್ಟದಲ್ಲಿ ಮಾಡಬೇಕು ಅನ್ನೋದು. ಇದು ಬಡ್ಜೆಟ್ ಡಿಸೈಡ್ ಮಾಡುತ್ತೆ.
ಬಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಇಂತಿಷ್ಟು ಪರ್ಸೆಂಟೇಜ್ ಆಫ್ ಅವರ್ ರಿಸೋರ್ಸಸ್ ಮಸ್ಟ್ ಬಿ ಕೆಪ್ಟ್ ಅಸೈಡ್ ಫಾರ್ ಅಡ್ವರ್ಟೈಸ್ಮೆಂಟ್. ಹೆಚ್ಚಿಗೆ ಯಾವಾಗ ಖರ್ಚು ಮಾಡ್ತೀವಿ? ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ ಇದ್ದರೆ ಹೆಚ್ಚಿಗೆ ಖರ್ಚು ಮಾಡ್ಬೋದು. ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಕಂಡಕ್ಟ್ ಮಾಡಬೇಕಂದ್ರೆ ಹೆಚ್ಚಿಗೆ ಖರ್ಚು ಮಾಡಬಹುದು. ಸಾಮಾನ್ಯವಾಗಿರುವಂತಹ ವರ್ಷಗಳಾದರೆ ನಾವು ಅದನ್ನು ಒಂದು ಲಿಮಿಟ್ ಆಗಿ ಖರ್ಚು ಮಾಡೋದ್ರಲ್ಲಿ ಅರ್ಥ ಇದೆ. ಬಿಕಾಸ್ ಅಡ್ವರ್ಟೈಸ್ಮೆಂಟ್ ಓದಿದ ತಕ್ಷಣ ಅದರ ಬೆನಿಫಿಟ್ ಬರುತ್ತೆ ಅಂತ ಹೇಳಂಗಿಲ್ಲ, ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ಅದರ ಬೆನಿಫಿಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಬೆನಿಫಿಟೇ ಕೊಡೋದಿಲ್ಲ ಅನ್ನೋದು ತಪ್ಪು. ಸೊ ವೆನ್ ಯು ಪ್ರಿಪೇರ್ ಬಡ್ಜೆಟ್, ಐಟಮ್ಸ್ ಲೈಕ್ advertisement expenses, that is costs, must be dealt in a deferred manner, DEFERRED, ಈಕ್ವಲ್ EMIs ತರ ಡಿಸ್ಟ್ರಿಬ್ಯೂಟ್ ಮಾಡಿ 5 ಅಥವಾ 6 ವರ್ಷಗಳ 10 ವರ್ಷಗಳಲ್ಲಿ ಈಕ್ವಲ್ ಇನ್ಸ್ಟಾಲ್ಮೆಂಟ್ಗಳನ್ನು ಸ್ಪ್ರೆಡ್ ಮಾಡೋದು ಬಹಳ ಒಳ್ಳೆಯದು. Honorarium paid to directors. Directors are not employees. Company secretaries act says directors are not employees. Directors are either nominated or elected members who get the remuneration, managerial remuneration. Honorarium they get if they attend any meeting, they get honorarium. ಎಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ, ಎಷ್ಟು ಮೀಟಿಂಗ್ ಮಾಡ್ತೀವಿ ಗೊತ್ತಿರುತ್ತೆ ನಮಗೆ. ಬಡ್ಜೆಟ್ ಪ್ರಿಪೇರ್ ಮಾಡಬೇಕು. ಡೈರೆಕ್ಟರ್ಸ್ಗೆ ಏನನ್ನು ಕೊಡ್ತೀವಿ ನಾವು? ಇನ್ ಕ್ಯಾಶ್, ಇನ್ ಕೈಂಡ್, ವಾಟ್ ಆರ್ ದ ಥಿಂಗ್ಸ್ ಎ ಡೈರೆಕ್ಟರ್ ಈಸ್ ಎಲಿಜಿಬಲ್ ಟು ಗೆಟ್? ಯಾಕಂದ್ರೆ ಡೈರೆಕ್ಟರ್ಸ್ ಮೇಲೂ ಸಹ ಇವಾಗ ಸೀಲಿಂಗ್ ಇದೆ. ಎಷ್ಟು ಹಣವನ್ನ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಅಂತ ಹೇಳಿ ತೆಗೆದುಕೊಳ್ಳಬಹುದು ಎಂಬುದು ಪ್ರಪೋರ್ಷನೇಟ್ಲಿ ನೀವು ಅರ್ನ್ ಮಾಡುವಂತ ಲಾಭದ ಮೇಲೆ ಅವಲಂಬಿತವಾಗಿರುತ್ತೆ. Honorarium to directors is proportionately equated to the total profits earned by the organization, that is bank. So when you prepare budget, you must be in a position to categorize honorarium paid to directors, salaries or remuneration paid to managerial staff. ಒಂದು ಕ್ರೀಮ್ ಆಫ್ ಸ್ಟಾಫ್ ಇರುತ್ತೆ, ಸೆಕ್ರೆಟರಿ, ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ಏರಿಯಾ ಮ್ಯಾನೇಜರ್. ಒಂದು ಪ್ರಯಾರಿಟಿ ಸೆಕ್ಟರ್ಗೆ ಒಬ್ಬ ಮ್ಯಾನೇಜರ್ನ ಮಾಡಿರ್ಬೋದು. ಮ್ಯಾನೇಜರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತಾನೆ ಮಾಡ್ಬೋದು. ಅಂದ್ರೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬಹಳ ಮುಖ್ಯವಾದ ಏರಿಯಾ ಇದ್ರೆ ಬಹುಶಃ ಅದನ್ನು ನೋಡ್ಕೊಳ್ಳೋಕೆ ಒಬ್ಬ ಮ್ಯಾನೇಜರ್ ಅಂತ ಮಾಡ್ಬೋದು. ಮ್ಯಾನೇಜರ್ ಈಸ್ ನಥಿಂಗ್ ಬಟ್ ಎ ಲೀಡರ್. ಸೊ ಅವರಿಗೆ ನಾವು ಮ್ಯಾನೇಜರಿಯಲ್ ಸ್ಟಾಫಿಗೆ ಯಾವ ಥರ ನಾವು ಎಕ್ಸ್ಪೆಂಡಿಚರ್ಗಳನ್ನು ಕೊಡ್ತೀವಿ ಅಂತ ಹೇಳಿ, ಪರ್ಟಿಕ್ಯುಲರ್ಲಿ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಈ ಹೈಯರ್ ಪೋಸ್ಟ್ಗಳಿಗೆ ಪರ್ಕ್ಯೂಸಿಟ್ಸ್ಗಳನ್ನು ಜಾಸ್ತಿ ಕೊಡ್ತೀವಿ. ಪರ್ಕ್ಯೂಸಿಟ್ಸ್ ಅಂದರೆ ಅದರ್ ದೆನ್ ಕ್ಯಾಶ್ ಅಂತ, ಇನ್ ಕೈಂಡ್ ಕೊಡುವಂಥ ಕೆಲವು ಬೆನಿಫಿಟ್ಗಳು. ಬ್ಯಾಂಕಿಂದನೇ ಡ್ರಾ ಮಾಡಿ, ಬ್ಯಾಂಕಿನಿಂದನೇ ಒಂದು ಕಾರನ್ನು ಡೈರೆಕ್ಟ್ರಿಗೆ ಮನೆಗೆ ಹೋಗಲಿಕ್ಕೆ, ಬ್ಯಾಂಕಿಗೆ ಬರಲಿಕ್ಕೆ, ಮೀಟಿಂಗ್ಗಳನ್ನು ಅಟೆಂಡ್ ಮಾಡಲಿಕ್ಕೆ, ಓಡಾಡಲಿಕ್ಕೆ ಕೊಡುವಂಥ ವಾಹನಕ್ಕೆ, ಅದಕ್ಕೆ ಖರ್ಚು, ಅದಕ್ಕೆ ಇರುವಂಥ ಒಂದು ಪೆಟ್ರೋಲ್ ಖರ್ಚು, ಡೀಸೆಲ್ ಖರ್ಚು, ಅದರ ಡ್ರೈವರ್ ಸ್ಯಾಲ್ರಿ, ಅದರ ಮೇಂಟೆನೆನ್ಸು, ಎಲ್ಲವುದನ್ನು ನಾವು ಮಾನಿಟರಿ ಕನ್ವರ್ಟ್ ಮಾಡಿದಾಗ ಅದನ್ನು ಒಬ್ಬ ಡೈರೆಕ್ಟ್ರಿಗೆ ನಾವು ಈ ವರ್ಷದಲ್ಲಿ ಕೊಟ್ಟಿದ್ದೀವಿ ಅಂದರೆ ದಟ್ ಈಸ್ ಎ ಪರ್ಕ್ಯೂಸಿಟ್ ಪೇಡ್ ಟು ದಟ್ ಡೈರೆಕ್ಟರ್ ಅಂತ ಅರ್ಥ. ಅದು ಕೂಡ ನಮ್ಮ ಎಕ್ಸ್ಪೆಂಡಿಚರೇ. ಆ ಥರ ಒಂದು 4-5 ಜನ ಡೈರೆಕ್ಟರ್ ಇದ್ದರೆ, ಆ ಥರ ಒಂದು 7-8 ಜನ ಬ್ರಾಂಚಲ್ಲಿ ಅಂತ ಇಂಪಾರ್ಟೆಂಟ್ ಮ್ಯಾನೇಜರಲ್ ಸ್ಟಾಫ್ ಇದ್ದರೆ ಬಹುಶಃ ಆ ಎಕ್ಸ್ಪೆಂಡಿಚರು ಕೂಡ ಸಾವಿರಗಳಲ್ಲೆಲ್ಲ ಲಕ್ಷಗಳಲ್ಲಿ ಆಗೋದಾದರೆ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಅದರ ಕಡೆಗೂ ಗಮನ ಕೊಡೋದು ಒಳ್ಳೆಯದು. ದೆನ್ ಆಲ್ ಸಾರ್ಟ್ಸ್ ಆಫ್ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಸಪ್ಲೈಸ್, ಇದು ಇತ್ತೀಚೆಗೆ ಗಮನ ಸೆಳೆದಿರತಕ್ಕಂಥ ಇಂಪಾರ್ಟೆಂಟ್ ಎಕ್ಸ್ಪೆಂಡಿಚರ್. ಬ್ರಾಂಚ್ ಆಗಿರಬೇಕು, ನೋಡಲಿಕ್ಕೆ ಸುಸಜ್ಜಿತವಾಗಿರಬೇಕು ಅಲ್ವಾ, ಕ್ಲೀನ್ ಸ್ಪಾರ್ಕ್, ನೋಡಿದ್ರೆ ಕಾರ್ಪೊರೇಟ್ ಆಫೀಸ್ ಥರ ಇರಬೇಕು. ಅದಕ್ಕೆ ಔಟ್ಸೋರ್ಸಿಂಗ್ ಮಾಡ್ತೀವಿ ನಾವು. ಮೇಂಟೆನೆನ್ಸ್ ಇರ್ಬೋದು, ನಿಮ್ಮ ಇಂಟರ್ನೆಟ್ ಮೇಂಟೆನೆನ್ಸ್ ಇರ್ಬೋದು, ನಿಮ್ಮ ಸ್ಯಾನಿಟೇಷನ್ ಮೇಂಟೆನೆನ್ಸ್ ಇರ್ಬೋದು, ನಿಮ್ಮ ಒಂದು ಲಾಂಜ್ ಕುತ್ಕೊಳ್ಳುವಂಥ ಮೇಂಟೆನೆನ್ಸ್ ಇರ್ಬೋದು, ನಿಮ್ಮ ಫರ್ನಿಚರ್ಗಳು ಇರ್ಬೋದು, ಲೈಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ನಿಮ್ಮ ಡೆಸ್ಕಿನಲ್ಲಿ ಏನು ನಾವು ವ್ಯವಹಾರವನ್ನು ಮಾಡ್ತೀವಿ, ನಿಂತ್ಕೊಂಡು ಬರಿತೀವಿ, ಆ ಥರ ಡೆಸ್ಕ್ ಸರ್ವಿಸ್ಗಳಿರ್ಬೋದು, ATM ಸರ್ವಿಸ್ಗಳಿರಬಹುದು, ಕ್ಯಾಶ್ ಡಿಸ್ಪೋಸಲ್ ಸರ್ವಿಸಸ್ಗಳಿರ್ಬೋದು, ಕ್ಯಾಶ್ ಕ್ಯಾರಿಂಗ್ ವ್ಯಾನ್ಸ್ಗಳಿರ್ಬೋದು. ದೀಸ್ ಥಿಂಗ್ಸ್ ಕಮ್ ಹಿಯರ್, ಸಪ್ಲೈಸ್.
They are also amounting a major expenditure for the banker. And when you prepare the budget, you have to account for these expenses also. Very important. It's continued. However, the difference between revenue and expenses gives us our earnings. Income minus expenditure, earnings. Sales minus all my purchase activities gives me my profit. Banker, all collections minus all expenses for collections. So simple ಹೇಳೋದಾದ್ರೆ, it is nothing but difference between revenue and expenses. Then we have adjustments. ಅಕೌಂಟೆನ್ಸಿ ಗೊತ್ತಿರೋರಿಗೆ, ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದರೆ ಕ್ರೆಡಿಟ್ ಸೈಡು ನಾವು ಎಲ್ಲ ಇನ್ಕಮ್ ಐಟಮ್ಗಳನ್ನು ತಗೊಂಡು ಟೋಟಲ್ ಮಾಡಿ, ಡೆಬಿಟ್ ಸೈಡು ನಾವು ಎಲ್ಲ ಎಕ್ಸ್ಪೆನ್ಸ್ಗಳನ್ನು ಮೈನಸ್ ಮಾಡಿದಾಗ ನಮಗೆ ಒಂದು ಡಿಫರೆನ್ಸ್ ಏನು ಬರುತ್ತೆ ಅದನ್ನು ನಾವು ಪ್ರಾಫಿಟ್ ಅಥವಾ ಬಹುಶಃ ಅದನ್ನು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ವೈ ಐ ಆಮ್ ಕಾಲಿಂಗ್ ದಿಸ್ ಆಸ್ ಎ ಗ್ರಾಸ್ ಪ್ರಾಫಿಟ್ ಅಂದರೆ ಇನ್ನೂ ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ಗಳಿದೆ. ಅದಿಷ್ಟನ್ನ ನಾವು ಗ್ರಾಸ್ ಪ್ರಾಫಿಟ್ನೇನು ಶೇರ್ ಹೋಲ್ಡರ್ಸಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಡಿವಿಡೆಂಡ್ ಮೂಲಕ. ಅದರಲ್ಲಿ ಮತ್ತೆ ಅಡ್ಜಸ್ಟ್ಮೆಂಟ್ಗಳಿರುತ್ತೆ. ಯಾವ ಥರದ ಅಡ್ಜಸ್ಟ್ಮೆಂಟ್ಸು? ಸರ್ಟನ್ ಪರ್ಸೆಂಟೇಜ್ ಆಫ್ ಮೈ ಪ್ರಾಫಿಟ್ ಅರ್ನ್ಡ್ ಡ್ಯೂರಿಂಗ್ ದ ಕರೆಂಟ್ ಇಯರ್ ಶುಡ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್ಸ್. ಮತ್ತೆ ಬಡ್ಜೆಟ್ ಸ್ಟೇಟ್ಮೆಂಟ್ಗೆ ಹೋಗ್ತೀವಿ. ವಾಟ್ ಆರ್ ಯುವರ್ ರಿಸರ್ವ್ಸ್ ಇನ್ ದ ಲಾಸ್ಟ್ ಇಯರ್? ಹೌ ಮಚ್ ರಿಸರ್ವ್ಸ್ ಯು ವಾಂಟ್ ಟು ಟ್ರಾನ್ಸ್ಫರ್ ಎವ್ರಿ ಇಯರ್? ಒಂದು ಪಾಲಿಸಿ ಮಾಡ್ಕೊಂಡಿರ್ತಾರೆ ಬ್ಯಾಂಕರ್ಸಲ್ಲಿ. ಎವ್ರಿ ಇಯರ್ 10% ಆಫ್ ದಿ ಗ್ರಾಸ್ ಪ್ರಾಫಿಟ್ ಮಸ್ಟ್ ಬಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ರಿಸರ್ವ್ ಫಾರ್ ಕಾಂಪನ್ಸೇಷನ್, ರಿಸರ್ವ್ ಫಾರ್ ವರ್ಕರ್ಸ್ ಅಂತ ಹೇಳಿ ಬೇರೆ ಬೇರೆ ಹೆಡ್ಡಿಂಗ್ ಅಲ್ಲಿ ಇರುವಂಥ ರಿಸರ್ವ್ಸ್ಗೆ ಇಂತಿಷ್ಟು ಪರ್ಸೆಂಟೇಜನ್ನು ಟ್ರಾನ್ಸ್ಫರ್ ಮಾಡಬೇಕು ಲಾಭಾಂಶದಲ್ಲಿ. ಈ ರಿಸರ್ವ್ಸ್ಗಳನ್ನ ಕಳೆದ ನಂತರ ಬರದೆ ರಿಟೈನ್ಡ್ ಫಂಡ್ಸ್. ರಿಸರ್ವ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಅಪ್ರಾಪ್ರಿಯೇಷನ್ಸ್ ಎಲ್ಲ ಮಾಡಿದ ನಂತರ ನಮಗೆ ಎಷ್ಟು ಉಳಿಯುತ್ತೆ ಫಂಡ್, ಅದನ್ನು ನಾವು ರಿಟೈನ್ಡ್ ಫಂಡ್ಸ್ ಅಂತ ಹೇಳ್ತೀವಿ. ಈ ರಿಟೈನ್ಡ್ ಫಂಡ್ಸ್ ಅದನ್ನೇ ನಾವು ಡಿವಿಡೆಂಡ್ ಅಂತೇಳಿ ಡಿಕ್ಲೇರ್ ಮಾಡೋದು. ಸೊ ನಮ್ಮ ಆಕ್ಚುಯಲ್ ಕೆಲಸ ಸ್ಟಾರ್ಟ್ ಆಗೋದು ಇಲ್ಲೇನೆ, ಬಡ್ಜೆಟ್ ಅಲ್ಲಿ. ನೆಟ್ ಎಷ್ಟಪ್ಪ, ನಿವ್ವಳ ಲಾಭ ಎಷ್ಟು, ಹೋದ ವರ್ಷ ಏನು ಲಾಭ ಆಗಿತ್ತು, ಈ ವರ್ಷ ನಾನು ಲಾಭದ ಮೊತ್ತವನ್ನ ಎಷ್ಟಕ್ಕೆ ತಗೊಂಡು ಹೋಗಬೇಕು, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಬೇಕು. ಸೊ ದ ಆಕ್ಚುಯಲ್ ಎಕ್ಸಸೈಸ್ ಸ್ಟಾರ್ಟ್ಸ್ ಟು ಮಾನಿಟರ್, ಡೈಸೆಕ್ಟ್ ಅಂಡ್ ರೀಡ್ ದಿ ಸ್ಟೇಟ್ಮೆಂಟ್ ಕಾಲ್ಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. Because my question is, I have to maintain, manage all my stakeholders. Stakeholders ಅಂದ್ರೆ ಯಾರು? My shareholders are stakeholders, my account holders are stakeholders, the government is stakeholder, the customers are stakeholder, the employees are stakeholder. ಅಂದರೆ ಯಾರಿಗೆ ಬ್ಯಾಂಕಿನ ಜೊತೆಗೆ ಸಂಬಂಧ ಇದೆಯೋ ಅವರೆಲ್ಲ ಸ್ಟೇಕ್ ಹೋಲ್ಡರ್ಸೇ. ನಾನು ಈ ರಿಟೈನ್ಡ್ ಅರ್ನಿಂಗ್ಸು, ನೆಟ್ ಪ್ರಾಫಿಟ್ ಅನ್ನ ಅವರೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ ಅಂತ ಅರ್ಥ. ಐ ಆಮ್ ನಾಟ್ ಪುಟ್ಟಿಂಗ್ ಸಮ್ ಫಿಗರ್ ದೇರ್. ಸಿಮಿಲರ್ಲಿ ಇಲ್ಯೂಷನರಿ ಫಿಗರ್ನ ಬರೆಯಲ್ಲ ನಾನು. ಅದಕ್ಕೆ ಮೇಲೆ ಒಂದು ಪರ್ಫಾರ್ಮೆನ್ಸ್ ಅಂತ ಓದಿದ್ವಿ. ಪರ್ಫಾರ್ಮೆನ್ಸ್, ಎಸ್ಟಿಮೇಷನ್ಸ್ ಅಂಡ್ ಪರ್ಫಾರ್ಮೆನ್ಸ್. ವಾಟ್ ಈಸ್ ಮೈ ಪರ್ಫಾರ್ಮೆನ್ಸ್ ಎಬಿಲಿಟಿ, ವಾಟ್ ಈಸ್ ಮೈ ಪ್ರಾಕ್ಟಿಕಲ್ ಎಬಿಲಿಟಿ, ಹೌ ಮಚ್ ಐ ಹ್ಯಾವ್ ಅರ್ನ್ಡ್, ಹೌ ಮಚ್ ಐ ಕ್ಯಾನ್ ಪುಟ್ ರಿಸರ್ವ್ಸ್, ಹೌ ಮಚ್ ಈಸ್ ಮೈ ರಿಟೈನ್ಡ್ ಅರ್ನಿಂಗ್ಸ್, ಹೌ ಮಚ್ ಈಸ್ ಫಾರ್ distribution as dividends, because there are stakeholders around me. Shareholder is the first stakeholder. The last stakeholder is my account holder in the society. I have to project to all these stakeholders a very solid financial position. Balance sheet, profit and loss account too. When I prepare, I must keep in mind my stakeholders, because I have to show a financially sound, solid position to these people. Otherwise, their confidence in my organization will be weakened. Project a solid financial position.
Wherever you find that these are the areas where the stakeholders will have a doubt, ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಇಲ್ಲಿ ಕುಕ್ಅಪ್ ಮಾಡಿದ್ದಾರೆ, ಇಲ್ಲಿ ಐಡಿಯಾವನ್ನ ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ಇದನ್ನ ಅಕೌಂಟೆನ್ಸಿಯಲ್ಲಿ, ವಿಂಡೋ ಡ್ರೆಸ್ಸಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. ತುಂಬ ಚಂದ ಕಾಣೋ ಥರ ಅದು ಬ್ಯಾಲೆನ್ಸ್ ಶೀಟನ್ನು ಬರೆಯೋದು, ಲಯಬಿಲಿಟಿಗಳನ್ನು ಕಡಿಮೆ ತೋರಿಸಿ ಅಸೆಟ್ಸ್ಗಳನ್ನು ಮಾತ್ರ ಜಾಸ್ತಿ ಲೆವೆಲಲ್ಲಿ ತೋರಿಸುವಂತಹ ಒಂದು ಟೆಕ್ನಿಕನ್ನು ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ. ವಿಂಡೋ ಡ್ರೆಸ್ಸಿಂಗ್ ಈ ಅಂಗಡಿಯ ಹೊರಭಾಗಕ್ಕೆ ಒಂದು ಗ್ಲಾಸಿನ ಶೋ ಕೇಸ್ ಇಟ್ಟಿರ್ತಾರೆ. ಶೋ ಕೇಸಲ್ಲಿ ಗೊಂಬೆ, ಅದಕ್ಕೊಂದು ಸೀರೆ ಉಡಿಸೋದು, ಏನು ಹೊಸ ಪ್ರಾಡಕ್ಟ್ ಏನು ಬರುತ್ತೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದು, ವಿಂಡೋ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಅದನ್ನ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾ ಇರ್ತೀವಿ. ಅದೇ ರೀತಿ ನಾವು ಬಡ್ಜೆಟ್ಗಳನ್ನು ಪ್ರಿಪೇರ್ ಮಾಡಬೇಕಾದ್ರೆ ಪಾಸಿಟಿವ್ ಒಪಿನಿಯನ್ ಬರಲಿ ಅಂತ ಒಂದೇ ಕಾರಣಕ್ಕೆ ನಮ್ಮ ಫೈನಾನ್ಷಿಯಲ್ ಮ್ಯಾಟರ್ಗಳನ್ನ ವಿಂಡೋ ಡ್ರೆಸ್ ಅಪ್ ಮಾಡ್ತೀವಿ. ಮಾಡಬಾರ್ದು. ವಿಂಡೋ ಡ್ರೆಸ್ಸಿಂಗ್ ಮಾಡೋದು ಯಾರು? ಆಕ್ಚುಯಲ್ ಎಬಿಲಿಟಿ ಇಲ್ಲದೆ ಇದ್ರೆ. ಸ್ಲೈಡ್ 15, ಆನ್ಯುವಲ್ ಬಡ್ಜೆಟ್ ಆಫ್ ಎ ಕೋಆಪರೇಟಿವ್. The annual budget of cooperatives unit must reflect on 3 paramount multi-annual considerations. Budget prepare ಮಾಡಬೇಕಾದ್ರೆ following 3 areas are very, 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 very important. The future recurrent cost of capital expenditure. Recurrent cost, which cannot be avoided. ರೆಕರೆಂಟ್ ಅಂತ ಹೇಳದೆ ಅದಕ್ಕೆ. ನಾನು ಈ ಆರ್ಗನೈಸೇಷನ್ ರನ್ ಮಾಡಲಿಕ್ಕೆ 5 ವರ್ಷ 10 ವರ್ಷಕ್ಕೆ ಎಷ್ಟು ಹಣ ಬೇಕಾಗ್ಬೋದು ನನಗೆ? ರಿಮೆಂಬರ್, ಫೈನಾನ್ಷಿಯಲ್ ಪ್ಲಾನ್ಸ್ ಆಲ್ವೇಸ್ ದೇ ಶುಡ್ ಬಿ ರೀಸನಬಲಿ ಲಾಂಗ್ ಟರ್ಮ್ ಪ್ಲಾನ್ಸ್. ಲಾಂಗ್ ಟರ್ಮ್ ಪ್ಲಾನ್ಸ್ ಇದ್ರೆ ಮಾತ್ರ ಸಕ್ಸಸ್ ವಿಲ್ ಕಮ್ ಟು ಯು. ಶಾರ್ಟ್ ಟರ್ಮ್ ಪ್ಲಾನ್ಸ್ ವಿಲ್ ಈಟ್ ಅವೇ ಎವ್ರಿಥಿಂಗ್. ಹನಿ ಹನಿಗೂಡಿದ್ರೆ ಹಳ್ಳ. ಸ್ಕೀಮ್ಸ್, ಪಾಲಿಸೀಸ್ ಹೇಗಿರಬೇಕು? ಆಸ್ ದಿ ಆರ್ಗನೈಸೇಷನ್ ಗ್ರೋಸ್, ದಿ ಪ್ರಾಫಿಟ್ ಶುಡ್ ಆಲ್ಸೋ ಗ್ರೋ. ಲೆಟ್ ಇಟ್ ಬಿ ಸ್ಲೋ, ಲೆಟ್ ಇಟ್ ನಾಟ್ ಬಿ ವೆರಿ ಫಾಸ್ಟ್, ಬಿಕಾಸ್ ಐ ನೋ ಇಫ್ ಇಟ್ ಇಸ್ ವೆರಿ ಫಾಸ್ಟ್, ಇವನ್ ದಿ ಎಕ್ಸಿಟ್ ವಿಲ್ ಬಿ ವೆರಿ ಫಾಸ್ಟ್. ಸೊ ಫ್ಯೂಚರ್ ರೆಕರೆಂಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೊತ್ತಿದೆ ನಮಗೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ದಟ್ ಎಕ್ಸ್ಪೆಂಡಿಚರ್ ವಿಚ್ ಇಸ್ ಇನ್ಕರ್ಡ್ ಟು ಗಿವ್ ಅಸ್ ಎ ಲಾಂಗ್ ಟರ್ಮ್ ಬೆನಿಫಿಟ್. ರೆವೆನ್ಯೂ ಆದರೆ ವರ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಬೆನಿಫಿಟ್ ಅನ್ನು ಕೊಡುವಂಥದ್ದು ರೆವೆನ್ಯೂ. ಕರೆಂಟ್ ಇಯರ್, ಕರೆಂಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಕಣ್ಣಿಡಬೇಕು. ಫೈನಾನ್ಷಿಯಲ್ ಎಕ್ಸ್ಪರ್ಟೈಸ್ ಇರುವವನು, ಬಡ್ಜೆಟ್ ಪ್ರಿಪೇರ್ ಮಾಡುವವನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಏನು ಬೇಕಾಗ್ಬೋದು, ಡೌನ್ ದಿ ಲೈನ್ ಅನದರ್ 5 years, ಅನದರ್ 10 years, ಅನದರ್ 25 years. ವಿಷನ್ ಅಂಡ್ ಮಿಷನ್ ಅಂತ ಹೇಳ್ತೀವಿ ಇವುಗಳನ್ನು. ಫಂಡಿಂಗ್ ನೀಡ್ಸ್ ಆಫ್ ಎಂಟೈಟಲ್ಮೆಂಟ್ ಪ್ರೋಗ್ರಾಮ್ಸ್, ಡೆಟ್ ಸರ್ವಿಸ್ ಆರ್ ಟ್ರಾನ್ಸ್ಫರ್ ಆಫ್ ಪೇಮೆಂಟ್. ಈ ಡೆಟ್ ಸರ್ವಿಸ್ ಎಂಬುದು ಫೈನಾನ್ಷಿಯಲ್ ಆರ್ಗನೈಸೇಷನ್ಗಳನ್ನು ತಿಂದಾಕ್ಬಿಡುತ್ತೆ. ಎಷ್ಟೋ ಸರ್ತಿ ನಾವು ಸಾಲ ತೀರಿಸದೇ ಇದ್ರೂ ಕೂಡ ಆ ಕಸ್ಟಮರ್ಗೆ ಇನ್ನೊಂದು ಸಾಲ ಕೊಡ್ತೀವಿ, ಸಂದರ್ಭ ಬರುತ್ತೆ. ಕಾರಣ ಇಷ್ಟೇನೆ, ಅಟ್ಲೀಸ್ಟ್ ಈಗ ಹೊಸ ಸಾಲ ತಗೊಂಡು ಅವನು ಇಂಪ್ರೂವ್ ಆಗಿ ಹಳೆದನ್ನು ಮತ್ತು ಇದನ್ನು ಎರಡನ್ನೂ ಕೊಡಲಿ ಎಂಬ ಮನೋಭಾವನೆಯಿಂದ. ನೋಡಿ, ಟ್ರೆಡಿಷನಲ್ ಅಕೌಂಟೆನ್ಸಿಯಲ್ಲಿ ಡೆಟರ್ಸು, ಪ್ರಾವಿಷನ್ ಫಾರ್ ಡೆಟರ್ಸು, ಬ್ಯಾಡ್ ಡೆಟ್ಸ್ ಅಂತ ನೋಡ್ತೀವಿ ನಾವು. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಓದ್ತೀವಿ. ವಾಟ್ ಈಸ್ ಮೈ ಡೆಟ್ ಸರ್ವಿಸ್? ಹೌ ಮಚ್ ಇಟ್ ಈಸ್ ಅರ್ನಿಂಗ್ ಮೀ? ಹೌ ಮಚ್ ಬೆನಿಫಿಟ್ ಇಟ್ ಈಸ್ ಗಿವಿಂಗ್ ಮೀ? If it is not giving benefit, question mark. That is reflecting on my financial failures ಅಂತ ಅರ್ಥ. So these 3 points, paramount points, future recurrent cost of capital expenditure, funding needs of ಎಂಟೈಟಲ್ಮೆಂಟ್ ಆಫ್ ಪ್ರೋಗ್ರಾಮ್ಸ್, ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡಬೇಕಾದ್ರೆ ಅಲ್ಲಿ ಹಣ ಯಾವ ಥರ ಖರ್ಚಾಗುತ್ತೆ, ಡೆಟ್ ಸರ್ವಿಸ್ ಮೇನ್ ನಮಗೆ ಬ್ಯಾಂಕರಿಗೆ, ಅಥವಾ ಟ್ರಾನ್ಸ್ಫರ್ ಆಫ್ ಪೇಮೆಂಟ್, ಅದು ಇಂಪಾರ್ಟೆಂಟ್ ನಮಗೆ. ಮೂರನೇದು ಕಾಂಟಿಂಜೆನ್ಸಿ ದಟ್ ಮೇ ರಿಸಲ್ಟ್ ಇನ್ ಫ್ಯೂಚರ್. ನಮಗೆ ಗೊತ್ತಿದೆ ಕಾಂಟಿಂಜೆಂಟ್ ಅಂದರೆ ಅನ್ಸರ್ಟನ್, ಕಾಂಟಿಂಜೆಂಟ್ ಲಯಬಿಲಿಟಿ ಅಂದರೆ ಲಯಬಿಲಿಟಿ ವಿಚ್ ಮೇ ಅರೈಸ್ ಆರ್ ಮೇ ನಾಟ್ ಅರೈಸ್ ಅಂತ ಅರ್ಥ. ಬ್ಯಾಂಕರಿಗೆ ಕೂಡ ಈ ಕಾಂಟಿಂಜೆನ್ಸಿಸ್ ತುಂಬ ಇರುತ್ತೆ. ಅವನು ಅನ್ಕೊಂಡಿರ್ತಾನೆ ಬಹುಶಃ ಈ ಮಂತಲ್ಲಿ ವಿ ವಿಲ್ ರೀಚ್ ದಿಸ್ ಡೆಪಾಸಿಟ್ ಅಂತ ಹೇಳಿ, ಅದಕ್ಕೆ ಡೆಪಾಸಿಟ್ ವೀಕು, ಡೆಪಾಸಿಟ್ ಫೋರ್ಟ್ ನೈಟು, ಡೆಪಾಸಿಟ್ ಮಂತ್ಸ್ ಅಂತೆಲ್ಲ ಸೆಲೆಬ್ರೇಟ್ ಮಾಡೋದು. ಅಚೀವ್ ಆಗಿಬಿಟ್ರೆ ಫೈನ್, ಆಗದೆ ಇದ್ರೆ ಕಾಂಟಿಂಜೆನ್ಸೀಸ್. ಸ್ಕೀಮ್ಸ್, ಅಟ್ರಾಕ್ಟಿವ್ ಸ್ಕೀಮ್ಸ್.
ಬ್ಯಾಂಕರಿಗೂ ಸಹ ಅನ್ಸರ್ಟ್ಯಾನಿಟೀಸ್ ಇರುತ್ತೆ, ಫೈನಾನ್ಷಿಯಲ್ ಅನ್ಸರ್ಟ್ಯಾನಿಟೀಸ್ ಇರುತ್ತೆ, ಇರೋದಿಲ್ಲ ಅಂತಲ್ಲ. ಗೌರ್ಮೆಂಟ್ ಏನೋ ಸಡನ್ಲಿ ಒಂದು ಪಾಲಿಸಿ ಮಾಡ್ತು, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇಷ್ಟನ್ನು ಕೊಡಿ ಅಂತ ಹೇಳ್ತು, ಅವಾಗ ಕೊಡಲೇಬೇಕು ನಾವು. ಆಲ್ ಯುವರ್ PMRY ಸ್ಕೀಮ್ಸ್, ಮುದ್ರಾ ಸ್ಕೀಮ್ಸ್, ಯುವರ್ ಸಬ್ಸಿಡೀಸ್, ದೇ ಆರ್ ಆಲ್ ಈಟಿಂಗ್ ಅವೇ ಯುವರ್ ರಿಸೋರ್ಸಸ್. ನಿಮಗೆ ಅದರಿಂದ ಏನು ಲಾಭ ಇಲ್ಲ. ಆ ಸಾಲಗಳನ್ನು ಪಡೆದಿರತಕ್ಕಂಥ ವ್ಯಕ್ತಿ 70 to 80% ಮನಸ್ಸಲ್ಲಿ ತೀರಿಸಬೇಕಾಗಿಲ್ಲ ಅಂತಾನೆ ಸಾಲ ತಗೊಂಡೋಗ್ತಾನೆ ಅವನು. ಕಾಂಟಿಂಜೆನ್ಸೀಸ್, ಅನ್ಸರ್ಟ್ಯಾನಿಟೀಸ್, negative aspects which may come across financially, you should be very careful, calculative at the time of preparing the budget. Future recurrent cost of capital expenditure, funding needs of entitlement programs, debt service or transfer of funds, contingent transactions that may arise, may not arise. What are the conditions of a sound budget preparations? ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಪ್ರಿಪೇರ್ ಮಾಡಬೇಕಾದ್ರೆ? ನಾನು ಬಡ್ಜೆಟ್ ಪ್ರಿಪೇರ್ ಮಾಡಿದರೆ ಅದಕ್ಕೆ ಯಾರು ಕ್ವಶನ್ ಮಾಡಬಾರ್ದು. ಮೋಸ್ಟ್ ಪ್ರಾಕ್ಟಿಕಲ್ ಬಡ್ಜೆಟ್ ಆಗಿರಬೇಕು, ಅದು ಮೋಸ್ಟ್ ಅಚೀವಬಲ್ ಬಡ್ಜೆಟ್ ಆಗಿರಬೇಕು. ಫೈನಾನ್ಷಿಯಲ್ ಅಚೀವ್ಮೆಂಟ್ ಮಸ್ಟ್ ಬಿ ದೇರ್ ಅಂತ ಅರ್ಥ. My dear friend, my dear managers, my dear directors, managerial staff, never delay your decisions. ಫೈನಾನ್ಷಿಯಲ್ ಡಿಸಿಷನ್ಸ್ಗಳನ್ನು ನೀವು ಡಿಲೇ ಮಾಡಿದಷ್ಟು ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ನೆಗೆಟಿವ್ನೆಸ್. ಯಾವುದೇ ಸ್ಕೀಮ್ ಮಾಡಬೇಕಾ, ಯಾವುದೇ ಒಂದು ಪರ್ಪಸ್ ಇದೆಯಾ, ಯಾವುದೋ ಒಂದು ಎಕ್ಸ್ಪ್ಯಾನ್ಷನ್ ಇದೆಯಾ, ಅದರ ವಯಬಿಲಿಟಿಗಳನ್ನು, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ಗಳನ್ನು ಮಾಡಿ ತಗೊಂಡು ಡಿಸಿಷನ್ ತಗೊಳ್ಳೋದು ಬಹಳ ಒಳ್ಳೆಯದು. ಫಾಸ್ಟ್ ಡಿಸಿಷನ್ಸ್, ಎಸ್ ಆರ್ ನೋ. ಅದೇ ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್. The success behind all these businesses, what we are seeing is the right decisions taken at the right time. Decisions delayed, 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 are decisions denied, DENIED. So don't delay, don't repent. The need for constraints ಗಳು ಗೊತ್ತಿರಬೇಕು ನಮಗೆ. What are my financial constraints? Aggregate resources, spending limits. While spending, spend wisely or don't spend. Constraints, limitations. ಎಷ್ಟೋ ಸರ್ತಿ ನಮಗೆ ಲಿಮಿಟೇಷನ್ಸ್ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋ ಥರ ನಾವು ಅದನ್ನು ತೋರ್ಪಡಿಸುವುದಿಲ್ಲ. ಹಾಗೆ ಮಾಡಿದಾಗ ಫೈನಾನ್ಷಿಯಲ್ ವೀಕ್ನೆಸ್ಸು ಸ್ಟ್ರೆಂತ್ ಆಗಿ ಆಗ್ಬಿಡುತ್ತದೆ, ಅಂದರೆ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಅರ್ಥ. The need for constraints, that is aggregate resources, spending limits. ಎಷ್ಟು ಸ್ಪೆಂಡ್ ಮಾಡ್ಬೋದು? ₹1 ಲೆಕ್ಕ ಅಂತ ತಗೊಂಡ್ರೆ ಆ ₹1 ನಾವು ಡಿವಿಷನ್ ಮಾಡ್ತೀವಿ, ಎಷ್ಟು ಪ್ರತಿಶತ, ಎಷ್ಟು ಪರ್ಸೆಂಟೇಜು ಯಾವ್ಯಾವ ಕೆಲಸಗಳಿಗೆ ಹೋಗಬೇಕು. ವೈಸ್ ಸ್ಪೆಂಡಿಂಗ್, ಡಿಸಿಷನ್ ಮಸ್ಟ್ ಬಿ ವೈಸ್, ಅಥವಾ ಬೆಟರ್ ನಾಟ್ ಟು ಸ್ಪೆಂಡ್ ಅಂತ. ಟೇಕ್ ದಿ ಬಾಟಮ್ ಅಪ್ ಅಪ್ರೋಚಸ್ ಕನ್ಸಿಸ್ಟಿಂಗ್ ಆಫ್ costing sectoral spending. Bottom up approaches. Start from the beginning. Start from the scratch. Start from its results. Start from its revenues. Start from its sources. Costing sectoral spending. Cost wise, ಪ್ರತಿಯೊಂದು ಹಂತದಲ್ಲಿ ಇನ್ವೆಸ್ಟಿಗೇಟಿವ್ ಮಾನಿಟರಿ ಮೈಂಡ್ ಇರಬೇಕು ನಮಗೆ. ಇನ್ವೆಸ್ಟಿಗೇಟಿವ್ ಮಾನಿಟರಿ ಮೈಂಡ್. ಇನ್ನೋವೇಟಿವ್ ಕಲ್ಚರ್ ಆಫ್ ಮನಿ ಇರಬೇಕು ನಮ್ಮಲ್ಲಿ. ಇನ್ನೋವೇಟಿವ್ ಕಲ್ಚರ್ ಆಫ್ ಮನಿ. ಇನ್ವೆಸ್ಟಿಗೇಟಿವ್ ಮಾನಿಟರಿ ಮೈಂಡ್ ಅಂದ್ರೆ ಯಾವುದನ್ನು ನಾನು ಪೋಲ್ ಮಾಡ್ತಾ ಇಲ್ಲ. ಇನ್ನೋವೇಟಿವ್ ಕಲ್ಚರ್ ಅಂದ್ರೆ ನಾನು ಬೆಳೆಸ್ತಾ ಇದ್ದೀನಿ ಅಂತ ಅರ್ಥ. ಐ ಆಮ್ ನಾಟ್ ಡೂಯಿಂಗ್ ಎನಿ ಹಾರ್ಮ್ ಟು ಮೈ ಫೈನಾನ್ಷಿಯಲ್ ಆರ್ಗನೈಸೇಷನ್. ವಾಟ್ ಆರ್ ಐ ಆಮ್ ಡೂಯಿಂಗ್ ಈಸ್ ಡೆಫಿನೆಟ್ಲಿ ಎ ಪಾಸಿಟಿವ್ ಗೇನ್ ಟು ಮೈ ಆರ್ಗನೈಸೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Bottom-up approaches consisting of costing sectoral spending. Narration and recounting measures. ಮಾಡಿದ್ದನ್ನು ಒಂದು ಸರಿ
ನರ್ಚರ್ ಮಾಡಬೇಕು ಅಂತ ಹೇಳ್ತೀವಿ, ನೋಡಬೇಕು ಅಂತ ಹೇಳ್ತೀವಿ. Or your steps must be counted properly before you step on to your next step. The step where it was, how strong it was, how firm it was, how firm your decisions were ಅಂಬುದನ್ನು ಕ್ವಶನ್ ಮಾಡ್ಕೋಬೇಕು. So revenues, sales, fundraising, interest earned and member revenues comprises total revenue. Total revenue. Expenses, lease, staff wages and salaries, taxation, travel, communication, fees and licenses, annual meeting expenses, all other expenses. ನಾನು ವಿಕಾಸಿನ ಇದು ಬಡ್ಜೆಟ್ ಸ್ಕೀಮನ್ನು ನೋಡಿದ್ದೀನಿ, ನನಗೆ ಕಳಿಸ್ಕೊಟ್ಟಿದ್ದಾರೆ. ಈ ಹೆಡ್ಸಲ್ಲಿ ನಿಮ್ಮ ಎಸ್ಟಿಮೇಷನ್ಸ್ಗಳು ಇದೆ. And they are all in lakhs. It gives me a lot of satisfaction that you are always in lakhs. Total income ratio, revenue minus total expenses, net earnings, appropriated classes, reserves and fund contributions, membership dividend, retained earnings and community investment. ಇದು ಬಹಳ ಇಂಪಾರ್ಟೆಂಟ್. ಇನ್ಫೋಸಿಸ್ ಹ್ಯಾಸ್ ಗೇನ್ಡ್ ಗುಡ್ ವಿಲ್ ಓನ್ಲಿ ಆನ್ ದಿಸ್ ಪಾಯಿಂಟ್ ಓನ್ಲಿ. ಇನ್ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ನೀವು ನಾಳೆ ಯಾವುದಾದ್ರೂ ಈಗ ನಮ್ಮ ಬ್ಯಾಂಕಿನ ಸ್ಟೇಷನ್ ರೋಡಲ್ಲಿರುವಂಥ ಬ್ಯಾಂಕಿನ ಎದುರುಗಡೆಗೆ ಶ್ರೀರಾಮುಲು ಪಾರ್ಕ್ ಇದೆ. ಆ ಶ್ರೀರಾಮುಲು ಪಾರ್ಕ್ ಈಸ್ ಮ್ಯಾನೇಜ್ಡ್ ಬೈ ವಿಕಾಸ್ ಬ್ಯಾಂಕ್ ಅಂತ ಹೇಳಿ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬಹುಶಃ ಅದನ್ನು ಮ್ಯಾನೇಜ್ ಮಾಡಿದರೆ ದಟ್ ವಿಲ್ ಗಿವ್ ಅಸ್ ಆಲ್ ಸಾರ್ಟ್ಸ್ ಆಫ್ ಅಡ್ವರ್ಟೈಸ್ಮೆಂಟ್. ಡೆಫಿನೆಟ್ಲಿ this is the area where the big companies they encash. Or you adopt one particular school, one particular small village, financially try to grow it. ಅಲ್ಲಿ ಬೇಕಾಗಿರುವಂತಹ ಕೆಲವು ನೆಸೆಸಿಟೀಸ್ಗಳನ್ನು ಪ್ರೊವೈಡ್ ಮಾಡಿದರೆ ನೀವು ಈ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ಗಳಲ್ಲಿ ಮಾಡಿದಾಗ ಇಟ್ ಈಸ್ ನಥಿಂಗ್ ಬಟ್ ಎ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಫಾರ್ ಎ ಪರ್ಮನೆಂಟ್ ರಿಟರ್ನ್, ರೆಗ್ಯುಲರ್ ಇನ್ಕಮ್. ಆ್ಯಂಡ್ ಒನ್ ಶುಡ್ ಪ್ಲಾನ್ ಫಾರ್ ಆಲ್ ದೀಸ್ in a budget. Balance sheet ಸ್ವಲ್ಪ ಬ್ರೀಫ್ ಆಗಿ ನೋಡ್ಬಿಡೋಣ. All balance sheets of business organizations as well as banks or cooperatives, they are very simple and similar. Very important statement. Balance sheet shows assets and liabilities along with the equity and the share capital. Displays all tangible strength. Tangible strength ಅಂತ ಹೇಳಿದಾಗ ಬಿಲ್ಡಿಂಗ್ ಇರ್ಬೋದು, ಮಿಷನರೀಸ್ ಬ್ಯಾಂಕಿಗೆ ಬರದೇ ಇದ್ದರೂ ಕೂಡ ನಮ್ಮ ಒಂದು ಎಸ್ಟಾಬ್ಲಿಷ್ಮೆಂಟಿನ ಏನು ನೋಟ ಅಂತ ಹೇಳ್ತೀವಿ, ನಮ್ಮದೇ ಓನ್ ಬಿಲ್ಡಿಂಗ್ ಅಂತ ಹೇಳಿದರೆ ಆ ಸ್ಟ್ರೆಂತನ್ನು ತೋರಿಸ್ತೀವಿ. ಡಿಸ್ಪ್ಲೇಸ್ ಆಲ್ ದಿ ಟ್ಯಾಂಜಿಬಲ್ ಸ್ಟ್ರೆಂತ್ ಆ್ಯಂಡ್ ಚಾಲೆಂಜಸ್ ಬಿಫೋರ್ ದಿ ಡೈರೆಕ್ಟರ್ಸ್. ಆಲ್ ಸ್ಟೇಕ್ ಹೋಲ್ಡರ್ಸ್ ಗೋ ಥ್ರೂ ಇಟ್, ಅನಲೈಸ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಯೂನಿಟ್. ಬ್ಯಾಲೆನ್ಸ್ ಶೀಟ್ ನೋಡಿದ ನಂತರನೇ ಯಾರಾದರೂ ಶೇರ್ಸ್ ಅಂತ ತಗೊಳ್ಳೋದು ಅಥವಾ ಯಾರಾದರೂ ಬಂದು ಈ ಬ್ಯಾಂಕ್ ಸೌಂಡ್ ಆಗಿದೆ, ಫೈನಾನ್ಷಿಯಲ್ ಆರ್ಗನೈಸೇಷನ್ ಚೆನ್ನಾಗಿದೆ ಅಂತ ಒಂದು ನಿರ್ಧಾರಕ್ಕೆ ಬರುವುದು ಈ ಬ್ಯಾಲೆನ್ಸ್ ಶೀಟನ್ನು ಓದಿದ ನಂತರನೇ. One should not do window dressing. Already I told you, window dressing ಅಂದರೆ ಅದಕ್ಕೆ ಒಂದು ಶೃಂಗಾರ ಮಾಡೋದು. ಆ ಶೃಂಗಾರ ಯಾವುದಕ್ಕೆ ಮಾಡಬೇಕು? ಜೀವಂತವಾಗಿದ್ದರೆ ಶೃಂಗಾರ ಚಂದ, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ. ಅಂದರೆ ಲಾಸಸ್ ಆಗಿದೆ, ಲಾಸಸ್ಸಿಂದ ರಿಕವರ್ ಆಗ್ತಾ ಇಲ್ಲ, ನಾವು ಸುಮ್ಮನೆ ವಿಂಡೋ ಡ್ರೆಸ್ಸಿಂಗ್ ಮಾಡಿದರೆ ಅದು ಏನು ಪರಿಣಾಮ ಬೀರುವುದಿಲ್ಲ. ಗೋಲ್ಡನ್ ರೂಲ್ಸ್, 6 golden rules when you prepare the budget. Determine all sources of income. ಎಲ್ಲ ರೀತಿಯ ವರಮಾನಗಳು, ಆದಾಯಗಳು, ಅವುಗಳನ್ನು ಕ್ರೋಢೀಕರಿಸು. ಡಿಟರ್ಮೈನ್, ಐಡೆಂಟಿಫೈ. ಈವನ್ ಇಫ್ ಇಟ್ ಈಸ್ ದ ಸ್ಮಾಲೆಸ್ಟ್ ಕಾಂಟ್ರಿಬ್ಯೂಷನ್, ಡೋಂಟ್ ಇಗ್ನೋರ್ ಇಟ್, ಟೇಕ್ ಇಟ್ ಇನ್ ಟು ಅಕೌಂಟ್. ಮೇಕ್ ಆಲ್ ಎಸ್ಟಿಮೇಷನ್ಸ್ ಆಫ್ ರೆಕರಿಂಗ್ ಎಕ್ಸ್ಪೆಂಡಿಚರ್ ಅಂಡ್ ಕಾಂಟಿಂಜೆಂಟ್ ಒನ್ಸ್. ವೆರಿ ಇಂಪಾರ್ಟೆಂಟ್. ಕಾಂಟಿಂಜೆಂಟ್ ಹಿಡನ್, ಇದು ಗೊತ್ತಾಗಲ್ಲ ನಮಗೆ. ಕಾಂಟಿಂಜೆಂಟ್ ತಕ್ಷಣ ಎಷ್ಟೋ ಸರ್ತಿ ನಮ್ಮ ಇಡೀ ಲಾಭವನ್ನು ತಿಂದು ಹಾಕ್ಬಿಡುತ್ತೆ ಈ ಕಾಂಟಿಂಜೆಂಟ್ ಎಂಬುದು. ಸೆಟ್ ಫೈನಾನ್ಷಿಯಲ್ ಗೋಲ್ಸ್, ಸೇಲ್ಸ್ ಗೋಲ್ಸ್, ಫಂಡ್ ರೈಸಿಂಗ್ ಗೋಲ್ಸ್, ದೇ ಆರ್ ಫೈನಾನ್ಷಿಯಲ್ ಗೋಲ್ಸ್. ಪರ್ಸೆಂಟೇಜ್ ವೈಸ್ show an increase, steady increase, activities to raise funds needed. Total all incomes and expenses. Make an action plan, implement it properly. Bada important action plan. How I am going to work, what is my performance. Each employee in the bank branch must question himself or herself where my organization stands.
where my organization stands. Remember, if the organization grows, you also grow. Action plan speaks that only. If the organization grows, you also grow. If the organization stops growing, you also stop growing. It is two faces of a coin. Track the progress to identify any changes. ಇದು ಬಹಳ ಇಂಪಾರ್ಟೆಂಟ್. CPM, ಕ್ರಿಟಿಕಲ್ ಪಾತ್ ಮೆಥಡ್. ಇದು ಟ್ರ್ಯಾಕಿಂಗ್. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಥಿಯರಿ, ಟ್ರ್ಯಾಕಿಂಗ್. ಫೈನಾನ್ಷಿಯಲಿ ಚೆಕ್ ಮಾಡ್ತಾ ಇರ್ಬೇಕು ನಮ್ಮನ್ನು ನಾವು. ವೇರ್ ಡು ವಿ ಸ್ಟ್ಯಾಂಡ್? What are our total deposits? What are our total loans and advances? What is our total interest earned? What are the financial programs for us? Have we reached those financial programs in a positive way? Very, very, very important. Determine all sources of income. Make all estimations, particularly recurring nature. Set financial goals to achieve them. Total all your income and expenses. You know the difference will only speak about my strength or weakness. Make action plans. Don't write on paper. Try to implement it. Track the progress to identify the changes. Thank you, everyone. Be progressive for a solid nation. Any questions? Hello. ಸದಸ್ಯರು ಪ್ರಶ್ನೆಗಳನ್ನು ಹ್ಯಾಂಡ್ ರೈಸ್ ಮಾಡುವುದರ ಮೂಲಕ ಅಥವಾ ಚಾಟ್ ಬಾಕ್ಸ್ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಇದೊಂಥರ ಕ್ಲಾಸ್ ರೂಮ್ ತರನೇ ಇರುತ್ತೆ. ಪ್ರಶ್ನೆ ಯಾರು ಕೇಳೋದಿಲ್ಲ. That is a quality of our all good Indians. We are good listeners. Hope I am useful to you people by delivering my lecture concerned to the budget. I always enjoy the association with Vikas because it is my organization. Though I stay very far away from the place, every moment I remember the time spent with my friends. It's a wonderful opportunity for me. Any questions from the audience, from participants, which I can answer immediately, or if not immediately, I'll definitely send the answer to the concerned people if it is very technical. Fine. Can we conclude? ಪ್ರಶ್ನೆಗಳು ಯಾವುದು ಬಂದಿಲ್ಲ ಸರ್. My conclusion was, thank you everyone. Be progressive for a solid nation, financially solid nation. Alva, our economy growth is 7.5% now. Our financial growth is 5.5%. We are aiming at $5 trillion growth. 58% of our youth are involved in financial sector, either in company or in bank or in innovative financial products. Yes, we can conclude. Thank you very much. ಕಾರ್ಯಕ್ರಮವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋಣ. ಈ ಸಹಕಾರಿ ಸಂಸ್ಥೆಗಳ ವಾರ್ಷಿಕ ಬಜೆಟ್ ಸಿದ್ಧತೆ ಎಂಬ ವಿಷಯದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ ಡಾಕ್ಟರ್ ಎನ್.ಕೆ. ಸತ್ಯಪಾಲ್ ಶರ್ಮಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಇದೀಗ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಮಲ್ಲಿಕಾರ್ಜುನ್ ಅಕ್ಕಿ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೋರುತ್ತೇನೆ. ಎಲ್ಲರಿಗೆ ನಮಸ್ಕಾರಗಳು. ಇಂದಿನ ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮದ ಸಹಕಾರಿ ವಿಕಾಸದ ಸರಣಿ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಬಂದು ಸತ್ಯಪಾಲ್ ಶರ್ಮಾ ಅವರಿಗೆ ಮತ್ತು KR ನಾಗೇಶ್ ಇವರಿಗೆ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ವಿಶ್ವನಾಥ್ ಹಿರೇಮಠ ಅವರು ಈ ಸರಣಿ ಕಾರ್ಯಕ್ರಮದ ನಿಜವಾದ ರೂವಾರಿಗಳಾದ ವಿಶ್ವನಾಥ್ ಹಿರೇಮಠ ಅವರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಿರ್ದೇಶಕರ ವರ್ಗಕ್ಕೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಬಜೆಟ್
ವಿಶೇಷವಾಗಿ ಸಹಕಾರ ಸಂಸ್ಥೆಗಳ ಬಜೆಟಿನ ಬಗ್ಗೆ ಸವಿಸ್ತರವಾಗಿ ಅವರು ಬಹಳ ಅಚ್ಚುಕಟ್ಟಾಗಿ ಸಂಸ್ಥೆ ಬಜೆಟ್ ಯಾವ ರೀತಿ ಮಂಡನೆ ಮಾಡುತ್ತೆ ಅದರಿಂದ ಅದೇ ರೀತಿ ಅದರ ರಿಸಲ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಸಂಸ್ಥೆಯದ್ದು ಸ್ಪೆಷಲಿ ಪರ್ಪೋಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಸೊಸೈಟೀಸ್ ಪರ್ಪೋಸ್ ಏನು, ಯಾವ ರೀತಿ ಸೇವೆ ಕೊಡಬೇಕು, ಮತ್ತೆ ಯಾವ ರೀತಿ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ರಪ್ಪ ಅಂದ್ರೆ, ಆಮೇಲೆ ಅಲೋಕೇಶನ್ ಆಫ್ ಫಂಡ್ ಯಾವ ರೀತಿ ಅಲೋಕೇಶನ್ ಮಾಡಿದ್ರೆ ಯಾವ ತರ ರೆವಿನ್ಯೂ ಬರುತ್ತೆ, ಉಪಯೋಗ ಆಗುತ್ತೆ, ಗ್ರಾಹಕರಿಗೆ ಉಪಯೋಗ ಆಗುತ್ತೆ, ಆಮೇಲೆ ಫಂಡ್ ರೈಸಿಂಗ್ ಬಗ್ಗೆ ಪ್ರತಿಯೊಂದು ಮೈಕ್ರೋ ಲೆವೆಲ್ನಾಗ ಎಲ್ಲ ಅವರು ಬಹಳ ಕ್ಲೀನ್ ಆಗಿ ಒಂದು ಸಂಸ್ಥೆಗೆ ಏನು ಅವಶ್ಯಕತೆ ಇದೆ ಬಜೆಟ್ ಮಂಡನೆ ಬಗ್ಗೆ, ಬಜೆಟ್ ಮಾಡೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಯಾರ. ಇದು ನಮ್ಮೆಲ್ಲಾ ಸಹಕಾರಿ ಸಂಸ್ಥೆಗಳು ಇದನ್ನೆಲ್ಲ ಉಪಯೋಗ ತಗೊಂತಾರ ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದ್ರ ಬಗ್ಗೆ ಅಕಸ್ಮಾತ್ ಭಾಗವಹಿಸ್ತಿಲ್ಲ ಅಂದ್ರೂ ಬೇರೆಯವ್ರಿಗೆ ಇದ್ರ ಬಗ್ಗೆ ತಿಳಿಸಿ ಈ ವಿಡಿಯೋನ ನೆಕ್ಸ್ಟ್ ನೋಡೋ ಲೆವೆಲ್ಗೆ ಅವ್ರಿಗೆ ಎನ್ಕರೇಜ್ ಮಾಡಿ ಬಜೆಟ್ ಬಗ್ಗೆ ಬಹಳ ಚೆನ್ನಾಗಿ ಅವರು ಸತ್ಯಪಾಲ್ ಶರ್ಮಾ ಅವರು ತಿಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನಮ್ಮ ಸಂಸ್ಥೆ ಈ ಸಹಕಾರಿಗಳ ವಿಕಾಸ ಸರಣಿ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿತಾ ಇರೋಂಥ ನಮ್ಮ ಸಂಸ್ಥೆ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ ಕಾರ್ಯಕ್ರಮಗಳ ರೂವಾರಿಗಳಾದ ವಿಶ್ವನಾಥ್ ಹಿರೇಮಠರಿಗೆ ಮತ್ತೊಮ್ಮೆ ಅನಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ನಮ್ಮ ಸಂಸ್ಥೆಯ ಕರೆಗೆ ಹೋಗೊಟ್ಟು ಭಾಗವಹಿಸಿದ KR ನಾಗೇಶ್ ಅವರಿಗೆ ಮತ್ತೊಮ್ಮೆ ಅಭಿನಯಿಸಿ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಜೈ ಹಿಂದ್, ಜೈ ಸರ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ಮಲ್ಲಿಕಾರ್ಜುನ್ ಅಕ್ಕಿ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಆಗಮಿಸಿದ್ದೇವೆ. ಅಂತಿಮವಾಗಿ ವಂದನಾರ್ಪಣೆಯನ್ನು ಸಲ್ಲಿಸುವಂತೆ ಹುಬ್ಬಳ್ಳಿ ಶಾಖೆಯ ಅಧಿಕಾರಿಯಾದ ಕುಮಾರಿ ಕೀರ್ತಿ ಅವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಇಂದಿನ ಸಹಕಾರಿಗಳ ವಿಕಾಸ್ ಸರಣಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಸಹಕಾರ ಸಂಘಗಳ ವಾರ್ಷಿಕ ಬಜೆಟ್ ಸಿದ್ಧತೆ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದ ಡಾಕ್ಟರ್ NK ಸತ್ಯಪಾಲ್ ಶರ್ಮಾ ರವರಿಗೆ ಧನ್ಯವಾದಗಳು. ಹಾಗೇನೆ ನಮ್ಮ ಮನವಿಯ ಮೇರೆಗೆ ಇಂದಿನ ಸರಣಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ನಾಗೇಶ್ KR ರವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಮಲ್ಲಿಕಾರ್ಜುನ್ ಅಕ್ಕಿರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೇನೆ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ಸಹ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಕುಮಾರಿ ಕೀರ್ತಿ ಅವರಿಗೆ ಧನ್ಯವಾದಗಳು. ಬೆಳ್ಳಿ ಹಬ್ಬದ ನಾಳೆಯ ಕಾರ್ಯಕ್ರಮ ಮಹಿಳಾ ವಿಕಾಸದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಮುಂದಿನ ಗುರುವಾರದಂದು ಇದೇ ಸಮಯ ಅಂದರೆ 3:30ರಿಂದ 5:30ರವರೆಗೆ ಎಲ್ಲರೂ ಸಹಕಾರಿಗಳ ವಿಕಾಸ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು.